Hi, hello, welcome friends. Welcome to the Uttama S channel. Now we are starting in cyber security, cyber in internal security, cyber crimes ಮಾಡ್ತಾ ಇದ್ದೀವಿ. ಓಕೆನಾ. ಈಗ ಫಸ್ಟ್ ಇಂಟರ್ನೆಟ್ ಕನೆಕ್ಷನ್ಸ್ಗಳು ಎಷ್ಟು ಇಂಪ್ರೂವ್ ಆಗಿದೆ ನೋಡಿ. 2014 25.1 ಕ್ರೋರ್ ಇತ್ತು. ಈಗ 2024 ಜೂನಲ್ಲಿ 96.6 ಕ್ರೋರ್ ಆಗಿದೆ. ಅಂದರೆ 285.5% ಇದೆ. ಹಾಗಾಗಿ ಸೈಬರ್ ಕ್ರೈಮಿಗೆ ವಲ್ನರಬಿಲಿಟಿ ಜಾಸ್ತಿ ಆಗಿದೆ. ಸೈಬರ್ ಕ್ರೈಮ್ ಟ್ರೆಂಡ್ ಇನ್ ಇಂಡಿಯಾನೂ ಜಾಸ್ತಿ ಆಗ್ತಿದೆ. ನೆಕ್ಸ್ಟ್ ಸೈಬರ್ ಸೆಕ್ಯೂರಿಟಿಗೋಸ್ಕರ ಬಜೆಟ್ ಬೂಮು ಇಷ್ಟು ಬರೆದು ಬಿಡಿ ನೀವು. 2016 68.2 ಕ್ರೋರ್ಸ್ ಇದ್ದು ಈಗ 997 ಕ್ರೋರ್ಸ್ ಆಗಿದೆ. ಇಷ್ಟು ಬರೆದ್ರೆ ಸಾಕು, ಇನ್ನೆಲ್ಲ ಹಾಕೋ ನೀಡಿಲ್ಲ, ಇಷ್ಟು ಹಾಕಿಬಿಡಿ ಸಾಕು. ಓಕೆನಾ, ಸೂಪರ್. ನೆಕ್ಸ್ಟ್ ಬಂದುಬಿಟ್ಟು ಈ ಟೈಪ್ಸ್ ಆಫ್ ಮಾಲ್ವೇರ್ಗಳು, ಅಂದರೆ ಈ ಕಂಪ್ಯೂಟರ್ಗೆ ಅಟ್ಯಾಕ್ ಮಾಡಿದಾಗ ಒಂದಿಷ್ಟು ಮಾಲ್ವೇರ್ಗಳು ಬರ್ತವೆ. ವೈರಸ್ಸು, ಟ್ರೋಜಾನು, ರ್ಯಾನ್ಸಮ್ವೇರು, ರೂಟ್ ಕಿಟ್ಸು, ಬಾಟ್ನೆಟ್ಸು, ಹಾರ್ಡ್ವೇರು, ಸ್ಪೈವೇರು, ವಾರ್ಮ್. ವೈರಸ್ ಅಂತಂದರೆ ಇದೊಂದು ಅದೇ ಬಂದು ಅಟ್ಯಾಚ್ ಆಗಿ ಲೆಜಿಟಿಮೇಟ್ ಪ್ರೋಗ್ರಾಮ್ಸ್ನ ರೆಪ್ಲಿಕೇಟ್ ಮಾಡ್ಕೊಂಡು ಇನ್ಫೆಕ್ಟ್ ಮಾಡುತ್ತೆ. ಸ್ಟಕ್ಸ್ನೆಟ್ ಅಂತ ಒಂದು ಬರುತ್ತೆ. ಟ್ರೋಜನ್ ಅಂತಂದರೆ ನಾವು ನಿಜವಾದ ಸಾಫ್ಟ್ವೇರ್ ಅಂತಂದು ಹೇಳಿ ಕಾಣಿಸ್ಕೊಳ್ಳುತ್ತೆ, ಬಟ್ ಅದು ನಿಜವಾದ ಸಾಫ್ಟ್ವೇರ್ ಆಗಿರಲ್ಲ. ಅದು ಒಂದು ಸತಿ ಸಿಸ್ಟಮ್ ಒಳಗೆ ಹೋಯ್ತು ಅಂತಂದರೆ ಅದು ಬ್ಯಾಕ್ಡೋರ್ ಎಂಟ್ರಿ ಮಾಡಿ ಎಲ್ಲವನ್ನು ಅಟ್ಯಾಕ್ ಮಾಡುತ್ತೆ. ರ್ಯಾನ್ಸಮ್ವೇರ್ ಅಂತಂದರೆ ಈಗ ದಾರಿ ಅಡ್ಗೊಟ್ಟರೆ ರೊಕ್ಕ ಕೊಡು ಅಂತ ಕೇಳ್ತೀವಲ್ಲ, ಹಾಗೆ ಒಂದು ನಿಮ್ಮ ಸಾಫ್ಟ್ವೇರ್ನ ಬ್ಲಾಕ್ ಮಾಡಿ ಇದನ್ನು ರೊಕ್ಕ ಕೊಡು ಅಂದರೆ ಓಪನ್ ಮಾಡ್ತೀನಿ, ಇಲ್ಲ ಅಂದರೆ ನಿಂದೆಲ್ಲ ತೆಗಿತೀನಿ ಅಂತಂದು ಹೇಳ್ತಾರಲ್ಲ, ಅದಕ್ಕೆ ರ್ಯಾನ್ಸಮ್ವೇರ್ ಅಂತಾರೆ. ಅಕೀರಾ ಒಂದು ಎಕ್ಸಾಂಪಲ್. ಅದೇ ಎನ್ಕ್ರಿಪ್ಟೆಡ್ ಫೈಲ್ಸ್ ಆ್ಯಂಡ್ ವೆಕ್ಟಿವ್ ಸಿಸ್ಟಮ್ ಆ್ಯಂಡ್ ಡಿಮ್ಯಾಂಡ್ ರ್ಯಾನ್ಸಮ್ ಫಾರ್ ಡಿಸ್ಕ್ರಿಪ್ಷನ್ ಕೀಸ್. ರೂಟ್ ಕಿಟ್ಸ್ ಅಂತ ಅಂದರೆ ಮ್ಯಾಲಿಷಿಯಸ್ ಸಾಫ್ಟ್ವೇರ್ನ ಕನ್ಸೀಲ್ ಮಾಡಿ ಆ್ಯಂಡ್ ಪ್ರೊಸೆಸ್ ಮಾಡ್ತವೆ. ಆಪ್ರೇಟ್ ಸ್ಟೆಲ್ತ್ಲಿ ವಿತಿನ್ ಎ ಕಾಂಪ್ರಮೈಸ್ ಸಿಸ್ಟಮ್ ಒಳಗೆ ಇರ್ತವೆ, ಗೊತ್ತಾಗಿರಲ್ಲ. ಸೋನಿ BMG ರೂಟ್ ಕಿಟ್ ಅಂತ ಒಂದಿದೆ. ವಾರ್ಮ್ ಅಂತಂದರೆ ರೆಪ್ಲಿಕೇಟ್ ಆ್ಯಂಡ್ ಸ್ಪ್ರೆಡ್ ಅಕ್ರಾಸ್ ದಿ ನೆಟ್ವರ್ಕ್ ಇಂಡಿಪೆಂಡೆಂಟ್ಲಿ ಆಗಿದೆ. ಡೋಂಟ್ ನೀಡ್ ಟು ಅಟ್ಯಾಚ್ ಫೈಲ್ಸ್, ಇದೇನು ಬೇಕಾಗಿಲ್ಲ. ಇದಕ್ಕೊಂದು ಎಕ್ಸಾಂಪಲು ಕಾನ್ಫಿಗರ್ ಅಂತ ಬರುತ್ತೆ. ಸ್ಪೈವೇರ್ ಒಳಗೆ ಇದ್ಕೊಂಡು ಎಲ್ಲ ಇನ್ಫಾರ್ಮೇಷನ್ ಹ್ಯಾಕ್ ಮಾಡ್ತಲ್ಲ, ಅದು ಪೆಗಾಸಸ್. ಅಡ್ವೇರ್ ಇದೆ ಅಂದರೆ ಡಿಸ್ಪ್ಲೇ ಅನ್ವಾಂಟೆಡ್ ಅಡ್ವರ್ಟೈಸ್ಮೆಂಟ್ಸ್ ಆನ್ ಯೂಸರ್ಸ್ ಕಂಪ್ಯೂಟರ್, ಅದಕ್ಕೆ ಸೂಪರ್ ಫಿಶ್. ಬಾಟ್ನೆಟ್ಸ್, ನೆಟ್ವರ್ಕ್ಸ್ ಆಫ್ ಇನ್ಫೆಕ್ಟೆಡ್ ಕಂಪ್ಯೂಟರ್ಸ್ ಕಂಟ್ರೋಲ್ ರಿಮೋಟ್ಲಿ ಬೈ ಸಿಂಗಲ್ ಎಂಟಿಟಿ, ಅದು ಮರಿಯಾಪೋಸಾ ಅಂತ ಒಂದು ಬರುತ್ತೆ. ಕೀ ಲಾಗರ್ಸ್. ಓಕೆನಾ. ಟಾಪ್ ಸೈಬರ್ ಸೆಕ್ಯೂರಿಟಿ ಥ್ರೆಟ್ಸ್: ಎ ಡ್ರಿವನ್ ಮಾಲ್ವೇರ್ ಇದೆ, ಎನ್ಹಾನ್ಸರ್ ಪಾಸ್ವರ್ಡ್ ಕ್ರ್ಯಾಕಿಂಗು, ರ್ಯಾನ್ಸಮ್ವೇರ್ ಎಸ್ ಎ ಸರ್ವಿಸ್, ಸಪ್ಲೈ ಚೈನ್ ಅಟ್ಯಾಕ್ಸು, ಶಾಡೋ IoT ಡಿವೈಸಸ್ಸು, ವಲ್ನರಬಿಲಿಟೀಸ್, ಡೀಪ್ ಫೇಕ್ಸ್. 63% ಇನ್ನು ಸೈಬರ್ ಕ್ರೈಮ್ ಕೇಸಸ್ಗಳು ಸರ್ಜ್ ಆಗಿದೆ. 7,000 ಕಂಪ್ಲೇಂಟ್ಸ್ ಎವ್ರಿ ಡೇ ಸಿನ್ಸ್ 1st Jan 2024 ರೈಸಿಂಗ್ ನಂಬರ್ ಆಫ್ ಇನ್ಸಿಡೆಂಟ್ಸ್. ಇಷ್ಟು ಬರೆದು ಬಿಡಿ, ಈ ಥರ ಒಂದು ಗ್ರಾಫ್ ಹಾಕಬೇಕಷ್ಟೆ. ನಂಬರ್ ಆಫ್ ಕಂಪ್ಲೇಂಟ್ಸ್ ರಿಸೀವ್ಡ್ಗಳು ತುಂಬ ಜಾಸ್ತಿನೇ ಆಗ್ತಿದೆ. ಡಿಜಿಟಲ್ ಫ್ರಾಡು, ಟ್ರೇಡಿಂಗ್ ಸ್ಕ್ಯಾಮು, ಇನ್ವೆಸ್ಟ್ಮೆಂಟ್ ಸ್ಕ್ಯಾಮು, ಡೇಟಿಂಗ್ ಸ್ಕ್ಯಾಮ್ಸ್ ಕೂಡ ಅಂತಂದೇಳಿ. ಟೈಪ್ಸ್ ಆಫ್ ಕ್ರೈಮ್ಗಳಾಗದೆ ಆನ್ಲೈನ್ ಬ್ಯಾಂಕಿಂಗ್ ಫ್ರಾಡು, OTP ಫ್ರಾಡು, ಕ್ರೆಡಿಟ್ ಡೆಬಿಟ್ ಕಾರ್ಡ್ ಫ್ರಾಡು, ಕ್ಯಾಶ್ ರಿಲೇಟೆಡ್ ATM, ಫೇಕ್ ನ್ಯೂಸು, ಸೈಬರ್ ಸ್ಟಾಕಿಂಗು, ಫೇಕ್ ಪ್ರೊಫೈಲ್, ಆಮೇಲೆ ಫೇಕ್ ಟ್ರೇಡಿಂಗ್ ಆ್ಯಪು, ಲೋನ್ ಆ್ಯಪು, ಗೇಮಿಂಗ್ ಆ್ಯಪು, ಡೇಟಿಂಗ್ ಆ್ಯಪು, ಅಲ್ಗಾರಿದಮ್ ಮ್ಯಾನಿಪುಲೇಷನು, ಡಾಟಾ ಥೆಫ್ಟ್. ಈ ಸೈಬರ್ ಸೆಕ್ಯೂರಿಟಿ ಅಂತ ಹೇಳಿದಾಗ ಇದನ್ನು ಹಾಕಲೇಬೇಕು ನಾವು. ಇದು ಸೆಕ್ಯೂರ್ ಆಗಿರಬೇಕಂದ್ರೆ ಲಾರ್ಜ್ ಸ್ಕೇಲ್ ಡಿಜಿಟೇಷನ್ ಆಫ್ ಪಬ್ಲಿಕ್ ಸರ್ವಿಸ್ ಮಾಡ್ತಾ ಇದ್ದೀವಿ. ಸಪ್ಲೈ ಚೈನ್ ಸೆಕ್ಯೂರಿಟಿ, ಕ್ರಿಟಿಕಲ್ ಇನ್ಫಾರ್ಮೇಷನ್ನು, ಡಿಜಿಟಲ್ ಪೇಮೆಂಟ್ ಸೆಕ್ಯೂರಿಟಿ, ಮತ್ತು ಸೆಕ್ಟರಲ್ ಪ್ರಿಪೇರ್ಡ್ನೆಸ್ಸು, ಸ್ಟೇಟ್ ಲೆವೆಲ್ ಸೈಬರ್ ಸೆಕ್ಯೂರಿಟಿ, SMB ಪ್ರಿಪೇರ್ಡ್ನೆಸ್, ಅಡ್ವಾನ್ಸ್ ಟೆಕ್ನಾಲಜಿ. ಇದು ನ್ಯಾಷನಲ್ ಸೈಬರ್ ಸ್ಪೇಸ್ನಲ್ಲಿ. ಸ್ಟ್ರೆಂಥನಿಂಗ್ಗೆ ಸ್ಟ್ರಕ್ಚರು, ಪೀಪಲು, ಪ್ರೊಸೆಸ್ ಕ್ಯಾಬಿಲಿಟಿನ ಸ್ಟ್ರೆಂಥನ್ ಮಾಡೋದು. ಸ್ಟ್ರಕ್ಚರ್ ಗೌರ್ನಮೆಂಟ್ ಕ್ಯಾರೆಕ್ಟರ್ಸ್ಗಳು ಮಾಡೋದು, ಇನ್ಸ್ಟಿಟ್ಯೂಷನ್ಸು, ಗೌರ್ನೆನ್ಸು, ಬಜೆಟ್ ಅಲೋಕೇಶನ್ನು, ರಿಸರ್ಚ್, ಇನ್ನೋವೇಷನ್ ಆ್ಯಂಡ್ ಟೆಕ್ನಾಲಜಿ ಡೆವಲಪ್ಮೆಂಟಿಗೋಸ್ಕರ, ಕ್ಯಾಪಬಿಲಿಟಿ ಮತ್ತು ಸ್ಕಿಲ್ ಬಿಲ್ಡಿಂಗ್, ಆಡಿಟ್, ಇನ್ಶೂರೆನ್ಸು, ಇನ್ಸಿಡೆಂಟ್, ಕ್ರೈಸಿಸ್ ಮ್ಯಾನೇಜ್ಮೆಂಟು, ಡಾಟಾ ಸೆಕ್ಯೂರಿಟಿ. ಸ್ಟ್ರೆಂಥನ್ ಸಿನರ್ಜೈಸ್ ಮಾಡೋದು ಎಲ್ಲದನ್ನು, ಅಂದರೆ ಇಂಟರ್ನೆಟ್ ಇನ್ಫ್ರಾಸ್ಟ್ರಕ್ಚರು, ಸ್ಟ್ಯಾಂಡರ್ಡ್ ಡೆವಲಪ್ಮೆಂಟು, ಸೈಬರ್ ಇನ್ಶೂರೆನ್ಸ್, ಬ್ರ್ಯಾಂಡ್ ಇಂಡಿಯಾ, ಸೈಬರ್ ಡಿಪ್ಲೊಮೆಸಿ, ಸೈಬರ್ ಕ್ರೈಮ್ ಇನ್ವೆಸ್ಟಿಗೇಷನ್. ಓಕೆನಾ. ಈಗ ಸೈಬರ್ ಸೆಕ್ಯೂರಿಟಿ IT ಆ್ಯಕ್ಟಲ್ಲಿ ಅಂದರೆ ಪ್ರೊಟೆಕ್ಷನ್ ಆಫ್ ಇನ್ಫಾರ್ಮೇಷನ್ನು, ಇಕ್ವಿಪ್ಮೆಂಟ್ಸು, ಡಿವೈಸಸ್ಸು, ಕಂಪ್ಯೂಟರ್ಸ್, ಕಮ್ಯುನಿಕೇಷನ್ ರಿಸೋರ್ಸಸ್ಸು ಫ್ರಮ್ ಅನ್ಅಥರೈಸ್ಡ್ ಆಕ್ಸಸ್ಸಿಂದ ಅಥವಾ ಡಿಸ್ಕ್ಲೋಜರು, ಡಿಸ್ರಪ್ಷನ್, ಮಾಡಿಫಿಕೇಷನಿಂದ ಪ್ರೊಟೆಕ್ಟ್ ಮಾಡೋದಕ್ಕೆ ಸೈಬರ್ ಸೆಕ್ಯೂರಿಟಿ ಅಂತ ಹೇಳ್ತೀವಿ. ವರ್ಲ್ಡ್ ಎಕನಾಮಿಕ್ ಫೋರಮಲ್ಲಿ ಸೈಬರ್ ಹೈಜೀನ್ ಇಸ್ ದ ನ್ಯೂ ಪಬ್ಲಿಕ್ ಹೆಲ್ತ್ ಅಂತಂದು ಹೇಳಿದ್ದಾರೆ. ವರ್ಲ್ಡ್ ಬ್ಯಾಂಕ್ ಅವರು ಕೂಡ ಟ್ರಸ್ಟ್ ಇಸ್ ದ ಕರೆನ್ಸಿ ಆಫ್ ಡಿಜಿಟಲ್ ಎಕಾನಮಿ ಆ್ಯಂಡ್ ಸೈಬರ್ ಸೆಕ್ಯೂರಿಟಿ ಇಸ್ ದ ಸೆಂಟ್ರಲ್ ಬ್ಯಾಂಕ್ ಅಂತ ಹೇಳಿದ್ದಾರೆ. ಟ್ರಸ್ಟ್ ಡಿಜಿಟಲ್ ಕರೆನ್ಸಿ ಆ್ಯಂಡ್ ಸೈಬರ್ ಸೆಕ್ಯೂರಿಟಿ ಇಸ್ ದ ಸೆಂಟ್ರಲ್ ಬ್ಯಾಂಕ್. ನಿಮ್ಮ ಟ್ರಸ್ಟ್ನ ಸೈಬರ್ ಸೆಕ್ಯೂರಿಟಿಯಲ್ಲಿ ಇಡೋದು ಅಂತ ಅರ್ಥ. ಸ್ಕೋಪ್ ಆ್ಯಂಡ್ ಕಾಂಪೊನೆಂಟ್ಸ್ ಆಫ್ ದಿ ಸೈಬರ್ ಸೆಕ್ಯೂರಿಟಿ: ನೆಟ್ವರ್ಕ್ ಸೆಕ್ಯೂರಿಟಿ ಕೊಡುತ್ತೆ, ಇಂಟರ್ನಲ್ ನೆಟ್ವರ್ಕ್ ಫಾರ್ ಇಂಟ್ರೋಜನ್ಸ್ ಆ್ಯಂಡ್ ಸೈಬರ್ ಅಟ್ಯಾಕ್ಸ್, ಸರ್ಟಿನ್ನು, ಇನ್ಫಾರ್ಮೇಷನ್ ಸೆಕ್ಯೂರಿಟಿ, ಡಾಟಾ ಫ್ರಮ್ ಅನ್ಅಥರೈಸ್ಡ್ ಆಕ್ಸಸ್, ಸೇಫ್ ಗಾರ್ಡ್ ದಿ ಆಧಾರ್ ಮತ್ತು ಕೋವಿನ್, ಅಪ್ಲಿಕೇಶನ್ ಸೆಕ್ಯೂರಿಟಿ, ಸಾಫ್ಟ್ವೇರ್ ಆ್ಯಂಡ್ ಆ್ಯಪ್ಸ್. ಎಕ್ಸಾಂಪಲ್ಸ್ ಬೀಮ್ ಆ್ಯಂಡ್ ಆರೋಗ್ಯ ಸೇತು ಆ್ಯಪ್ಸ್. ಎಂಡ್ ಪಾಯಿಂಟ್ ಸೆಕ್ಯೂರಿಟಿ ಡಿವೈಸಸ್ಗಳು, ಲ್ಯಾಪ್ಟಾಪು, ಫೋನು, ಸರ್ವರ್ಸ್ನಾಗ ಪೆಗಾಸಸ್ ಸ್ಪೈವೇರ್ನ ಬರುತ್ತೆ. ಕ್ಲೌಡ್ ಸೆಕ್ಯೂರಿಟಿ, ಡಾಟಾ ಸ್ಟೋರ್ಡ್ ಅಂದರೆ ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್. ಎಕ್ಸಾಂಪಲ್ ಮೆಗಾರಾಜ್ ಕ್ಲೌಡ್ ಫ್ರೇಮ್ವರ್ಕ್ ಇದೆ. ಇದಾದಮೇಲೆ ಆಪರೇಷನ್ ಸೆಕ್ಯೂರಿಟಿ ಅಂದರೆ ಹ್ಯಾಂಡ್ಲಿಂಗ್ ಆನ್ ಸೆನ್ಸಿಟಿವ್ ಡಾಟಾ, RBI ಸೆಕ್ಯೂರಿಟಿ ಫ್ರೇಮ್ವರ್ಕ್ ಬರುತ್ತೆ. ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಯೂರಿಟಿ, ಹೆಲ್ತ್ ಕೇರ್ ಸಿಸ್ಟಮ್ಸ್ ಆ್ಯಂಡ್ ಟ್ರಾನ್ಸ್ಪೋರ್ಟ್. ಏಮ್ಸ್ ಡೆಲ್ಲಿ ಸೈಬರ್ ಅಟ್ಯಾಕ್, ಸೈಬರ್ ಫೋರೆನ್ಸಿಕ್ಸ್, NIA ಪ್ರೋಬ್ ಇಂಟು ಟೆರರ್ ಫಂಡಿಂಗು. ಡಿಸಾಸ್ಟರ್ ರಿಕವರಿದಾಗೂ ಕೂಡ ಸರ್ವಿಸ್ ಕಂಟಿನ್ಯೂಟಿ ಫಾರ್ ಸೈಬರ್ ಅಟ್ಯಾಕ್ಸ್ ಏಮ್ಸ್ ಇದೆ. ಸೈಬರ್ ಲಾಸ್ ಆ್ಯಂಡ್ ರೆಗ್ಯುಲೇಷನ್, ಲೀಗಲ್ ಫ್ರೇಮ್ವರ್ಕ್, ಡಿಜಿಟಲ್ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಒಳಗೆ. ಇಂಪಾರ್ಟೆನ್ಸ್ ಆ್ಯಂಡ್ ಡೈಮೆನ್ಷನ್ ಸೈಬರ್ ಸೆಕ್ಯೂರಿಟಿ ಅಂತ ಬಂದರೆ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಪ್ರೊಟೆಕ್ಷನ್ ಬರುತ್ತೆ. ಅಟ್ಯಾಕ್ ಆನ್ ಎಸೆನ್ಷಿಯಲ್ ಸರ್ವಿಸಸ್ ಲೈಕ್ ಪವರ್, ಟ್ರಾನ್ಸ್ಪೋರ್ಟ್, ಹೆಲ್ತ್ ಒಳಗೆ. ಮುಂಬೈ ಪವರ್ ಗ್ರಿಡ್ ಅಟ್ಯಾಕ್ ಮೇಲೆ ಆಗಿರೋದು.
ಏಮ್ಸ್ ಒಳಗೆ ರ್ಯಾನ್ಸಮ್ ವೇರ್ ಮಾಡಿರೋದು. ನೆಕ್ಸ್ಟ್ ಡಾಟಾ ಸೆಕ್ಯೂರಿಟಿ ಆ್ಯಂಡ್ ಪ್ರೈವಸಿ ಸೇಫ್ ಗಾರ್ಡ್ಸ್ ದಿ ಸಿಟಿಸನ್ಸ್ ಡಾಟಾ. ಕೋವಿನ್ ಡಾಟಾ ಲೀಕ್ ಆಗಿತ್ತು, ಮೊಬಿವಿಕ್ ಬ್ರೀಚ್ ಆಗಿತ್ತು. ಎಕನಾಮಿಕ್ ಆ್ಯಂಡ್ ಫೈನಾನ್ಷಿಯಲ್ ಸೆಕ್ಯೂರಿಟಿ ಅಂದರೆ ಡಿಜಿಟಲ್ ಪೇಮೆಂಟ್ ಫ್ರಾಡ್ಸ್ಗಳನ್ನ, ಫಿಶಿಂಗ್ಗಳನ್ನ ತಡೀತೆ. UPI ಫ್ರಾಡ್ಸ್ಗಳು 95,000 ಕೇಸ್ ಆಗಿತ್ತು 2022 ಮತ್ತು 23ಯಲ್ಲಿ. ಫೇಕ್ QR ಫಿಶಿಂಗ್ ಸ್ಕ್ಯಾಮ್ಸ್ಗಳು ಫೋನ್ಪೇ, ಗೂಗಲ್ ಪೇ ಯೂಸರ್ಸ್ ಟಾರ್ಗೆಟ್ ಮಾಡಿರ್ತಾರೆ. ಮತ್ತು ನ್ಯಾಷನಲ್ ಸೆಕ್ಯೂರಿಟಿ ಅಂದರೆ ಡಿಫೆನ್ಸಲ್ಲಿ ಸೈಬರ್ ಎಸ್ಪಿಯೋನೇಜು, ವಾರ್ಫೇರು ಆನ್ ಕ್ರಾಸ್ ಬಾರ್ಡರ್ ಅಟ್ಯಾಕ್ಸ್, DRDO ಎಸ್ಪಿನೇಜ್ ಕೇಸ್ ಇದು 2021ನಲ್ಲಿ. ಹ್ಯಾನಿ ಟ್ರ್ಯಾಪ್ ಓರಿಯೆಂಟೇಷನ್ನು, ಒಬ್ಬ ಆಫೀಸರ್ನ ಹ್ಯಾನಿ ಟ್ರ್ಯಾಪ್ ಮಾಡಿ ಎಲ್ಲ ಇನ್ಫಾರ್ಮೇಷನ್ನ ತೊಗೊಳಲಾಗಿತ್ತು. ಶಾಡೋ ಪೇಡ್ ಮಾಲ್ವೇರ್ ಟಾರ್ಗೆಟೆಡ್ ಡಿಫೆನ್ಸ್ ಇನ್ಫ್ರಾಸ್ಟ್ರಕ್ಚರ್ಗೆ. ಸೆಕ್ಯೂರಿಂಗ್ ಡಿಜಿಟಲ್ ಗವರ್ನೆನ್ಸ್ ಪ್ರೊಟೆಕ್ಟ್ಸ್ ಗವರ್ನೆನ್ಸ್ ಪ್ಲಾಟ್ಫಾರ್ಮ್ಸ್. ಡಿಜಿಲಾಕರ್ ಬ್ರೀಚ್ ಆಗಿತ್ತು 2022 ಫಾಯ್ಲ್ಡ್ ಬೈ CERT ಒಳಗೆ. 13+ lakh ಸೈಬರ್ ಇನ್ಸಿಡೆನ್ಸ್ ಇನ್ 2022 ರಿಪೋರ್ಟೆಡ್ ಇನ್ CERT ಒಳಗೆ 13+ lakh ಸೈಬರ್ ಇನ್ಸಿಡೆನ್ಸ್ ರಿಪೋರ್ಟ್ ಆಗಿದೆ. ಡೆಮೋಕ್ರೆಟಿಕ್ ಸೇಫ್ ಗಾರ್ಡ್ಸ್, ಎಲೆಕ್ಷನ್ ಮ್ಯಾನಿಪುಲೇಷನ್, ಮಿಸ್ಇನ್ಫಾರ್ಮೇಷನ್, ಡೀಪ್ ಫೇಕ್ಸು. ಗ್ಲೋಬಲ್ ಕಂಟೆಕ್ಸ್ಟಲ್ಲಿ ಸಿಫ್ರಿಮಾ ರಿಪೋರ್ಟ್ ಪ್ರಕಾರ 31.7% ಆಫ್ ದಿ ಗ್ಲೋಬಲ್ ಸೈಬರ್ಸ್ ಅಟ್ಯಾಕ್ಸ್ ಇಂಡಿಯಾದಲ್ಲೇ 13.7% ಇದೆ. ವರ್ಲ್ಡಿನ ಹೈಯೆಸ್ಟ್ ವರ್ಲ್ಡ್ ಇಂಡಿಯಾನೇ ಹೈಯೆಸ್ಟ್ ಇದೆ ವರ್ಲ್ಡ್ ವೈಡಲ್ಲಿ. ಟೈಪ್ಸ್ ಆಫ್ ಸೈಬರ್ ಕ್ರೈಮ್. ಮಾಲ್ವೇರ್ ಸಾಫ್ಟ್ವೇರ್ ಡಿಸಿಗ್ನೇಟೆಡ್ ಟು ಎ ಡ್ಯಾಮೇಜ್ ಡಿಸ್ರಪ್ಟರ್, ಸ್ಟೀಲ್ ಡಾಟಾ, ಮಾಲ್ವೇರ್ ಲೆಸರ್ SMS, ಫಿಶಿಂಗು, ರ್ಯಾನ್ಸಮ್ ವೇರ್, ಸ್ಪೈವೇರ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ. ಡೋಸ್ ಆ್ಯಂಡ್ ಡಿವೋಸ್ ಅಂತ ಬರುತ್ತೆ ಬ್ಯಾಂಕರ್, ಗೌರ್ಮೆಂಟ್ ಪೋರ್ಟಲ್ಸ್ಗೆ, ಡಾಟಾ ಬ್ರೀಚ್, ಐಡೆಂಟಿಟಿ ಥೆಫ್ಟ್ಗೆ, ಕೋವಿನ್ ಆರ್ ಏರ್ ಇಂಡಿಯಾ, ಬಿಗ್ ಬಾಸ್ಕೆಟ್, ಸೈಬರ್ ಎಸ್ಪಿಯೋನೇಜು, ಸೈಬರ್ ಟೆರರಿಸಮ್, ಸೋಷಿಯಲ್ ಇಂಜಿನಿಯರಿಂಗ್. ಕೀ ಆ್ಯಕ್ಟರ್ಸ್ ಸೈಬರ್ ಥ್ರೆಟ್ ಲ್ಯಾಂಡ್ಸ್ಕೇಪ್ನಾಗ ಯಾರು ಸ್ಟೇಟ್ ಸ್ಪಾನ್ಸರ್ಡು ಸ್ಟೇಟ್ ಸ್ಪಾನ್ಸರ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಮತ್ತೆ ಹೇಳೋ ನೆಸೆಸಿಟಿ ಏನಿಲ್ಲ. ಮಿಸ್ಇನ್ಫಾರ್ಮೇಷನ್, ಕ್ಯಾನ್ಫರ್ಮೇಷನ್ನು ಅಥವಾ ಇನ್ಫ್ರಾಸ್ಟ್ರಕ್ಚರ್ಗೆ ಸೆಬೋಟೇಜ್ ಮಾಡೋಕ್ಕೆ APT4 ಆಫ್ ಚೀನಾ, ಸ್ಟಕ್ಸ್ನೆಟ್ ಆಫ್ USA, ಇಸ್ರೇಲ್, ಲಜರಸ್ ಗ್ರೂಪ್ ಆಫ್ ನಾರ್ತ್ ಕೊರಿಯಾ. ನಾನ್ ಸ್ಟೇಕ್ ಒಳಗೆ ಯಾರು ಬರ್ತಾರೆ? ಹ್ಯಾಕ್ಟಿವಿಸ್ಟ್ಸ್ ಅಂತ ಬರ್ತಾರೆ. ಅಟ್ಯಾಕ್ ವೆಬ್ಸೈಟ್ಸ್ಗಳು ಮಾಡ್ತಾರೆ. ಅನಾನಿಮಸ್ ಗ್ರೂಪ್ ಇರುತ್ತೆ. ಸೈಬರ್ ಕ್ರಿಮಿನಲ್ಸ್, ಎಕ್ಸಾಂಪಲ್ ಫೇಕ್ UPI ಲಿಂಕ್ಸ್, ಡಿಜಿಟಲ್ ಲೋನ್ ಸ್ಕ್ಯಾಮ್ಸ್. ಆರ್ಗನೈಸ್ ಕ್ರೈಮ್ ಸಿಂಡಿಕೇಟ್ಸ್ ಇದಾವೆ, ಇದರಲ್ಲೇ ಒಂದು. ಅವರು ಆ್ಯಕ್ಟಿವೇಟ್ ರ್ಯಾನ್ಸಮ್ ವೇರ್ ಸರ್ವಿಸ್, ರ್ಯಾನ್ಸಮ್ ವೇರ್ ಆ್ಯಸ್ ಎ ಸರ್ವಿಸ್ ಈ ಥರ ಕೊಡೋಕ್ಕೆ ಒಂದು ಸರ್ವಿಸ್ ಮಾಡ್ತಾರೆ. ನೀವು ಅಟ್ಯಾಕ್ ಮಾಡಿ ನಿಮ್ಮ ದುಡ್ಡು ತಕ್ಕೊಡ್ತೀವಿ ಅನ್ನೋದೇ ಒಂದು ಸರ್ವಿಸ್ ಮಾಡಿಕೊಡ್ತಾರೆ. ಡಾರ್ಕ್ ವೆಬ್ ಟ್ರಾಫಿಕ್ಕಿಂಗು, ಐಡೆಂಟಿಟಿ ಥೆಫ್ಟು, ಆನ್ಲೈನ್ ಬೆಟ್ಟಿಂಗು, ಮನಿ ಲಾಂಡ್ರಿಂಗು. ಅದಕ್ಕೆ ಎಕ್ಸಾಂಪಲು ರವಿಲಿವ್ ಮತ್ತು ಕಾಂಟಿ ಅಂತ ಇದೆ. ನೋಯ್ಡಾ ಬೇಸ್ಡ್ ಬೆಟ್ಟಿಂಗ್ ಆ್ಯಂಡ್ ಲೋನ್ ಫ್ರಾಡ್ ರ್ಯಾಕೆಟ್ಸ್ಗಳು ಇದ್ದಾವೆ. ಇನ್ಸೈಡರ್ ಥ್ರೆಟ್ಸ್, ರಿಸ್ಕ್ ಫ್ರಮ್ ಇಂಡಿವಿಜುವಲ್ ವಿತಿನ್ ದ ಆರ್ಗನೈಸೇಷನ್, ಮಿಸ್ಯೂಸಿಂಗ್ ಆರ್ ಹ್ಯಾಂಡ್ಲಿಂಗ್ ದ ಮ್ಯಾಲಿಷಿಯಸ್ ಇನ್ಸೈಡರ್ಸ್, ನೆಗ್ಲಿಜೆಂಟ್ ಇನ್ಸೈಡರ್ಸ್ ಇರ್ತಾರೆ. ಎಕ್ಸಾಂಪಲ್ಸ್ ಆಧಾರ್ ಡಾಟಾ ಲೀಕ್ ಆಗಿದ್ದು ಬೈ ಆಪರೇಟರ್ಸಿಂದ, ಬ್ಯಾಂಕ್ ಸ್ಟಾಫ್ ಸೆಲ್ಲಿಂಗ್ ಕಸ್ಟಮರ್ ಇನ್ಫಾರ್ಮೇಷನ್ನು. ಸ್ನೋಡನ್ ಕೇಸ್ ಆಫ್ ದ US ಒಳಗೆ ರಿವೀಲಿಂಗ್ ದಿ ಕ್ಲಾಸಿಫೈಡ್ ಡಾಟಾ. ನೆಕ್ಸ್ಟು ಸೈಬರ್ ಸೆಕ್ಯೂರಿಟಿ ಡೆಫಿನಿಷನ್ನು ಸ್ಕೋಪ್ ಇದೆ, ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಮತ್ತೆ ನೀಡಿಲ್ಲ. ಸೈಬರ್ ಸೆಕ್ಯೂರಿಟಿ ಫ್ಯಾಕ್ಚುಯಲ್ ಡಾಟಾ ಮತ್ತು ಏನಿದೆ ಟ್ರೆಂಡ್ಸ್ ಏನಿದೆ ಅಂತಂದರೆ, ಇದು GDP ಒಳಗೆ 11.74% ಆಫ್ ದಿ ಇಂಡಿಯನ್ GDPಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. 14.611 ಮಿಲಿಯನ್ ವರ್ಕರ್ಸ್ ವರ್ಕ್ ಮಾಡ್ತಿದೆ. ಪ್ರೊಡಕ್ಟಿವ್ 5x ಟೈಮ್ಸ್ ಆಫ್ ದಿ ಹೈಯೆಸ್ಟ್ ಪ್ರೊಡಕ್ಟಿವಿಟಿ ಇದೆ. ಪ್ರಾಜೆಕ್ಟ್ ಶೇರ್ 20% ಆಫ್ GVA ಇದೆ. ಗ್ರೋತ್ ಡ್ರೈವರ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಕ್ಲೌಡ್ ಸರ್ವಿಸು, ಡಿಜಿಟಲ್ ಪ್ಲಾಟ್ಫಾರ್ಮ್ಸ್. ಗ್ಲೋಬಲ್ ಕೆಪಾಸಿಟಿ ಸೆಂಟರ್ಸ್ಗಳು 55% ಆಫ್ ದಿ ಗ್ಲೋಬಲ್ ಕೆಪಾಸಿಟಿ ಸೆಂಟರ್ಸ್ಗಳು ಇಂಡಿಯಾದಲ್ಲೇ ಇದ್ದಾವೆ. 95% ಬ್ಯಾಂಕಿಂಗ್ ಪೇಮೆಂಟ್, ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಎಕ್ಸ್ಪ್ಯಾಂಡಿಂಗ್ ಟು 30% ಆ್ಯನ್ಯುವಲಿ ಆಗ್ತಿದೆ. ಸೈಬರ್ ಡೈಲಿ 7,000 ಸೈಬರ್ ಕ್ರೈಮ್ಸ್ಗಳು ಡೈಲಿ ಆಗ್ತವೆ. ಇದು 2024 ಡಾಟಾ. ಇಯರ್ ಆನ್ ಇಯರ್ ಗ್ರೋತ್ಗಳು +113.7% ಗ್ರೋತ್ ಆಗ್ತಿದೆ. ಜಸ್ಟ್ ಎ ಮಿನಿಟ್. ಫೈನಾನ್ಷಿಯಲ್ ಲಾಸ್ ಎಷ್ಟಾಗಿದೆ? 120 crore ಆಗಿದೆ ಬೈ ವಿಕ್ಟಿಮ್ಸ್ ಆಫ್ ವೇರಿಯಸ್ ಫಾರ್ಮ್ಸ್ ಆಫ್ ಸೈಬರ್ ಕ್ರೈಮ್. ಒಂದು ಪ್ರಹಾರ್ ಸ್ಟಡಿ ಪ್ರಕಾರ ಸೈಬರ್ ಅಟ್ಯಾಕ್ಸ್ ಇನ್ ಇಂಡಿಯಾ ಟು ರೈಸ್ 1 trillion per annum ಆಗುತ್ತೆ ಬೈ 2033 ಅಂತ ಹೇಳಿದ್ದಾರೆ. 17 trillion ಅಟ್ಯಾಕ್ಸ್ ಆಗುತ್ತೆ ಬೈ 2047 ಅಂತ ಹೇಳಿದ್ದಾರೆ. ಗೌರ್ಮೆಂಟ್ ಟಾಪ್ ಸ್ಟೇಟ್ಸ್ಗಳು ಯಾವ ಅಂದರೆ ಕರ್ನಾಟಕ, ತೆಲಂಗಾಣ, ಮಹಾರಾಷ್ಟ್ರ, ಉತ್ತರ ಪ್ರದೇಶ. ಸೈಬರ್ ಅಟ್ಯಾಕ್ಸ್ ಆ್ಯಂಡ್ ಸೆಕ್ಟೋರಿಯಲ್ ರಿಸ್ಕ್ 2024 ಪ್ರಕಾರ 175% ಫಿಶಿಂಗ್ ಅಟ್ಯಾಕ್ ರೈಸ್ ಆಗಿದೆ. ಫಿಶಿಂಗ್ ಅಂದರೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಡಾಟಾ ಬ್ರೀಚ್ ಕಾಸ್ಟ್ಸ್ಗಳು. ಫಿಶಿಂಗ್ ಅಂತಂದರೆ ಏನಂದರೆ, ಇದು ಮೊಬೈಲಲ್ಲಿ ಅಥವಾ ನೀವು ಕಂಪ್ಯೂಟರ್ಲೆ ಏನು ತೋರಿಸುತ್ತೆ ಅಂದರೆ ವೆಬ್ಸೈಟ್ ತೋರಿಸುತ್ತೆ. ಲುಕ್ ಲೈಕ್ಸ್ ಎಕ್ಸಾಕ್ಟ್ ಅದೇ ವೆಬ್ಸೈಟ್ ಅನಿಸುತ್ತೆ, ಬಟ್ ಅದು ಆಗಿರಲ್ಲ, ಅದು ಫೇಕ್ ಅದಿರುತ್ತೆ. ಅದಕ್ಕೆ ಫಿಶಿಂಗ್ ಅಂತೀವಿ. ಡಾಟಾ ಬ್ರೀಚ್ಗಳು ಗ್ಲೋಬಲ್ ಆ್ಯಾವ್ರೇಜ್ ಒಳಗೆ 4.8 million ಪರ್ ಬ್ರೀಚ್ ಲಾಸ್ ಆಗಿದೆ. ಇಂಡಿಯಾಸ್ ಆ್ಯಾವ್ರೇಜ್ 2.8 million ಪರ್ ಬ್ರೀಚ್ ಆಗುತ್ತೆ. ಇಂಟರ್ನೆಟ್ ಆಫ್ ಥಿಂಗ್ಸಲ್ಲಿ ಗ್ಲೋಬಲ್ IoT ಡಿವೈಸಸ್ ಪ್ರೊಜೆಕ್ಟೆಡ್ ಟು ರೀಚ್ 32.1 billion ಬೈ 2030. ಅದು ಅಟ್ಯಾಕಿಂಗ್ ಸರ್ಫೇಸ್ ಇನ್ನೂ ಜಾಸ್ತಿ ಆಗುತ್ತೆ. ಗ್ಲೋಬಲ್ ಸೈಬರ್ ಸೆಕ್ಯೂರಿಟಿ ರ್ಯಾಂಕಿಂಗ್ ಪರ್ಫಾರ್ಮೆನ್ಸಲ್ಲಿ ಇಂಡಿಯಾಸ್ ಟೈರ್ 1 ಅಲಾಂಗ್ ಸೈಡ್ ಆಫ್ USA, ಜಪಾನ್ ಆ್ಯಂಡ್ ಆಸ್ಟ್ರೇಲಿಯಾದಲ್ಲಿ. ಇಂಡಿಯಾ ಸ್ಕೋರ್ 98.4.9 ಇದೆ. ಇಂಪ್ರೂವ್ಡ್ ಫ್ರಮ್ 97.5 ಇಂಪ್ರೂವ್ ಆಗಿದೆ. ಬಿಕಾಸ್ ಆಫ್ ಲೀಗಲ್, ಟೆಕ್ನಿಕಲ್, ಆರ್ಗನೈಸೇಷನ್, ಕೆಪಾಸಿಟಿ ಬಿಲ್ಡಿಂಗು, ಕೋಆಪರೇಟಿವ್ ಮೆಜರ್ಸ್ ಇದೆ. ಇಂಡಿಯಾದು ಡಿಜಿಟಲ್ ಫುಟ್ ಪ್ರಿಂಟ್ ಎಕ್ಸ್ಪ್ಯಾಂಡ್ ಆಗ್ತಿದೆ. ಫ್ರಮ್ 25 ಅದೇ ಮೊಬೈಲ್ದು ಇಂಟರ್ನೆಟ್ ಕನೆಕ್ಷನ್ಸು 25.15 crore ಇದ್ದಾರೆ, 96.96 crore ಆಗಿದೆ. ಗ್ರೋತ್ ರೇಟು 285.53% ಇದೆ. ರಿಯಲ್ ಟೈಮ್ ಪೇಮೆಂಟಲ್ಲಿ ಇಂಡಿಯಾ 49% ಆಫ್ ದಿ ಗ್ಲೋಬಲ್ ರಿಯಲ್ ಟೈಮ್ ಪೇಮೆಂಟ್ ಟ್ರಾನ್ಸಾಕ್ಷನಲ್ಲಿ ಇಂಡಿಯಾನೇ 49% ಇದೆ.
ವರ್ಲ್ಡಿನ ಮೋರ್ ದೆನ್ ಆಲ್ಮೋಸ್ಟ್ 50% ಬರ್ತಿದ್ವಿ. ಡಿಜಿಟಲ್ ಟ್ರಾನ್ಸಾಕ್ಷನ್ಸು ಓವರ್ 12 ಲ್ಯಾಕ್ ಕ್ರೋರ್ ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ಪರ್ ಮಂತ್ ಆಗುತ್ತೆ. 12 ಲ್ಯಾಕ್ ಕ್ರೋರ್. ಓಕೆನಾ. ಅದೇ ಡಿಜಿಟಲ್ ಸಾವರ್ನಿಟಿ ಇರಬೇಕು, ಸೈಬರ್ ರೆಸಿಲಿಯನ್ಸ್ ಇರಬೇಕು, ಎಬಿಲಿಟಿ ರಿಕವರಿ ಫ್ರಮ್ ಸೈಬರ್ ಡಿಸ್ರಪ್ಷನ್, ಸೈಬರ್ ಹೈಜೀನ್ ಇದೆನಾ, ಟ್ರಸ್ಟ್ ಆರ್ಕಿಟೆಕ್ಚರ್, ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಸ್ಟ್ರಾಟಜಿ. ನೆಕ್ಸ್ಟ್ ಬಂದ್ಬಿಟ್ಟು ಇಂಡಿಯಾ ಸೈಬರ್ ಸೆಕ್ಯೂರಿಟಿ ವಲ್ನರಬಿಲಿಟೀಸ್ಗಳು ಏನು, ಐ ಥಿಂಕ್ ಯು ಆಲ್ರೆಡಿ ಎಕ್ಸ್ಪ್ಲೇನ್ ಆಲ್ರೆಡಿ ಇದೆ. 7,000 ಸೈಬರ್ ಕ್ರೈಮ್ಸ್ ಕಂಪ್ಲೇಂಟ್ಸ್ ಆಗುತ್ತೆ, 1,750 ಕ್ರೋರ್ ಲಾಸಸ್ ಇದೆ. ನೆಕ್ಸ್ಟ್ ಹೈ ವ್ಯಾಲ್ಯೂ ಫೈನಾನ್ಷಿಯಲ್ ಫ್ರಾಡ್ಸ್ ಇದೆ, ಮೋರ್ ದೆನ್ 1 ಲ್ಯಾಕ್ ಸೈಬರ್ ಫ್ರಾಡ್ಸು ಮೋರ್ ದೆನ್ 1 ಲ್ಯಾಕ್ ಕ್ವಾಡ್ರಪಟ್ಟು 29,008 ಕೇಸಸ್ ಆಗ್ತಿದೆ. ಎ ಡ್ರಿವನ್ ಫಿಶಿಂಗ್ ಆ್ಯಂಡ್ ಸೊಫೆಸ್ಟಿಕೇಟೆಡ್ ಅಟ್ಯಾಕ್ಸ್ ಇದೆ. ಡೀಪ್ ಫೇಕು, ಆಟೋಮೇಟೆಡ್ ಸೋಷಿಯಲ್ ಇಂಜಿನಿಯರಿಂಗ್, ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್, ಏಮ್ಸ್ ರ್ಯಾನ್ಸಮ್ ವೇರ್ ಅಟ್ಯಾಕ್ ಆಗಿದೆ. ಟೆಲಿಕಾಮ್ ಸೆಕ್ಟರ್ ಡಾಟಾ ಬ್ರೀಚಸ್ ಆಗಿದೆ. BSNL ಒಂದು ಡಾಟಾ ಬ್ರೀಚ್ ಆಗಿತ್ತು, 278 GB ಯೂಸರ್ಸ್ ಡಾಟಾ ಲೀಕ್ ಆಗಿದೆ 2024. ಲೋ ಆರ್ಗನೈಸೇಷನಲ್ ಸೈಬರ್ ರೆಡಿನೆಸ್ ಇದೆ. ಓನ್ಲಿ 7% ಆರ್ಗನೈಸೇಷನ್ಸ್ಗಳು ಸೈಬರ್ ಥ್ರೆಟ್ನ ರೆಡಿ ಇದ್ದಾವೆ ಫೇಸ್ ಮಾಡೋಕ್ಕೆ. ಡಿಜಿಟಲ್ ಪೇಮೆಂಟ್ ಎಕ್ಸ್ಪ್ಲಾಯ್ಟೇಷನ್, ಸ್ಕ್ಯಾಮ್ಸ್, ಲೆವರೇಜಿಂಗ್ UPI ಮತ್ತು AI ಬೇಸ್ಡ್ ಫ್ರಾಡ್ಸ್ಗಳಿಗೆ ವೀಕ್ BFSI ಸೈಬರ್ ಸೆಕ್ಯೂರಿಟಿ ಪೋಸ್ಚರ್ಸ್ ಇದ್ದಾವೆ. ನೆಕ್ಸ್ಟ್ ಲಿಮಿಟೆಡ್ ಸೈಬರ್ ಅವೇರ್ನೆಸ್, ಓನ್ಲಿ 16% ಆಫ್ ಗುಜರಾತ್ ರೆಸಿಡೆಂಟ್ಸ್ ಕ್ಯಾನ್ ರಿಪೋರ್ಟ್ ಸೈಬರ್ ಕ್ರೈಮ್ ಆನ್ಲೈನ್. ನ್ಯಾಷನಲ್ ಆ್ಯಾವ್ರೇಜು ಓನ್ಲಿ 17.7% ಅಷ್ಟೇ ರೈಸ್ ಮಾಡ್ತಾಯಿದ್ದೀವಿ ಕೇಸ್ನ. ಕ್ರಾಸ್ ಬಾರ್ಡರ್ ಸೈಬರ್ ಕ್ರೈಮ್ ನೆಟ್ವರ್ಕ್ಸ್ ಇದೆ. ಓಕೆನಾ. ಅದೇ ಸೈಬರ್ ಥ್ರೆಟ್ಸ್, ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಇದನ್ನು ಬರೀಲೇಬೇಕು. ಪವರ್ ಆ್ಯಂಡ್ ಎನರ್ಜಿಗೆ ಮುಂಬೈ ಪವರ್ ಗ್ರಿಡ್ ಅಟ್ಯಾಕ್ ಆಗಿತ್ತು, ಚೀನೀಸ್ APT ರೆಡ್ ಎಕೋ ಅನ್ನೋದೊಂದು. ಹೆಲ್ತ್ ಕೇರಲ್ಲಿ ಲೆಗೆಸಿ IT ಸಿಸ್ಟಮ್ಗಳು, ಏಮ್ಸ್ನ ರ್ಯಾನ್ಸಮ್ ವೇರ್ ಮಾಡಿ 1.3 TB ಡಾಟಾನ ಕಾಂಪ್ರಮೈಸ್ ಆಗಿ ಲೀಕ್ ಆಗಿದೆ. ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಸರ್ವಿಸಲ್ಲಿ UPI ಇದು 175 ಕ್ರೋರ್ ಲಾಸ್ಟ್ ಆಗಿದೆ. ಟೆಲಿಕಾಮಲ್ಲಿ BSNL ಡಾಟಾ ಬ್ರೀಚ್ ಆಗಿದೆ, 270+ GB ಡಾಟಾನ ಲೀಕ್ ಮಾಡಲಾಗಿದೆ. ಅನ್ಪ್ಯಾಚ್ಡ್ ಇನ್ಫ್ರಾಸ್ಟ್ರಕ್ಚರ್, ಪೂರ್ DDoS ಪ್ರೊಟೆಕ್ಷನ್ ಇರೋದ್ರಿಂದ. ಟ್ರಾನ್ಸ್ಪೋರ್ಟ್ ಮತ್ತು ರೈಲ್ವೇದಲ್ಲಿ ಶಾಡೋ ಪ್ಯಾಡ್ ಅನ್ನೋ ಒಂದು ಮಾಲ್ವೇರ್ ಟಾರ್ಗೆಟ್ ಹಿಡಿದು ರೈಲ್ವೆ ಲಾಜಿಸ್ಟಿಕ್ಸ್ನ ಅಟ್ಯಾಕ್ ಮಾಡಿದೆ. ನೆಕ್ಸ್ಟ್ ಸಪ್ಲೈ ಚೈನ್ ಟಾರ್ಗೆಟಿಂಗ್ ಮಾಡಿ DRDO ಇಸ್ರೋ ವೆಂಡರ್ ನೆಟ್ವರ್ಕ್ನ ಹ್ಯಾಕ್ ಮಾಡಲಾಗಿತ್ತು. ಲಜಾರಸ್ ಗ್ರೂಪ್ ಇನ್ವಾಲ್ವ್ಮೆಂಟ್ ಆಗಿತ್ತು ಇದರಲ್ಲಿ. ಇನ್ಸ್ಟಿಟ್ಯೂಷನಲ್ ಆರ್ಕಿಟೆಕ್ಚರ್ ಫಾರ್ ಸೈಬರ್ ಸೆಕ್ಯೂರಿಟಿ, ಅದೇ ಸರ್ಟಿನ್ MIT ಒಳಗೆ ಬರುತ್ತೆ. ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಕೋಆರ್ಡಿನೇಷನ್ ಸೆಂಟರ್, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ನಲ್ಲಿ ಬರುತ್ತೆ. NCIIPC ನ್ಯಾಷನಲ್ ಕ್ರಿಟಿಕಲ್ ಇನ್ಫಾರ್ಮೇಷನ್ ಇನ್ಫ್ರಾಸ್ಟ್ರಕ್ಚರ್ ಪ್ರೊಟೆಕ್ಷನ್ ಎಂದು NTR ಮತ್ತು ಅದು PMO ಅಂಡರ್ ಇರುತ್ತೆ. ಆ್ಯಂಡ್ ಅಗೇನ್ ಹೋಮ್ ಮಿನಿಸ್ಟ್ರಿ ಅಂಡರ್ I4C ಅಂತ ಬರೀಲೇಬೇಕು, ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರು. PMO ಅಂಡರ್ ನ್ಯಾಷನಲ್ ಟೆಕ್ನಿಕಲ್ ರಿಸರ್ಚ್ ಆರ್ಗನೈಸೇಷನ್ ಬರುತ್ತೆ. ಮಿನಿಸ್ಟ್ರಿ ಆಫ್ ಡಿಫೆನ್ಸಲ್ಲಿ ಡಿಫೆನ್ಸ್ ಸೈಬರ್ ಏಜೆನ್ಸಿ ಇದೆ. DPDP ಆ್ಯಕ್ಟಲ್ಲಿ ಡಾಟಾ ಪ್ರೊಟೆಕ್ಷನ್ ಬೋರ್ಡ್ ಆಫ್ ಇಂಡಿಯಾ ಇದೆ, ಇದು MET ಅಂಡರೇ ಬರುತ್ತೆ. ಸೈಬರ್ ಸ್ವಚ್ಛತಾ ಕೇಂದ್ರ ಅಥವಾ ಬಾಟ್ನೆಟ್ ಕ್ಲಿಯರಿಂಗ್ ಸೆಂಟರ್ಸ್ ಅಂತೀವಲ್ವ, ಇದು MIT ಸರ್ಟಿನಲ್ಲೇ ಇದೆ. ಇನ್ನೊಂದು ಸ್ಟೇಟ್ ಸೈಬರ್ ಸೆಕ್ಯೂರಿಟಿ ಸೆಲ್ಸ್ ಆ್ಯಂಡ್ ಸರ್ಟ್ಸ್ಗಳು ಬರ್ತವೆ, ಸ್ಟೇಟ್ ಗೌರ್ಮೆಂಟಲ್ಲಿ ವರ್ಕ್ ಮಾಡ್ತವೆ. ಇದರ ಇಶ್ಯೂಸ್ ಏನು, ಮೇಜರ್ ಗೌರ್ಮೆಂಟ್ ಅದು ಮಲ್ಟಿಪಲ್ ಏಜೆನ್ಸೀಸ್ಗಳು ಇರ್ತವೆ ವಿತ್ ನೋ ಯೂನಿಫೈಡ್ ಕಮಾಂಡ್ ಸ್ಟ್ರಕ್ಚರ್ಸ್, ಸೈಲೋಸಲ್ಲಿ ಅದೇ ಡಿಲೇ, ಡಿಸ್ರಪ್ಷನ್ನು, ಡುಪ್ಲಿಕೇಶನ್ನು, ಗ್ಯಾಪ್ಸು, ಕೋರ್ಡಿನೇಷನ್ಸು, ಆಬ್ಸೆನ್ಸ್ ಆಫ್ ದಿ ಸೆಂಟ್ರಲ್ ಸೈಬರ್ ಸೆಕ್ಯೂರಿಟಿ ರೆಗ್ಯುಲೇಟರ್ ಇಲ್ಲ. ಅಂದರೆ ಈಗ RBI ಸೆಬಿಗೆ ಅಂತ ಹೇಗೆ ಒಂದು ಗೌರ್ಮೆಂಟ್ ಮಾಡ್ತೀವಲ್ಲ, ಹಾಗೆ ಒಂದು ಸೈಬರ್ ಸೆಕ್ಯೂರಿಟಿ ರೆಗ್ಯುಲೇಟ್ ಮಾಡೋಕ್ಕೆ ಒಂದು ಬಾಡಿ ಇಲ್ಲ. ಸಿವಿಲ್ ಮಿಲಿಟರಿ ಕೋಆರ್ಡಿನೇಷನ್ ಡೆಫಿಸಿಟ್ ಇದೆ. ಮಿನಿಸ್ಟ್ರಿ ಆಫ್ ಡಿಫೆನ್ಸ್ದವರು DYCA ಅಂತ ಮಾಡ್ಕೊಂಡಿದ್ದಾರೆ. ಆಮೇಲೆ ಸರ್ಟಿನರ್ NCIPC ಅಂತ ಸಿವಿಲ್ ಬಾಡೀಸ್ ಇದೆ, ಇದ್ರದ್ದು ಎರಡು ಜಾಯಿಂಟಾಗಿ ವರ್ಕ್ ಮಾಡಬೇಕು. ಔಟ್ಡೇಟೆಡ್ ಲೀಗಲ್ ಇನ್ಫ್ರಾಸ್ಟ್ರಕ್ಚರ್ಸ್ ಅಂದರೆ ಈ IT ಆ್ಯಕ್ಟ್ 2008 ಅಲ್ಲ, ಇದರೊಳಗೆ AI ಥ್ರೆಟ್ಸು, ಡೀಪ್ ಫೇಕ್ಸು, ಸೈಬರ್ ವಾರ್ಫೇರ್ನ ಮೆನ್ಷನ್ ಮಾಡಲಾಗಿಲ್ಲ. ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಸ್ಟ್ರಾಟಜಿಯಲ್ಲಿ ಕೂಡ ಅದು ಅಪ್ರೂವಲ್ಲಿ ವೇಟ್ ಮಾಡ್ತಾ ಇದೆ, ಅದರಲ್ಲಿ ಇದನ್ನೆಲ್ಲ ಮೆನ್ಷನ್ ಮಾಡಿದ್ದಾರೆ. ವೀಕ್ಸ್ ಸ್ಟೇಟ್ ಲೆವೆಲ್ ಕೆಪಾಸಿಟಿ ಇದೆ, ಅಂದರೆ ಓನ್ಲಿ ಫ್ಯೂ ಸ್ಟೇಟ್ಸ್ ಇದೆ. ಸಪ್ರೇಟ್ ಸ್ಟೇಟ್ನಾಗೂ ಸರ್ಟ್ಸ್ ಮತ್ತು ಫೋರೆನ್ಸಿಕ್ ಲ್ಯಾಬ್ಸ್ ಇದೆ. ಪೊಲೀಸ್ ಸೈಬರ್ ಸೆಲ್ಸ್ ಆರ್ ಅಂಡರ್ ರಿಸೋರ್ಸ್ ಇದೆ. ಲಿಮಿಟೆಡ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಇದೆ. ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ಸ್ ನೀಡಿದೆ. ಇಲ್ಲಿ ಲೋ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಅಕೌಂಟಬಿಲಿಟಿ ಇದೆ. NCC ಮತ್ತು NCIPC ಆಪರೇಟ್ ವಿತ್ ಲಿಮಿಟೆಡ್ ಪಬ್ಲಿಕ್ ಓವರ್ಸೈಟ್, ಒಪ್ಯಾಕ್ ಫಂಡಿಂಗ್ ಇದೆ ಇಲ್ಲಿ. ನೆಕ್ಸ್ಟ್ ಇನ್ಎಡಿಕ್ವೇಟ್ ಇಂಟರ್ನ್ಯಾಷನಲ್ ಎಂಗೇಜ್ಮೆಂಟ್, ಇಂಡಿಯಾದವರೆಗೂ ಬುಡಾಪೆಸ್ಟ್ ಕನ್ವೆನ್ಷನ್ ಆಫ್ ಸೈಬರ್ ಕ್ರೈಮಿಗೆ ಸಿಗ್ನೇಟರಿ ಇಲ್ಲ. ಲಿಮಿಟೆಡ್ ಬಯಲಾಟ್ರಲ್ ಸೈಬರ್ ಅಗ್ರಿಮೆಂಟ್ಸ್ ಇದೆ. ಇದನ್ನೆಲ್ಲ ಮಾಡೋಕ್ಕೆ ಲೀಗಲ್ ಆ್ಯಂಡ್ ರೆಗ್ಯುಲೇಟರಿ ಆರ್ಕಿಟೆಕ್ಚರ್ ಫಾರ್ ಸೈಬರ್ ಸೆಕ್ಯೂರಿಟಿ ಇಂಡಿಯಾದ ಏನಿದೆ, IT ಆ್ಯಕ್ಟ್ ಇದೆ 2000ಅಲ್ಲಿ. ಪ್ರೈಮರಿ ಸೈಬರ್ ಲಾ ಇದೆ 43, 66, 66C, 66D, 66E, 67. ಅಲ್ಲಿ ಹ್ಯಾಕಿಂಗು, ಡಾಟಾ ಥೆಫ್ಟ್, ಐಡೆಂಟಿ ಫ್ರಾಡ್ನ ಎಕ್ಸ್ಪ್ಲೇನ್ ಮಾಡಲಾಗಿದೆ, ಡಿಫೈನ್ ಮಾಡಲಾಗಿದೆ. IT ರೂಲ್ಸ್ 2011ಅಲ್ಲಿ ಸೆನ್ಸಿಟಿವಿಟಿ ಪರ್ಸನಲ್ ಡಾಟಾನು ಮತ್ತು ಪ್ರಿಸ್ಕ್ರೈಬ್ಡ್ ಡಾಟಾ ಪ್ರೊಟೆಕ್ಷನ್ ಆ್ಯಂಡ್ ಪ್ರೈವಸಿ ರೂಲ್ಸ್ ಆಗಿದೆ. ಡಿಜಿಟಲ್ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಆ್ಯಕ್ಟ್, DPDP ಆ್ಯಕ್ಟ್ ಅಂತೀವಿ. ಇಲ್ಲಿ ಡಾಟಾ ಫಿಡಿಷರಿ DPBಯನ್ನು ಎಸ್ಟಾಬ್ಲಿಷ್ ಮಾಡಿದರೆ. ಆಮೇಲೆ ಕನ್ಸೆಂಟ್ ಬೇಸ್ಡ್ ಡಾಟಾ ಪ್ರೊಸೆಸಿಂಗ್ ಕೊಡ್ತೀವಿ. ಇಂಡಿಯನ್ ಪಿನಲ್ ಕೋಡ್ 1860 ಈಗ BNSS ಅಂತ ಬರುತ್ತೆ. ಇದರಲ್ಲಿ ಸೆಕ್ಷನ್ 4 ಚೀಟಿಂಗು, 420 ಫ್ರಾಡು, 468 ಫಾರ್ಜರಿ, ಡಿಫಾಮೇಷನ್ ಆಗಿದೆ. ಸರ್ಟಿನ್ ಡೈರೆಕ್ಷನ್ಸಲ್ಲೂ ಕೂಡ ಮ್ಯಾಂಡೇಟರಿ ಬ್ರೀಚ್ ರಿಪೋರ್ಟಿಂಗ್ ವಿತಿನ್ 6 hours ಒಳಗೆ ನೀವು ರಿಪೋರ್ಟ್ ಮಾಡಿ ಅಂತ ಹೇಳಲಾಗಿದೆ ಇಲ್ಲಿ. ಆಮೇಲೆ VPN ಅಥವಾ ಕ್ಲೌಡ್ ಪ್ರೊವೈಡರ್ ಮಸ್ಟ್ ರಿಟೈನ್ ಯೂಸರ್ ಲಾಗ್ಸ್ ಫಾರ್ 180 days. ನೀವು VPN ಹೋಗಿ ಮಾಡಿದ್ರೂ ಕೂಡ ನಿಮ್ಮ ಡೀಟೇಲ್ಸ್ಗಳನ್ನ 180 days ತನಕ ಇರಲೇಬೇಕು ಅಂತ ಸರ್ಟಿನ್ ಹೇಳಿದೆ.
ನೆಕ್ಸ್ಟ್ ಸೆಕ್ಟರಲ್ ಸೈಬರ್ ಸೆಕ್ಯೂರಿಟಿ ರೆಗ್ಯುಲೇಷನ್ಸ್ RBIದವರು ಕೂಡ ಸೈಬರ್ ಸೆಕ್ಯೂರಿಟಿ ಫ್ರೇಮ್ವರ್ಕಿಗೆ ಬ್ಯಾಂಕ್ಸ್ಗೆ ಕೊಟ್ಟಿದೆ. IRDAದಾಗೂ ಕೊಟ್ಟರೆ ಸೈಬರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಗೈಡ್ಲೈನ್ಸ್ ಫಾರ್ ಇನ್ಶೂರೆನ್ಸಸ್ಗೆ. ಸೆಬಿದವರು ಕೊಟ್ಟರೆ ಫಾರ್ ಸ್ಟಾಕ್ ಎಕ್ಸ್ಚೇಂಜ್ ಆ್ಯಂಡ್ ಡೆಪಾಸಿಷನ್ಸ್ಗೆ. ಓಕೆನಾ. ಅದೇ ಡಿಜಿಟಲ್ ವೆಲ್ನಬಿಲಿಟಿ ಇಂಡೆಕ್ಸ್, ಸೈಬರ್ ಸಾವರ್ನಿಟಿ, ಹೋಲ್ ಆಫ್ ಎ ನೇಷನ್ ಸೈಬರ್ ಸೆಕ್ಯೂರಿಟಿ ಫ್ರೇಮ್ವರ್ಕ್. ಸೂಪರ್. ನೆಕ್ಸ್ಟು ಇದು ಬಿಟ್ಟರೆ ಇನ್ನೊಂದು ಹೇಳಿದ್ದಾರೆ, ಝೀರೋ ಟ್ರಸ್ಟ್ ಆರ್ಕಿಟೆಕ್ಚರ್, ಸೈಬರ್ ಡಿಟರೆನ್ಸ್ ಡಾಕ್ಟ್ರಿನ್ಸ್ಗಳನ್ನ ಬಳಸಬೇಕು. ನಂಗೆ ಈ ಥರ ಕೀವರ್ಡ್ಸ್: ಝೀರೋ ಟ್ರಸ್ಟ್ ಆರ್ಕಿಟೆಕ್ಚರ್, ಸೈಬರ್ ಡಿಟರೆನ್ಸ್ ಡಾಕ್ಟ್ರಿನ್ಸ್. ಓಕೆನಾ, ಸೂಪರ್. ನೆಕ್ಸ್ಟ್ ಇನ್ಫಾರ್ಮೇಷನ್ ಟೆಕ್ನಾಲಜಿ IT ಆ್ಯಕ್ಟ್. ಇದು ಬಿಗ್ ಆ್ಯಕ್ಟ್. ಇದು ಸುಮ್ಮನೆ ಸಿಂಪಲಾಗಿ ನೋಡ್ಕೊಳ್ಳೋಣ. ಇದ್ರ ಬಗ್ಗೆ ಕ್ವಶನ್ಸ್ಗಳು ಬಂದರೆ ಮಾತ್ರ ನೋಡ್ಕೋಬೇಕು. ಒಂದಿಷ್ಟು ಕ್ವಶನ್ಸ್ಗಳು ಕೇಳಿದರು ಕೂಡ. ಇದು ಲೀಗಲ್ ರಿಕಗ್ನಿಷನ್ ಕೊಡುತ್ತೆ ಟು ಕಾಮರ್ಸ್, ಡಿಜಿಟಲ್ ಸಿಗ್ನೇಚರ್ಸ್, ಸೈಬರ್ ಕ್ರೈಮ್ ಪ್ರಿವೆನ್ಷನ್ ಇನ್ ಇಂಡಿಯಾ, ಗ್ಲೋಬಲ್ ಅಲೈನ್ಮೆಂಟ್ ಇದೇನೆ, ಯೂನಿಸೆಟಲ್ ಮಾಡೆಲ್ ಪ್ರಕಾರ ಇದೆ, ಹಿಸ್ಟಾರಿಕ್ ಮೈಲ್ಸ್ಟೋನ್ ಕೂಡ ಆಗಿದೆ ಸೈಬರ್ ಸ್ಪೇಸ್ ಮತ್ತು ಎಲೆಕ್ಟ್ರಾನಿಕ್ ಟ್ರಾನ್ಸಾಕ್ಷನಲ್ಲಿ. ಇದು ಡ್ಯಾಮೇಜ್ ಮತ್ತು ಲಾಸ್ ಕಾಸ್ಡ್ ಬೈ ಅನ್ಅಥರೈಸ್ಡ್ ಡಾಟಾ ಆಕ್ಸೆಸ್ ಆದರೆ ಸೆಕ್ಷನ್ 43 ಆಗಿದೆ. ಏನಿಲ್ಲ ಅಂದರೆ ಅಟ್ಲೀಸ್ಟ್ ಸೆಕ್ಷನ್ 66 ಹ್ಯಾಕಿಂಗ್ ಮತ್ತು ರಿಲೇಟೆಡ್ ಅಫೆನ್ಸಸ್ಗೋಸ್ಕರ. ಐಡೆಂಟಿಟಿ ಥೆಫ್ಟಿಗೆ ಸೆಕ್ಷನ್ 66C ಇದೆ. 66Dಯಲ್ಲಿ ಚೀಟಿಂಗ್ ಬೈ ಇಂಪರ್ಸೋನೇಷನ್ ಇದೆ. 66F ಅಲ್ಲಿ ಸೈಬರ್ ಟೆರರಿಸಮ್ ಹೇಳಲಾಗಿದೆ. ಸಾಕಿಷ್ಟು. ನೆಕ್ಸ್ಟ್ ಅದು ಬಿಟ್ಟರೆ 67 ಪಬ್ಲಿಷಿಂಗ್ ಒಬ್ಸಿನ್ ಮೆಟೀರಿಯಲ್. 16A ಒಳಗೆ ಗೌರ್ಮೆಂಟ್ ಇಂಟರ್ಸೆಪ್ಷನ್ ಆ್ಯಂಡ್ ಬ್ಲಾಕಿಂಗ್. 70 ಒಳಗೆ ಕ್ರಿಟಿಕಲ್ ಇನ್ಫಾರ್ಮೇಷನ್ ಇನ್ಫ್ರಾಸ್ಟ್ರಕ್ಚರ್. 72 ಮತ್ತು 70D ಒಳಗೆ ಬ್ರೀಚ್ ಆಫ್ ಕಾನ್ಫಿಡೆನ್ಷಿಯಾಲಿಟಿ. 79 ಇಂಟರ್ಮೀಡಿಯರಿ ಲಯಬಿಲಿಟಿ. ಏನೂ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಅಟ್ಲೀಸ್ಟ್ ಇದು ಬೇಕೇ ಬೇಕು. ಹ್ಯಾಕಿಂಗ್ ಮತ್ತು ರಿಲೇಟೆಡ್ ಅಫೆನ್ಸ್ಗೆ, ಸೈಬರ್ ಟೆರರಿಸಮ್ಗೆ 66F, 66C, 66F. IT ಅಮೆಂಡ್ಮೆಂಟ್ ಆ್ಯಕ್ಟ್ 2008 ಈ ಫಿಶಿಂಗು, ಸೈಬರ್ ಸ್ಟಾಕಿಂಗು, ಡಾಟಾ ಥೆಫ್ಟ್ನ ಇನ್ಕ್ಲೂಡ್ ಮಾಡಲಾಗಿದೆ. ಸೈಬರ್ ಟೆರರಿಸಮ್ನ ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಕಂಟೆಂಟ್ ಬ್ಲಾಕಿಂಗು ಕೂಡ 16A ಅಮೆಂಡ್ಮೆಂಟ್ ಮಾಡಿ ಇಂಟ್ರೊಡ್ಯೂಸ್ ಮಾಡಿದೆ. ಸ್ಟ್ರೆಂತ್ ಆನ್ ದ ಇಂಟರ್ಮೀಡಿಯರಿ ಗೈಡ್ಲೈನ್ಸು, ಸಿಗ್ನೇಚರಿ ಪ್ರಾವಿಷನ್ಸು ಕೊಟ್ಟಾಯಿತು. ಕಾರ್ಪೊರೇಟ್ ಅಕೌಂಟಬಿಲಿಟಿನೂ ಕೊಟ್ಟಾಯಿತು. ಇನ್ಸ್ಟಿಟ್ಯೂಷನಲ್ ಸೆಟಪ್ ಅಂದರೆ ಎಸ್ಟಾಬ್ಲಿಷ್ ಅಡ್ಜುಡಿಕೇಟಿಂಗ್ ಸೈಬರ್ ಟ್ರೈಬ್ಯುನಲ್ನೂ ಕೂಡ ಎಸ್ಟಾಬ್ಲಿಷ್ ಮಾಡಿದ್ವಿ ಇದರ ಅಂಡರ್. ಸಿಗ್ನಿಫಿಕೆನ್ಸ್ ಮತ್ತು ಇಂಪ್ಯಾಕ್ಟನ್ನು ಲೀಗಲ್ ರಿಕಗ್ನಿಷನ್ ಫಾರ್ ಟ್ರಾನ್ಸಾಕ್ಷನ್ ಇದೆ, ಲೀಗಲ್ ವ್ಯಾಲಿಡ್ ಇದೆ, ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ ಇದೆ, ಕಾಮರ್ಸ್, ಆನ್ಲೈನ್ ಬ್ಯಾಂಕಿಂಗ್ಗೆ. ಸೈಬರ್ ಜ್ಯೂರಿಸ್ಪ್ರೂಡೆನ್ಸ್ ಮತ್ತು ಫೌಂಡೇಶನ್, ಹ್ಯಾಕಿಂಗು, ಐಡೆಂಟಿಟಿ ಥೆಫ್ಟಿಗೆ, ಸೈಬರ್ ಟೆರರಿಸಮ್ಗೆ. ಡಿಜಿಟಲ್ ಅಥೆಂಟಿಕೇಷನ್ ಸೆಕ್ಯೂರಿಟಿ ಕೊಟ್ಟಿದೆ. ಡಿಜಿಟಲ್ ಸಿಗ್ನೇಚರ್, ಗವರ್ನೆನ್ಸ್ ಎನೇಬಲ್ಮೆಂಟ್, ಪೇಪರ್ಲೆಸ್ ಅಡ್ಮಿನಿಸ್ಟ್ರೇಷನ್, ಫೈಲಿಂಗ್, ಡಿಜಿಟಲ್ ರೆಕಾರ್ಡ್ ಫೈಲಿಂಗ್ ಕೀಪಿಂಗ್ ಮಾಡೋಕ್ಕೆ. ಡಾಟಾ ಪ್ರೊಟೆಕ್ಷನ್ಗೆ 43A ಮತ್ತು 72A ಮಿಸ್ ಹ್ಯಾಂಡ್ಲಿಂಗ್ ಆಫ್ ದಿ ಸೆನ್ಸಿಟಿವ್ ಡಾಟಾ, ಡಿಜಿಟಲ್ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಆ್ಯಕ್ಟ್ ಇದೆ. ರೆಡ್ರೆಸಲ್ ಮೆಕ್ಯಾನಿಸಮ್ಗೆ ಅಡ್ಜುಡಿಕೇಟಿಂಗ್ ಅಥಾರಿಟೀಸ್ ಇದೆ. ಸೈಬರ್ ಅಪಿಲೇಟ್ ಟ್ರೈಬ್ಯುನಲ್ ಇದೆ. ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸೀಸ್ಗಳಿದ್ದಾರೆ. ಆಮೇಲೆ ಸೆಕ್ಷನ್ 16A ಎನೇಬಲ್ಸ್ ದಿ ಕಂಟೆಂಟ್ ಬ್ಲಾಕಿಂಗ್, ಸಾವರ್ನಿಟಿ, ಇಂಟಿಗ್ರಿಟಿ, ಪಬ್ಲಿಕ್ ಆರ್ಡರ್ಗೋಸ್ಕರ. ಬೂಸ್ಟ್ ದ ಡಿಜಿಟಲ್ ಎಕಾನಮಿ, UPI, GST, ಡಿಜಿಲಾಕರು, ಕೋವಿನಲ್ಲಿ. ಓಕೆನಾ. ಇಂಟರ್ನ್ಯಾಷನಲ್ ಅಲೈನ್ಮೆಂಟಲ್ಲಿ ಯೂನಿಸೆಟ್ರಲ್ ಮಾಡೆಲ್ ಇದು ಬರೀಲೇಬೇಕು. ಯೂನಿಸೆಟ್ರಲ್ ಮಾಡೆಲ್ ಫೆಸಿಲಿಟೇಟ್ ದಿ ಕ್ರಾಸ್ ಬಾರ್ಡರ್ ಡಾಟಾ ಎಕ್ಸ್ಚೇಂಜಿಂಗ್ ಮಾಡ್ತಿರ್ತಾರೆ. ಓಕೆನಾ. ಇನ್ಸ್ಟಿಟ್ಯೂಷನಲ್ ಅದೇ 13 ಬರ್ತವೆ. ಅಡ್ಜುಡಿಕೇಟಿಂಗ್ ಆಫೀಸರ್ಸ್ ಇದೆ ಅಂದರೆ ಲೈಕ್ ಸೈಬರ್ ಕಾಂಟ್ರವೆನ್ಷನ್ಸ್ ಲೆಸ್ ದೆನ್ 5 crores. ಸೈಬರ್ ಅಪಿಲೇಟ್ ಟ್ರೈಬ್ಯುನಲ್ಗೆ ಏನಾದ್ರು ಇಶ್ಯೂಸ್ ಇತ್ತು ಅಂದರೆ IT ಆ್ಯಕ್ಟ್ ಅಂದರೆ ಇದಕ್ಕೆ ಹೋಗ್ಬೋದು ನೀವು. ಪೊಲೀಸ್ ಆ್ಯಂಡ್ ಲಾ ಎನ್ಫೋರ್ಸ್ಮೆಂಟ್ ಇದೆ ಇದರಲ್ಲಿ. ಕಂಟ್ರೋಲರ್ ಆಫ್ ದಿ ಸರ್ಟಿಫೈಯಿಂಗ್ ಅಥಾರಿಟೀಸ್ ಇದೆ, CCA ಅಂತ ಬರುತ್ತೆ, ರೆಗ್ಯುಲೇಟ್ ದ ಡಿಜಿಟಲ್ ಸಿಗ್ನೇಚರ್ ಆ್ಯಂಡ್ ಸರ್ಟಿಫಿಕೇಷನ್. ಇದ್ರ ಲಿಮಿಟೇಷನ್, ಔಟ್ಡೇಟೆಡ್ ಪ್ರೊವಿಷನ್ಸ್, ಇಲ್ಲ, ಡೀಪ್ ಫೇಕ್ ಇಲ್ಲ, ಸೈಬರ್ ವಾರ್ಫೇರ್ ಇಲ್ಲ. ಇದನ್ನು ಬರೀಲೇಬೇಕಿದೆ, ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ವೀಕ್ ಎನ್ಫೋರ್ಸ್ಮೆಂಟ್, ಲಿಮಿಟೆಡ್ ಪವರ್ಸ್ ಆಫ್ ದಿ 13 ಆ್ಯಂಡ್ ಅಡ್ಜುಡಿಕೇಟಿಂಗ್ ಆಫೀಸರ್ಸ್. ಪ್ರೈವಸಿ ಕನ್ಸರ್ನ್ಸಲ್ಲಿ ಸೆಕ್ಷನ್ 69A ಇದೆ. ಓವರ್ಲ್ಯಾಪ್ ದ DPDP ಆ್ಯಕ್ಟ್. ಇವು ಡ್ಯುಯಲ್ ರೆಗ್ಯುಲೇಷನ್ ಆಗುತ್ತೆ. ಅವರು ಮಾಡ್ತೀರಿ, ಇವರು ಮಾಡ್ತೀರಿ, ಹೆಂಗಂತ ಮ್ಯಾನೇಜ್ ಮಾಡೋದು. ಇದು ಒಂದಕ್ಕೆ ನೀವು ಕ್ಲಿಯರಾಗಿ ಹೇಳ್ಬೋದು, ಡಾಟಾ ಪ್ರೊಟೆಕ್ಷನ್, ಪ್ರೈವಸಿ ಮೇಲೆ. ನೆಕ್ಸ್ಟ್ ಪೆಂಡಿಂಗ್ ಆಫ್ ಅಪ್ಡೇಟೆಡ್ ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಸ್ಟ್ರಾಟಜಿ ಪ್ರಕಾರ ಭಾಳಷ್ಟು ಕೇಸ್ಗಳು ಇನ್ನೂ ಪೆಂಡಿಂಗಲ್ಲಿದ್ದಾವೆ. ಓಕೆನಾ. ಕೀವರ್ಡ್ಸ್ಗಳು ಅದು ಡಿಜಿಟಲ್ ಲೀಗಲ್ ಆರ್ಕಿಟೆಕ್ಚರ್ ಅಂತಲೇ ಬರೀಬೇಕು. IT ಆ್ಯಕ್ಟ್ ಅಂತ ಬಂದರೆ ಡಿಜಿಟಲ್ ಲೀಗಲ್ ಆರ್ಕಿಟೆಕ್ಚರ್, ಸೈಬರ್ ಜ್ಯೂರಿಸ್ಪ್ರೂಡೆನ್ಸ್ ಫ್ರೇಮ್ವರ್ಕ್, ಡಾಟಾ ಸಾವರಿನಿಟಿ, ಸೇಫ್ ಹಾರ್ಬರ್ ಪ್ರಿನ್ಸಿಪಲ್, ಟೆಕ್ನೋ ಲೀಗಲ್ ರಿಜಿಮ್. ಓಕೆನಾ. ಇನ್ಫಾರ್ಮೇಷನ್ IT ಆ್ಯಕ್ಟಲ್ಲಿ ಕ್ರಿಟಿಸಿಸಮ್ ಏನು ಮತ್ತು ವೇ ಫಾರ್ವರ್ಡ್. ಸ್ಟ್ರಕ್ಚರ್ ಆ್ಯಂಡ್ ಲೆಜಿಸ್ಲೇಟಿವ್ ಲಿಮಿಟೇಷನ್ಸ್ ಇದೆ. 2008 ಅಮೆಂಡ್ಮೆಂಟ್ ಆದರೆ ಅದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇಂಟರ್ನೆಟ್ ಆಫ್ ಥಿಂಗ್ಸ್, ಬ್ಲಾಕ್ ಚೈನು, ಡೀಪ್ ಫೇಕು, ನ್ಯೂ ಏಜ್ ಸೈಬರ್ ಕ್ರೈಮ್ಸ್ ಇಲ್ಲ. ಆದರೆ ರಾನ್ಸಮ್ ವೇರು, ಕ್ರಿಪ್ಟೋ ಫ್ರಾಡ್ಸು, ಆಲ್ಗಾರಿದಮ್, ಮ್ಯಾನಿಪುಲೇಷನ್ನು, ವೇಗ್ ಆ್ಯಂಡ್ ಆಂಬಿಗಿಯಸ್ ಡ್ರಾಫ್ಟಿಂಗ್ ಇದೆ. ಅನ್ಡಿಫೈನ್ಡ್ ಟರ್ಮ್ಸ್ ಲೈಕ್ ಅಫೆನ್ಸಿವ್ ಮೆಸೇಜ್ನ ಮಾಡಿಲ್ಲ, ಅಬ್ಸಿನ್ ಕಂಟೆಂಟ್ ಅಂದರೆ ಹೇಳಿಲ್ಲ, ಸಬ್ಜೆಕ್ಟಿವ್ ಇಂಟರ್ಪ್ರಿಟೇಷನ್ ಆಗಿಬಿಡುತ್ತೆ, ಲೀಡ್ಸ್ ಟು ಮಿಸ್ಯೂಸ್, ಆರ್ಬಿಟ್ರರಿ ಸೆನ್ಸರ್ಶಿಪ್ ಆಗ್ತದೆ. ಜ್ಯೂರಿಸ್ಟಿಕ್ಷನಲ್ ಗ್ಯಾಪ್ಸ್ ಇದೆ. ಕ್ರಾಸ್ ಬಾರ್ಡರ್ ಸೈಬರ್ ಕ್ರೈಮ್ಸು, ಡಾಟಾ ಟ್ರಾನ್ಸ್ಫರ್ ಪ್ರೋಟೋಕಾಲ್ಸು. ನೆಕ್ಸ್ಟ್ ಪ್ರೈವಸಿ ಆ್ಯಂಡ್ ಸರ್ವೆಲೆನ್ಸ್ ಕನ್ಸರ್ನಲ್ಲಿ ಬಾರ್ಡರ್ ಸರ್ವೆಲೆನ್ಸ್ ಪವರ್ಸಲ್ಲಿ ಸೆಕ್ಷನ್ 69 ಎಂಪವರ್ಸ್ ದಿ ಗೌರ್ಮೆಂಟ್ ಟು ಇಂಟರ್ಸೆಪ್ಟ್, ಮಾನಿಟರ್, ಡಿಕ್ರಿಪ್ಟ್ ಇನ್ಫಾರ್ಮೇಷನ್, ಲ್ಯಾಕ್ಸ್ ದ ಜುಡಿಷಿಯಲ್ ಓವರ್ಸೈಟ್ ಇದೆ. ಸೆಕ್ಷನ್ 66A ಕಾಂಟ್ರವರ್ಸಿ ಒಂದಿದೆ. ಏನಂತ ಸ್ಟಕ್ ಡೌನ್ ಇನ್ ಶ್ರೇಯಾ ಸಿಂಗಲ್ ಕೇಸು ಬಟ್ ಕರ್ಟೇಲ್ ದ ಫ್ರೀಡಮ್ ಆಫ್ ಸ್ಪೀಚ್ ಆನ್ ಆನ್ಲೈನ್ ಆಗ್ತಿದೆ. ಡಿಸ್ಪೈಟ್ ರಿಪೀಲ್ ಕಂಟಿನ್ಯೂಡ್ ಆಗ್ತಿದೆ ಬಟ್ ಮಿಸ್ಯೂಸ್ ಬೈ ಲೋಕಲ್ ಎನ್ಫೋರ್ಸ್ಮೆಂಟ್ ಏಜೆನ್ಸೀಸ್. ಇನ್ನು ಪೊಲೀಸ್ಗೆ ಇದ್ರ ಬಗ್ಗೆ ಜ್ಞಾನನೇ ಇಲ್ಲ ಅಂತ ಹೇಳ್ತಾರೆ ಸುಪ್ರೀಂ ಕೋರ್ಟು. 43A ಮತ್ತು 72A ಪ್ರೊವೈಡ್ ದ ಲಿಮಿಟೆಡ್ ಒಂದು ವೇಗ್ ಪ್ರೊಟೆಕ್ಷನ್ ಇದೆ.
ಎನ್ಫೋರ್ಸ್ಮೆಂಟ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಡಿಫಿಷಿಯನ್ಸಿನೂ ಇದೆ. ವೀಕ್ ಎನ್ಫೋರ್ಸ್ಮೆಂಟ್ ಮೆಕ್ಯಾನಿಸಮ್ ಇದೆ, ಅಂದರೆ ಟ್ರೈನರ್ ಸೈಬರ್ ಪರ್ಸನಲ್ಸ್ ಇಲ್ಲ, ಟೆಕ್ನಿಕಲ್ ಇನ್ಫ್ರಾಸ್ಟ್ರಕ್ಚರ್ಸ್ ಇಲ್ಲ. ಪೊಲೀಸ್ ಇರ್ಬೋದು, ಸೈಬರ್ ಪೊಲೀಸ್ ಇರ್ಬೋದು, ಅದ್ರ ಬಗ್ಗೆ ಅವರಿಗೆ ಅದ್ರ ಫುಲ್ ಟೆಕ್ನಿಕಲ್ ನಾಲೆಡ್ಜ್ ಇಲ್ಲ, ಅವ್ರನ್ನ ಟ್ರೈನ್ ಆಗಿಲ್ಲ. ಇನ್ಅಡಿಕ್ವೇಟ್ ಗ್ರೀವಿಯನ್ಸ್ ರೆಡ್ರೆಸಲ್ ಇದೆ, ಅಂದರೆ ಡಿಲೇ ಮಾಡ್ತಿದ್ವಿ, ಬ್ಯೂರೋಕ್ರೆಟಿಕ್ ಹರ್ಡಲ್ಸ್ ಇದೆ, ಲೋ ಅಕ್ಸೆಸಿಬಿಲಿಟಿ ಇದೆ. ಅಡ್ಜುಡಿಕೇಟಿಂಗ್ ದ ಆಫೀಸರ್ಸ್ ಮತ್ತು ಟ್ರೈಬ್ಯುನಲ್ಸ್. ಓವರ್ ಸೆಂಟ್ರಲೈಸೇಷನ್ ಆಫ್ ಪವರ್, ಅಂದರೆ ಎಕ್ಸೆಸಿವ್ ಕಾನ್ಸಂಟ್ರೇಷನ್ ಆಫ್ ಅಥಾರಿಟಿ ಇದೆ, ಸೆಂಟ್ರಲ್ ಗೌರ್ಮೆಂಟಲ್ಲೇ ಕೊಟ್ಬಿಟ್ಟಿದ್ದೀವಿ. ಸ್ಟೇಟ್ ಪಾರ್ಟಿಸಿಪೇಷನ್ ಲಿಮಿಟೇಷನ್ ಇದೆ, ಆ್ಯಂಡ್ ಡಿಸೆಂಟ್ರಲೈಸ್ಡ್ ಅಕೌಂಟಬಿಲಿಟಿ ಇನ್ ಸೈಬರ್ ರೆಗ್ಯುಲೇಷನ್ ಕೂಡ ಲಿಮಿಟೆಡ್ ಇದೆ. ರೆಗ್ಯುಲೇಟರಿ ಮತ್ತು ಇಂಟರ್ಮೀಡಿಯೇಟ್ ಇಶ್ಯೂಸ್ನಲ್ಲಿ ಬಂದರೆ ಸೇಫ್ ಹಾರ್ಬರ್ ಆಂಬಿಗ್ಯೂಟಿ ಸೆಕ್ಷನ್ 79 ಏನು ಕೊಡುತ್ತೆ ಅಂದರೆ ಫ್ರೀಕ್ವೆನ್ಸ್ ಪಾಲಿಸಿ ಶಿಫ್ಟ್ಸ್ ಆ್ಯಂಡ್ ರೈಟ್ ರೂಲ್ಸ್ ರಿವಿಷನ್ ಕ್ರಿಯೇಟೆಡ್ ಕಂಪ್ಲೈನ್ಸ್ ಕನ್ಫ್ಯೂಷನ್ ಆಗುತ್ತೆ. ಸೇಫ್ ಹಾರ್ಬರ್ ಅಂತ ಬರೀರಿ, ಆಂಬಿಗ್ಯೂಟಿ, ಸೇಫ್ ಹಾರ್ಬರ್ ಆಂಬಿಗ್ಯೂಟಿ ಸೆಕ್ಷನ್ 79 ದಟ್ ಇಟ್ ವಿಲ್ ರಿಲೀಸಸ್ ಎವ್ರಿಥಿಂಗ್, ಅಂದರೆ ಟೆನ್ಷನ್ ಬಿಟ್ವೀನ್ ದಿ ಪ್ಲಾಟ್ಫಾರ್ಮ್ ಅಕೌಂಟಬಿಲಿಟಿ ಆ್ಯಂಡ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ಈ ಪಾಯಿಂಟ್ ಹೇಳಿ, ಇಟ್ಸ್ ಎ ಗ್ರೇಟ್ ಪಾಯಿಂಟ್ ಇದು. ನೆಕ್ಸ್ಟ್ ಅನ್ಕ್ಲಿಯರ್ ಪ್ಲಾಟ್ಫಾರ್ಮ್ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಇಂಟರ್ಮೀಡಿಯೇಟ್ ಲಯಬಿಲಿಟಿಗೂ ಪಬ್ಲಿಷರ್ ರೆಸ್ಪಾನ್ಸಿಬಿಲಿಟಿಗೂ ನೀವು ಕ್ಲಿಯರಾಗಿ ಏನು ಹೇಳಿಲ್ಲ. ಅಂದರೆ ಪಬ್ಲಿಷರ್ದು ಅಂದರೆ ಈಗ ನೀವು ಫೇಸ್ಬುಕ್ಕಲ್ಲಿ ಏನೋ ಮಾಡ್ತೀರೋ ಅವ್ರದ್ದೇನು ರೆಸ್ಪಾನ್ಸಿಬಿಲಿಟಿ ಮತ್ತು ಇಂಟರ್ಮೀಡಿಯೇಟ್ ಏನು ಲಯಬಿಲಿಟಿ ಅನ್ನೋದು ನೀವು ಹೇಳಿಲ್ಲ. ಲೀಡ್ಸ್ ಟು ಕಂಟೆಂಟ್ ಮಾಡರೇಷನ್ ಆ್ಯಂಡ್ ಡಿಸ್ಪ್ಯೂಟ್ಸ್ ಇದೆ, ಲೀಗಲ್ ಓವರ್ರೀಚ್ ಆಗುತ್ತೆ. ಓಕೆನಾ? ವೇ ಫಾರ್ವರ್ಡ್ ಏನು ಮಾಡ್ಬೇಕು ಇದಕ್ಕೆ? ಕಾಂಪ್ರಹೆನ್ಸಿವ್ ಲೀಗಲ್ ಓವರ್ ಹೌಲ್ ಅಂತ ಬರಬೇಕು. ನೀವೆಲ್ಲವನ್ನು ಇನ್ಕ್ಲೂಡ್ ಮಾಡಿ. ಡಿಜಿಟಲ್ ಇಂಡಿಯಾ ಲಾ ಅದರೊಳಗೆ ಮಾಡರ್ನ್ ಡಿಜಿಟಲ್ ಇಂಡಿಯಾ ಲಾ ಮಾಡಿ, ಅದರೊಳಗೆ AI, ಬ್ಲಾಕ್ ಚೈನು, ಬಿಗ್ ಡಾಟಾ, ಕ್ವಾಂಟಮ್ ಕಂಪ್ಯೂಟಿಂಗು, ಮೆಟಾವರ್ಸ್ ಗವರ್ನೆನ್ಸ್ ಅಂತ ಬರೀಬೇಕು ನೀವು. ಮೆಟಾವರ್ಸ್ ಗವರ್ನೆನ್ಸ್ ಇಂಥ ದೊಡ್ಡ ದೊಡ್ಡ ವರ್ಡ್ಸ್ಗಳು ಹಾಕಬೇಕು. ಸ್ಟ್ರೆಂಥನ್ ಡಾಟಾ ಪ್ರೊಟೆಕ್ಷನ್ ರೆಜಿಮ್, ಜಸ್ಟ್ ಎ ಮಿನಿಟ್, ಏನು ಹೇಳಿ, ಮೆಟಾ ಗವರ್ನೆನ್ಸ್ ಅಂತ ಹಾಕಬೇಕು. ಸ್ಟ್ರೆಂಥನ್ ದ ಡಾಟಾ ಪ್ರೊಟೆಕ್ಷನ್ ರೆಜಿಮಲ್ಲಿ DPDP ಆ್ಯಕ್ಟಲ್ಲಿ DPDP ಮತ್ತು IT ಆ್ಯಕ್ಟ್ನ ಹಾರ್ಮನೈಸ್ ಮಾಡಿ, ಒಂದನ್ನೊಂದು ಸಾಮ್ಯತೆಯನ್ನು ತನ್ನಿ, ಒಂದಕ್ಕೊಂದು ಕೂಡಿಕೊಂಡು ಹೋಗೋ ಥರ ಮಾಡಿ. ಇದೇ ಥರ ಒಂದು ಸೆಕ್ಟ್ರಲ್ ರೆಗ್ಯುಲೇಷನ್ ತನ್ನಿ, RBI, SEBI, IRDA ಥರ. ಕ್ಲಿಯರ್ ಡೆಫಿನೇಷನ್ ಆಫ್ ದಿ ಎಮರ್ಜಿಂಗ್ ಥ್ರೆಡ್ಸ್ ಇದೆ. ಲೀಗಲ್ ಡಿಫೈನ್ ಮಾಡಿ. ಡೀಪ್ ಫೇಕ್ ಅಂದ್ರೇನು, ರ್ಯಾನ್ಸಮ್ ವೇರ್ ಅಂದ್ರೇನು, ಕ್ರಿಪ್ಟೋ ಫ್ರಾಡ್ಸ್ ಅಂದ್ರೇನು, ಡಾರ್ಕ್ ವೆಬ್ ಆ್ಯಕ್ಟಿವಿಟೀಸ್ ಅಂದ್ರೇನು ಡಿಫೈನ್ ಮಾಡಬೇಕಿದೆ. ಲೀಗಲ್ ಲೂಪ್ ಹೋಲ್ಸ್ಗಳನ್ನ ಕ್ಲೋಸ್ ಮಾಡಿ. ಎನ್ಹಾನ್ಸ್ಡ್ ದ ಸರ್ವೈಲೆನ್ಸ್ ಆ್ಯಂಡ್ ಸೇಫ್ ಗಾರ್ಡ್, ಅಮೆಂಡ್ ಸೆಕ್ಷನ್ 16 ಅಮೆಂಡ್ ಮಾಡಿ. ಇಂಟ್ರೊಡ್ಯೂಸ್ ದ ಜುಡಿಷಿಯಲ್ ಅಥರೈಸೇಷನ್ ಮಾಡಿ. ಟ್ರಾನ್ಸ್ಪರೆನ್ಸಿ ತನ್ನಿ. ಇಂಡಿಪೆಂಡೆಂಟ್ ಓವರ್ಸೈಟ್ ಮಾಡಿ. ಅಡಾಪ್ಟ್ ಎ ಪ್ರೈವಸಿ ಬೈ ಡಿಸೈನ್ ಮಾಡೋಣ. ಸೊ ಈಗೇನು ಹೇಳಿದ್ವಲ್ಲ, ಈ ಸೇಫ್ ಹಾರ್ಬರ್ ಹೆವನ್ ಇತ್ತಲ್ಲ, ಅದನ್ನು ತೆಗಿಬೇಕು. ಸೆಕ್ಷನ್ 17 ಬರ್ತದೆ. ಸೇಫ್ ಹಾರ್ಬರ್ ರ್ಯಾಷನಲೈಸೇಷನ್ ಮಾಡಿ, ಅಂದರೆ ರೀಡಿಫೈನ್ ಮಾಡಿ. ಕ್ಲಾರಿಟಿ ಕೊಡಿ. ಬ್ಯಾಲೆನ್ಸ್ ಬಿಟ್ವೀನ್ ದಿ ಪ್ಲಾಟ್ಫಾರ್ಮ್ ಲಯಬಿಲಿಟಿಗೂ ಮತ್ತು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ಗೂ ಒಂದು ಲಯಬಿಲಿಟಿ ಕೊಡಿ, ಒಂದು ಬ್ಯಾಲೆನ್ಸ್ ಮಾಡೋಣ. ಗ್ರ್ಯಾಡೆಡ್ ಅಕೌಂಟಬಿಲಿಟಿ ನಾರ್ಮ್ಸ್ಗಳು ಇರಲಿ. ಸ್ಪೆಷಲೈಸ್ಡ್ ಸೈಬರ್ ಎನ್ಫೋರ್ಸ್ಮೆಂಟ್ ಯೂನಿಟ್ಸ್ ಇರಲಿ, ಅಂದರೆ ಸೈಬರ್ ಕ್ರೈಮ್ನ ಮ್ಯಾನೇಜ್ ಮಾಡೋಕ್ಕೆ ಅದಕ್ಕೇ ಒಂದು ಸಪ್ರೇಟ್ ಯೂನಿಟ್ ಬೇಕು ನಮಗೆ. ಡೆಡಿಕೇಟೆಡ್ ಸೈಬರ್ ಡಿವಿಷನ್ಸ್ ಇಂದ ಪೊಲೀಸು, ಜುಡಿಷಿಯರಿ ಮತ್ತು ಇಂಟೆಲಿಜೆನ್ಸಲ್ಲಿ ಆಫೀಸರ್ಸ್ಗಳನ್ನ ಟ್ರೈನ್ ಮಾಡಿ. ಜಸ್ಟ್ ದೇಹ ಬೆಳೆಸ್ಕೊಂಡ್ರೆ ಪೊಲೀಸ್ ಆಫೀಸರ್ಸ್ಗಳು ಇಟ್ಕೊಂಡು ತಂದ್ರೆ ಕೆಲಸ ಆಗಲ್ಲ. ಅವ್ರಿಗೆ ಬುದ್ಧಿ ಬೆಳೆಸಬೇಕು, ಅವರನ್ನು ಟ್ರೈನ್ ಮಾಡಬೇಕು. ಅದಕ್ಕೆ ಡಿಜಿಟಲ್ ಫೋರೆನ್ಸಿಕ್ಸ್ ಬೇಕು, ಬ್ಲಾಕ್ ಚೈನ್ ಟ್ರೇಸಿಂಗ್ ಬೇಕು, ಸೈಬರ್ ಇನ್ವೆಸ್ಟಿಗೇಷನ್ ಬೇಕು, ಜ್ಯೂರಿಸ್ಟಿಕ್ಷನಲ್ ಕ್ಲಾರಿಟಿ ಆ್ಯಂಡ್ ಗ್ಲೋಬಲ್ ಕೋಆಪರೇಷನ್, ಸ್ಟ್ಯಾಂಡರ್ಡ್ ಕ್ರಾಸ್ ಬಾರ್ಡರ್ ಪ್ರೋಟೋಕಾಲ್ಸ್ ಬೇಕು. ಇದಕ್ಕೆ ಸ್ಟ್ರೆಂಥನ್ ದ, ಇದು ಬರೀಲೇಬೇಕಿದೆ, ವೆರಿ ಇಂಪಾರ್ಟೆಂಟ್ ಇದು, ಮ್ಯೂಚುವಲ್ ಲೀಗಲ್ ಅಸಿಸ್ಟೆನ್ಸ್ ಟ್ರೀಟೀಸ್, ಮ್ಯೂಚುವಲ್ ಲೀಗಲ್ ಅಸಿಸ್ಟೆನ್ಸ್ ಟ್ರೀಟೀಸ್ ಆ್ಯಂಡ್ ಬೈಲ್ಯಾಟ್ರಲ್ ಸೈಬರ್ ಪ್ಯಾಕ್ಟ್ಸ್. ಯೂಸರ್ ಎಂಪವರ್ಮೆಂಟ್ ಆ್ಯಂಡ್ ಅಕ್ಸೆಸಿಬಲ್ ಗವರ್ನೆನ್ಸ್ ರಿಡ್ರೆಸಲ್ ಮೆಕ್ಯಾನಿಸಮ್ ಇರಬೇಕಂದ್ರೆ ಕ್ರಿಯೇಟ್ ದ ಟೆಕ್ ಎನೇಬಲ್ಡ್ ಕಂಪ್ಲೇಂಟ್ ಪ್ಲಾಟ್ಫಾರ್ಮ್ಸ್. ಇಷ್ಟು ಬರೀರಪ್ಪ. ಯೂಸರ್ ಎಂಪವರ್ಮೆಂಟ್ ಆ್ಯಂಡ್ ಅಕ್ಸೆಸಿಬಲ್ ಗ್ರೀವೆನ್ಸ್, ಈ ಥರ ಕೀವರ್ಡ್ ಹಾಕಬೇಕು. ಟೆಕ್ ಎನೇಬಲ್ಡ್ ಕಂಪ್ಲೇಂಟ್ ಪ್ಲ್ಯಾಟ್ಫಾರ್ಮ್ಸ್ ಅಂತ ಬರೀಬೇಕು, ಮುಗೀತು. ಮ್ಯಾಂಡೇಟೆಡ್ ಟೈಮ್ ಬೌಂಡ್ ರೆಸಲ್ಯೂಷನ್, ಮಲ್ಟಿಲಿಂಗ್ವಲ್ ಆಕ್ಸೆಸ್. ಓಕೆನಾ? ಮುಗೀತು. ಕೀವರ್ಡ್ಸ್ ಏನು? ಡಿಜಿಟಲ್ ಇಂಡಿಯಾ ಲಾ ಇದೆ, ಟೆಕ್ನೋ ಲೀಗಲ್ ಮಾಡರ್ನೈಸೇಷನ್ ಅಂತ ಬರೀಬೇಕು. ಡಾಟಾ ಸಾವರಿನಿಟಿ, ಅಲ್ಗಾರಿದಮಿಕ್ ಅಕೌಂಟಬಿಲಿಟಿ. ಹೆಂಗಿದೆ ನೋಡ್ರಿ ವರ್ಡು, ಅಲ್ಗಾರಿದಮಿಕ್ ಅಕೌಂಟಬಿಲಿಟಿ. ಹಕ್ಕ ಇಂಥ ವರ್ಡ್ ಅವನ ಅಲ್ಗಾರಿದಮಿಕ್ ಅಕೌಂಟಬಿಲಿಟಿ. ಓಕೆನಾ? ಪ್ರೈವಸಿ ಬೈ ಡಿಸೈನ್, ಹೋಲ್ ಆಫ್ ದಿ ಗವರ್ನಮೆಂಟ್ ಸೈಬರ್ ಪಾಲಿಸಿ ಇದೆ. ಓಕೆನಾ? ಈ ಸೈಬರ್ ಸೆಕ್ಯೂರಿಟಿ ಪಾಲಿಸಿ ಮತ್ತು ಸ್ಟ್ರಾಟಜಿ ಏನಿದೆ, ಗೌರ್ಮೆಂಟ್ ಫ್ರೇಮ್ವರ್ಕ್ ಏನಿದೆ, ಒಂದು ವಿಷನ್ ಇದೆ, ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಪಾಲಿಸಿ. ಇದು 2013 ಮಾಡಲಾಗಿದೆ. ಏನಕ್ಕೆ? ಸೆಕ್ಯೂರ್ ಮತ್ತು ರೆಸಿಲಿಯಂಟ್ ಸೈಬರ್ ಸ್ಪೇಸ್ ಬೇಕು. ಇದಕ್ಕೆ ಯಾರ್ಯಾರಿಗೆ? ಸಿಟಿಸನ್ನು, ಬಿಸ್ನೆಸ್ಸು, ಗೌರ್ಮೆಂಟಿಗೆ. ಇನ್ಸ್ಟಿಟ್ಯೂಷನಲ್ ಆರಿಜಿನ್ಸ್ ಅಂದರೆ ಡೈಟಿ ಒಳಗೆ ಬರುತ್ತೆ ಫಸ್ಟ್. ಇದೀಗ ನಾವು MIT ಅಂತ ಇದಾಗಿದೆ, ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಸೆಕ್ರೆಟರಿಯೇಟ್. ಇದರ ಅಂಡರೇ ವರ್ಕ್ ಮಾಡುತ್ತೆ. ಏನಪ್ಪ? ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಪಾಲಿಸಿ. ಇದರ ಅಂಡರ್ ನಿಮಗೆ ನ್ಯಾಷನಲ್ ಸೆಕ್ರೆಟರಿ ಕೌನ್ಸಿಲ್ ಸೆಕ್ರೆಟರಿಯೇಟ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಬಾಡಿ, MITಯಲ್ಲಿ ವರ್ಕ್ ಮಾಡುತ್ತೆ. ಇಷ್ಟೇ ಸಾಕು. ಇದ್ರದ್ದು ಆಬ್ಜೆಕ್ಟಿವ್ಸ್ ಏನು? ಕ್ರಿಟಿಕಲ್ ಇನ್ಫಾರ್ಮೇಷನ್ನ ಪ್ರೊಟೆಕ್ಟ್ ಮಾಡೋದು, R&Dನ, ಇಂಡಿಜಿನಸ್ ಸೈಬರ್ ಸೆಕ್ಯೂರಿಟಿ ಸೊಲ್ಯೂಷನ್ ಪ್ರಮೋಟ್ ಮಾಡೋದು, ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಮಾಡೋದು, ಲ್ಯಾಕ್ ಆಫ್ ಸೈಬರ್ ಸೆಕ್ಯೂರಿಟಿ ಪ್ರೊಫೆಷನಲ್ಸ್ನ ಅಂದರೆ 5 lakh ಸೈಬರ್ ಸೆಕ್ಯೂರಿಟಿ ಪ್ರೊಫೆಷನಲ್ಸ್ನ ಕ್ರಿಯೇಟ್ ಮಾಡೋದು, PPP
ಇಂಟರ್ನ್ಯಾಷನಲ್ ಕೋಆಪ್ರೇಷನ್, ಸೈಬರ್ ಹೈಜೀನ್ ಮತ್ತು ಅವೇರ್ನೆಸ್. ಕೀ ಪ್ರಾವಿಷನ್ಸ್ ಏನು? ಸರ್ಟಿನ್ ಡೆಸಿಗ್ನೇಟೆಡ್ ಎಸ್ ದ ನ್ಯಾಷನಲ್ ನೋಡಲ್ ಏಜೆನ್ಸಿ. ಸರ್ಟಿನ್ ಇದರ ಅಂಡರ್ ಕೊಡಲಾಗಿದೆ. ನ್ಯಾಷನಲ್ ಮತ್ತು ಸೆಕ್ಟೋರಲ್ ಸರ್ಟಿನ್ಸ್ ಫಾರ್ ಫೈನಾನ್ಸ್, ಎನರ್ಜಿ, ಟೆಲಿಕಾಮ್, ಟ್ರಾನ್ಸ್ಪೋರ್ಟ್. ಕ್ರಿಟಿಕಲ್ ಇನ್ಫಾರ್ಮೇಷನ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗಳನ್ನೂ ಮಾಡಲಾಗಿದೆ. ಕ್ರಿಟಿಕಲ್ ಇನ್ಫಾರ್ಮೇಷನ್ ಇನ್ಫ್ರಾಸ್ಟ್ರಕ್ಚರ್ ಪ್ರೊಟೆಕ್ಷನ್ ಅಂದರೆ ಅದಕ್ಕೋಸ್ಕರ NCIIPC ಅಂದರೆ ನ್ಯಾಷನಲ್ ಕ್ರಿಟಿಕಲ್ ಇನ್ಫಾರ್ಮೇಷನ್ ಇನ್ಫ್ರಾಸ್ಟ್ರಕ್ಚರ್ ಪ್ರೊಟೆಕ್ಷನ್ ಸೆಂಟರ್ ಅಂಡರ್ NTRO ಇದೇನು ಮಾಡುತ್ತೆ? ಪ್ರೊಟೆಕ್ಷನ್ ಮತ್ತು ಮಾನಿಟರಿಂಗ್ನ ಮ್ಯಾಂಡೇಟ್ರಿ ಮಾಡುತ್ತೆ. ಸೈಬರ್ ಸೆಕ್ಯೂರಿಟಿ ಫ್ರೇಮ್ವರ್ಕ್ ಅಡಾಪ್ಷನ್ ಮಾಡಲಾಗಿದೆ. ISMS ಅಂದರೆ ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇದೆ. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಇದೆ. ಇಂಡಸ್ಟ್ರಿ, ಅಕಾಡೆಮಿಯಾ, ಸಿವಿಲ್ ಸೊಸೈಟಿ ಮತ್ತು ಗೌರ್ಮೆಂಟ್ ಜೊತೆಗೆ. ಶೇರ್ಡ್ ಥ್ರೆಟ್ ಇಂಟೆಲಿಜೆನ್ಸ್ ಆ್ಯಂಡ್ ಕೆಪಾಸಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ಸ್ ಐತಿ. ವರ್ಕ್ ಫೋರ್ಸ್ ಆ್ಯಂಡ್ ಕೆಪಾಸಿಟಿ ಬಿಲ್ಡಿಂಗ್ ಐತೆ. ಅಂದರೆ 5 lakh ಸೈಬರ್ ಸೆಕ್ಯೂರಿಟಿ ಪ್ರೊಫೆಷನಲ್ಸ್ನ 5 yearsನಲ್ಲಿ ಮಾಡುವುದು. ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಪ್ರೋಗ್ರಾಮ್ಸ್ ಫಾರ್ ಸೈಬರ್ ಲಿಟ್ರಸಿ ಆ್ಯಂಡ್ ಡಿಜಿಟಲ್ ಸ್ಕಿಲ್ಸ್ ಇದೆ. ನ್ಯಾಷನಲ್ ಸೈಬರ್ ಅಲರ್ಟ್ ಸಿಸ್ಟಮ್ ಮಾಡಬೇಕಂದ್ರೆ ಡೆವಲಪ್ಮೆಂಟನ್ನು ರಿಯಲ್ ಟೈಮ್ ಅರ್ಲಿ ವಾರ್ನಿಂಗಿಗೆ ಸಿಸ್ಟಮ್ಗೆ ಫಾರ್ ಸೈಬರ್ ಥ್ರೆಟ್ ಡಿಟೆಕ್ಷನ್. ಬರ್ತಿದೆ ಅಂದರೆ ಮೊದಲೇ ಅರ್ಲಿ ವಾರ್ನಿಂಗ್ ಕೊಡಬೇಕು. ಆ ಥರ ಒಂದು ಸೈಬರ್ ಅಲರ್ಟ್. ಈಗ ಮಾನ್ಸೂನ್ ಬರುತ್ತೆ ಅಂದರೆ ನಾವು ಈಗ ಒಂದು ಅಲರ್ಟ್ ಸಿಸ್ಟಮ್ ಕೊಡ್ತೀವಲ್ವ, ಹಾಗೆ ನಮ್ಮ ಹತ್ರ ಒಂದು ಅಲರ್ಟ್ ಸಿಸ್ಟಮ್ ಡೆವಲಪ್ ಆಗಬೇಕು. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಂಡ್ ಇನೋವೇಷನ್ಗೆ ಇಂಪಾರ್ಟೆನ್ಸ್ ಕೊಡಬೇಕಿಲ್ಲಿ. ಜಸ್ಟ್ R&D ಕೊಡಬೇಕು. ಸಾಫ್ಟ್ವೇರ್ ಸೆಕ್ಯೂರಿಟಿ ಪ್ರಾಡಕ್ಟ್ಸ್, ಅಕಾಡೆಮಿ, ಇಂಡಸ್ಟ್ರಿ ಕೊಲಾಬ್ರೇಷನ್, ಲೀಗಲ್ ಆ್ಯಂಡ್ ಪಾಲಿಸಿ ಫ್ರೇಮ್ವರ್ಕ್ ಸಪೋರ್ಟ್ ಮಾಡೋಕೆ. ಅಪ್ಡೇಟಿಂಗ್ ಐಟಿ ಆ್ಯಕ್ಟಿಗೆ. ಸೈಬರ್ ಜ್ಯೂರಿಸ್ ಪ್ರ್ಯೂಡೆನ್ಸ್ ಅಂತ ಬರೀಬೇಕು. ಸೈಬರ್ ಜ್ಯೂರಿಸ್ ಪ್ರ್ಯೂಡೆನ್ಸ್ ಮತ್ತು ಡಾಟಾ ಪ್ರೊಟೆಕ್ಷನ್ ಲಾಸ್ಗೋಸ್ಕರ. ಸೈಬರ್ ಸೆಕ್ಯೂರಿಟಿ ಅಶ್ಯೂರೆನ್ಸ್ ಫ್ರೇಮ್ವರ್ಕ್ ಮಾಡಬೇಕು. ಸರ್ಟಿಫಿಕೇಷನ್ ಆಫ್ ಫ್ರೇಮ್ವರ್ಕ್ಸ್ ಆನ್ ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟ್ ಪ್ರಾಡಕ್ಟ್ಸ್ ಸರ್ವಿಸಸ್ಗೆ. ಅವೇರ್ನೆಸ್ ಆ್ಯಂಡ್ ಲಿಟ್ರಸಿ ಕ್ಯಾಂಪೇನ್ಸ್ ಆಗಬೇಕು. ಸೈಬರ್ ಹೈಜೀನ್ ಏನು ಹೇಳಬೇಕು? ಸೈಬರ್ ಹೈಜೀನ್, ಫಿಶಿಂಗ್ ಅವೇರ್ನೆಸ್, ಡಾಟಾ ಪ್ರೊಟೆಕ್ಷನ್ ಆ್ಯಂಡ್ ಸೇಫ್ ಇಂಟರ್ನೆಟ್ ಯೂಸ್. ಇಂಟರ್ನ್ಯಾಷನಲ್ ಸೈಬರ್ ಕೋಆರ್ಡಿನೇಷನ್, ಗ್ಲೋಬಲ್ ಸೈಬರ್ ಸೆಕ್ಯೂರಿಟಿ ಕೆಪಾಸಿಟಿ ಬಿಲ್ಡಿಂಗ್, ನಾರ್ಮ್ಸ್ ಫಾರ್ಮುಲೇಷನ್, ಬಯೋಲೆಟರಲ್ ಅಗ್ರಿಮೆಂಟ್ಸ್. ಒಂದು ಡ್ರಾಫ್ಟ್ ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಸ್ಟ್ರಾಟಜಿ 2021 ಒಂದು ಮಾಡಿತ್ತಿದ್ರು. ಓವರ್ವ್ಯೂ ಅಂತಂದರೆ ಫಾರ್ಮುಲೇಟಿಂಗ್ ದಿ ಬಾಡಿ. ಈ ಬಾಡಿ ಮಾಡಿದ್ದು ಇದನ್ನು ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಫಾರ್ ಸೆಕ್ರೆಟರೇಟ್ ಅಂತ ಹೇಳಿದ್ವಲ್ಲ, ಇದನ್ನೇ ಇವ್ರು ಮಾಡಿರೋದು. ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಸ್ಟ್ರಾಟಜಿ ಅಂತ ಮಾಡ್ಯಾರ ಇವರೊಂದು. ಅಂದರೆ ಹಿಸ್ಟಾರಿಕಲಿ ಸೆಕ್ಯೂರ್, ಹೋಲಿಸ್ಟಿಕಲಿ ಸೆಕ್ಯೂರ್ ಇಂಡಿಯಾ ಸೈಬರ್ ಸ್ಪೇಸ್ನ ನ್ಯಾಷನಲ್ ಸೆಕ್ಯೂರಿಟಿ, ಡಿಜಿಟಲ್ ಎಕಾನಮಿ, ರೆಸಿಲಿಯನ್ಸು, ಟೆಕ್ನಾಲಜಿಕಲ್ ಸಾವರಿನಿಟಿ ಮಾಡೋಕ್ಕೋಸ್ಕರ. ಇದಕ್ಕೆ 8 ಪಿಲ್ಲರ್ ಇದೆ. ಇದರಲ್ಲಿ ಲಾರ್ಜ್ ಸ್ಕೇಜ್ ಪಬ್ಲಿಕ್ ಸರ್ವಿನ ಲಾರ್ಜ್ ಸ್ಕೇಲಾಗಿ ಡಿಜಿಟಲೈಸೇಷನ್ ಮಾಡೋದು, ಹಂಗಾಗಿ ಗವರ್ನೆನ್ಸ್ ಬರುತ್ತೆ. ಆಮೇಲೆ ಸೈಬರ್ ಸೆಕ್ಯೂರಿಟಿ ಸ್ಟ್ಯಾಂಡರ್ಡ್ಸ್ಗಳು ಮ್ಯಾಂಡೇಟ್ಸ್ ಆಗುತ್ತೆ. ರಿಯಲ್ ಟೈಮ್ ಮಾನಿಟರಿಂಗ್ ಮಾಡೋದು. ನೆಕ್ಸ್ಟ್ ಸಪ್ಲೈ ಚೈನ್ ಸೆಕ್ಯೂರಿಟಿ ಮಾಡೋದು, ಅಂದರೆ ಪ್ರಿವೆಂಟಿಂಗ್ ವಲ್ನರಬಿಲಿಟೀಸ್ ಇನ್ ದಿ ಇಂಪೋರ್ಟೆಡ್ ICT ಸಿಸ್ಟಮ್ ಒಳಗೆ. ಈಗ ಟ್ರಸ್ಟೆಡ್ ಸೋರ್ಸ್ ಪ್ರೊಕ್ಯೂರ್ಮೆಂಟ್ ಮಾಡೋದು, ಹಾರ್ಡ್ವೇರ್ ಸಾಫ್ಟ್ವೇರ್ ಸರ್ಟಿಫಿಕೇಷನ್ ಮಾಡೋದು, ಮೇಕ್ ಇನ್ ಇಂಡಿಯಾ ಪ್ರಮೋಷನ್ ಮಾಡೋದು, ಕ್ರಿಟಿಕಲ್ ಇನ್ಫಾರ್ಮೇಷನ್ ಇನ್ಫ್ರಾಸ್ಟ್ರಕ್ಚರ್ಸ್ಗೂ ಪ್ರೊಟೆಕ್ಷನ್ ಕೊಡೋದು. ಸ್ಟ್ರಾಟಜಿಕ್ ಸೆಕ್ಟರ್ಸ್ನಲ್ಲಿ ಎಕ್ಸ್ಪ್ಯಾಂಡಿಂಗ್ NCIIPC's ರೋಲು, ಹೆಲ್ತು, ಟ್ರಾನ್ಸ್ಪೋರ್ಟು, ಸ್ಪೇಸಿಗೋಸ್ಕರ ಇದನ್ನ ಎಕ್ಸ್ಪ್ಯಾಂಡ್ ಮಾಡೋದು. ಪ್ರಪೋಸಸ್ ಸೆಕ್ಟೋರಲ್ ಸರ್ಟಿನ್ಸ್ಗಳು ಒಂದೇ ಇದೆ. ಈಗ ಎಲ್ಲ ಹೆಲ್ತಿಗೆ ಬೇರೆ ಸರ್ಟಿನ್ನು, ಟ್ರಾನ್ಸ್ಪೋರ್ಟಿಗೆ ಬೇರೆ ಸರ್ಟಿನ್, ಅದಕ್ಕೆ ಸೆಕ್ಟೋರಲ್ ಸರ್ಟಿನ್ಸ್ ಅಂತ ಬರೀಬೇಕು. ಸೆಕ್ಟೋರಲ್ ಸರ್ಟಿನ್ಸ್ ಅಂತ ಏನು ಹೇಳಿ? ಸೆಕ್ಟೋರಲ್. ನೆಕ್ಸ್ಟ್ ಸೈಬರ್ ಕ್ರೈಮ್ ಇನ್ವೆಸ್ಟಿಗೇಷನ್ಗೋಸ್ಕರ ಎನ್ಹಾನ್ಸಿಂಗ್ ದ ಲಾ ಎನ್ಫೋರ್ಸ್ಮೆಂಟ್ ಕೆಪಾಸಿಟಿ, ಸ್ಟ್ರೆಂಥನ್ಸ್ ದಿ I4C ಅಂದರೆ ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ ಕಾಲ್ಸ್ ಫಾರ್ ಎ ಫೊರೆನ್ಸಿಕ್. ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ಸ್ಗಳು ಮಾಡಬೇಕು. ನೆಕ್ಸ್ಟ್ ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಆರ್ಕಿಟೆಕ್ಚರ್ನಲ್ಲಿ ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಕೋಆರ್ಡಿನೇಷನ್ ಸೆಂಟರ್ಸ್ ಮಾಡೋದು. ಇಂಡಿಜಿನಿಯಸ್ ಸೈಬರ್ ಸೆಕ್ಯೂರಿಟಿ R&Dಗಳು ಮಾಡೋದು. ಅಕಾಡೆಮಿಕ್ ಆ್ಯಂಡ್ ಇಂಡಸ್ಟ್ರಿ ಗ್ರೋತ್ ಕೊಲಾಬ್ರೇಷನ್ಗೋಸ್ಕರ. ಸೈಬರ್ ಅವೇರ್ನೆಸ್ ಕೆಪಾಸಿಟಿ ಬಿಲ್ಡಿಂಗ್ ಮಾಡೋದು. ಲಾಂಚ್ ಆಫ್ ನ್ಯಾಷನಲ್ ಸೈಬರ್ ಅವೇರ್ನೆಸ್ ಮಿಷನ್ನು 1 million ಪ್ರೊಫೆಷನಲ್ಸ್ನ ಸ್ಕಿಲ್ ಅಪ್ ಮಾಡೋದು. ಇಂಟರ್ನ್ಯಾಷನಲ್ ಕೊಲಾಬ್ರೇಷನ್, ಗ್ಲೋಬಲ್ ಸೈಬರ್ ಸೆಕ್ಯೂರಿಟಿ ಡಿಪ್ಲೊಮೆಸಿ ಮತ್ತು ನಾಮ್ಸ್ಗೆ. ಇವೇನು GGA, OEWG ಮತ್ತು ಬ್ರಿಕ್ಸು, ಕ್ವಾಡು, ಬಿಮ್ಸ್ಟೆಕ್ ಜೊತೆಗೆ. ಓಕೆನಾ? ಇನ್ಸ್ಟಿಟ್ಯೂಷನಲ್ ಇಂಪ್ಲಿಮೆಂಟ್ಸ್ ಬಂದುಬಿಟ್ಟು ಸರ್ಟಿನ್ ನ್ಯಾಷನಲ್ ಇನ್ಸಿಡೆಂಟ್ ರೆಸ್ಪಾನ್ಸ್ ಇದೆ. ಸೆಕ್ಟೋರಲ್ ಥ್ರೆಡ್ಸ್ಗಳು ಬೇಕು, ಸೆಕ್ಟರ್ ವೈಸ್ ಬೇಕು. NCPIC ಅಂಡರ್ NTRO ಬರುತ್ತೆ. ಪ್ರೊಟೆಕ್ಷನ್ ಆಫ್ ದಿ ಕ್ರಿಟಿಕಲ್ ಇನ್ಫಾರ್ಮೇಷನ್ ಇನ್ಫ್ರಾಸ್ಟ್ರಕ್ಚರ್ಸಿಗೆ. I4C ಸೈಬರ್ ಕ್ರೈಮ್ ಅಂದರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸಲ್ಲಿ ಸೈಬರ್ ಕ್ರೈಮು ರಿಪೋರ್ಟಿಂಗ್, ಇನ್ವೆಸ್ಟಿಗೇಷನ್, ಕೆಪಾಸಿಟಿ ಬಿಲ್ಡಿಂಗಿಗೋಸ್ಕರ. NCSC ಪ್ರಪೋಸ್ ಮಾಡಲಾಗಿದೆ ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಕೋಆರ್ಡಿನೇಷನ್ಗೋಸ್ಕರ. ಮತ್ತು MIT ಮತ್ತು NCCS ಇದೆ. ಮೇಜರ್ ಚಾಲೆಂಜಸ್ ಏನಪ್ಪ? ಫ್ರಾಗ್ಮೆಂಟಲ್ ಇನ್ಸ್ಟಿಟ್ಯೂಷನ್ಸ್. ಈ ಫ್ರಾಗ್ಮೆಂಟಲ್ಲು, ಸೈಲೋಸು, ಡುಪ್ಲಿಕೇಶನ್ಸ್, ಈ ವರ್ಡ್ ಅಂತ ಇರಲೇಬೇಕು ಈ ಸೈಬರ್ ಸೆಕ್ಯೂರಿಟಿಯಲ್ಲಿ. ಲಿಮಿಟೆಡ್ ಬಜೆಟ್ ಬರೀರಿ. ಓನ್ಲಿ 0.2% ಟೋಟಲ್ IT ಸ್ಪೆಂಡಲ್ಲಿ. ಸ್ಕಿಲ್ ಗ್ಯಾಪ್ ಇದೆ. ಓನ್ಲಿ ಇಡೀ ಇಂಡಿಯಾದಲ್ಲಿ 5% ಸ್ಕಿಲ್ಡ್ ಪ್ರೊಫೆಷನಲ್ಸ್ ಇದೆ. ಕಂಪೇರ್ ಟು ಸೌತ್ ಕೊರಿಯಾದಾಗೆ 95% ಇದೆ. ವಾಟ್ ಅಬೌಟ್ ದ ಇಂಡಿಯಾ ಕಂಡೀಷನ್? ಲುಕ್ ಅಟ್ ದಿಸ್, ಹೌ ಎಜುಕೇಷನ್ ಇಸ್ ಫೇಲಿಂಗ್ ದ ಇಂಡಿಯನ್ಸ್. ಸ್ಲೋ R&D ಇದೆ. ಇಂಡಿಜಿನಿಯಸ್ ಮತ್ತು ಓವರ್ ಡಿಪೆಂಡೆನ್ಸ್ ಆನ್ ಫಾರಿನ್ ವೆಂಡರ್ಸ್. ಆಬ್ಸೆನ್ಸ್ ಆಫ್ ಲೆಜಿಸ್ಲೇಟಿವ್ ಬ್ಯಾಕಿಂಗ್ ಇದೆ NCSP ಮತ್ತು NCCS ಅಲ್ಲಿ.
ಅವಕ್ಕೆ ಲೆಜಿಸ್ಲೇಟಿವ್ ಬ್ಯಾಕಿಂಗ್ ಇಲ್ಲ. NCCS ಯಾವುದೂ ಸೈಬರ್ ಸೆಕ್ಯೂರಿಟಿ ಪಾಲಿಸಿಯಲ್ಲಿ ಮಾಡಿರೋದು, ಅದಕ್ಕೊಂದು ಆ್ಯಕ್ಟ್ ಇಲ್ಲ. IT ಆ್ಯಕ್ಟು, ಸೈಬರ್ ಸೆಕ್ಯೂರಿಟಿ ಆ್ಯಕ್ಟ್ ಇಲ್ಲ, ಡಿಲೇಡ್ ಅಪ್ರೂವಲ್ ಇದೆ. ವೇ ಫಾರ್ವರ್ಡ್ ಏನು ಮಾಡ್ಬೇಕಪ್ಪ, ಅದೆಲ್ಲ ಸೇರೋಸಲ್ಲಿ ಇತ್ತಲ್ಲ ಒಂದು ಕಡೆ ಕನ್ವರ್ಜ್ ಮಾಡೋಣ, ಒಂದು ಆ್ಯಕ್ಟ್ ಮಾಡೋಣ ಅಂತ ಹೇಳಬೇಕು. ಅದಕ್ಕೆ ಫೈನಲೈಸ್ ಆ್ಯಂಡ್ ಡ್ರಾಪ್ ದಿ NCCS ಎಸ್ಟಾಬ್ಲಿಷ್ ದ ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಅಥಾರಿಟಿ ಬೇಕು ಅಂತ ಹೇಳಿದ್ವಲ್ಲ. RBI SEBI ಹೆಂಗಿದೆಯೋ ಇದಕ್ಕೊಂದು ಅಥಾರಿಟಿ ಬೇಕು, ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಅಥಾರಿಟಿ ಬೇಕು. ಈ NCCPS ಮತ್ತು NCCSನ ಇಂಟಿಗ್ರೇಟ್ ಮಾಡಬೇಕು, ಕಾಂಪ್ರಹೆನ್ಸಿವ್. ನೀವು ವೇ ಫಾರ್ವರ್ಡಲ್ಲಿ ಯಾವಾಗಲೂ ಕಾಂಪ್ರಹೆನ್ಸಿವ್, ಕನ್ವರ್ಜೆನ್ಸಲ್ಲೇ ಡಿಕ್ರೀಸ್ ದ ಸೈಲೋಸು, ಡಿಕ್ರೀಸ್ ದ ಡುಪ್ಲಿಕೇಶನ್ಸು, ಎನ್ಹಾನ್ಸ್ ದಿ ಎಫಿಷಿಯನ್ಸಿ ಮತ್ತು ಹೊಸ ಹೊಸ ಬಾಡಿಗಳು ಕ್ರಿಯೇಟ್ ಮಾಡಿರಿ ಅಂತ ಒಂದಿಷ್ಟು ವರ್ಡ್ಸ್ ಕೀವರ್ಡ್ಸ್ನ ರೆಡಿ ಇಟ್ಟಿರ್ಬೇಕು. ಡಗ ಅಂತ ಹೊಡಿತಿರ್ಬೇಕಲ್ಲ. ಹಂಗೆ ಇನ್ಕ್ರೀಸ್ ದ ಸೈಬರ್ ಸೆಕ್ಯೂರಿಟಿ ಬಜೆಟ್, ಸ್ಟ್ರೆಂಥನ್ ದ ಪಬ್ಲಿಕ್ ಪ್ರೈವೇಟ್ ಕೋಆರ್ಡಿನೇಷನ್, ಎನ್ಹಾನ್ಸ್ ದ ಇಂಟರ್ನ್ಯಾಷನಲ್ ಕೊಲಾಬ್ರೇಷನ್, ಇನ್ಸ್ಟಿಟ್ಯೂಷನಲೈಸ್ ಸೈಬರ್ ಅವೇರ್ನೆಸ್. ದಾಟ್ಸ್ ಇಟ್ ರೀ, ಮುಗೀತಿದು. ಕೀವರ್ಡ್ಸ್ ಹೇಳ್ತೀವಲ್ಲ, ಸೈಬರ್ ರೆಸಿಲಿಯನ್ಸ್ ಆರ್ಕಿಟೆಕ್ಚರ್. ಅಟ್ಯಾಕ್ ಮಾಡಿದ್ರಿಂದ ಮಾತ್ರ ತಡೆದುಕೊಳ್ಳುವಂಥ ಶಕ್ತಿ ಇರಬೇಕು, ಅದಕ್ಕೆ ಸೈಬರ್ ರೆಸಿಲಿಯನ್ಸ್ ಆರ್ಕಿಟೆಕ್ಚರ್ ಬೇಕು. ಟ್ರಸ್ಟೆಡ್ ಸೋರ್ಸ್ ಪಾಲಿಸೀಸ್ ಇರಬೇಕು ಪ್ರೊಕ್ಯೂರ್ಮೆಂಟ್ ಗೋಲ್ಡಲ್ಲಿ, ಎಸ್ಪೆಷಲಿ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರಲ್ಲಿ. ಸೈಬರ್ ಸಾವರೆನಿಟಿ, ನಮ್ಮ ಡಾಟಾ ನಾವು ಕಂಟ್ರೋಲ್ ಮಾಡ್ತೀವಿ. ಸೈಬರ್ ಡಿಟರೆನ್ಸ್ ಡಾಕ್ಟ್ರಿನ್, ಸೈಬರ್ ಸಾವರೆನಿಟಿ ಬಂದಾಗ ಡಾಟಾ ಲೋಕಲೈಸೇಷನ್ ಈ ವರ್ಡ್ ಬರೀಲೇಬೇಕು. ಅಂದರೆ ಈ ಅಮೆಝಾನು, ಫೇಸ್ಬುಕ್ಕು, ಗೂಗಲ್ಲು, ಫೋನ್ಪೇ, ಗೀನ್ಪೇ ಏನೇನಾದ್ರು ಇದರೆಲ್ಲ ನಮ್ಮದೇ ಡಾಟಾ ಇಂಡಿಯನ್ಸು. ಬಟ್ ಇದನ್ನೆಲ್ಲ ಡಾಟಾ ಸೋರ್ಸ್ಗಳು ಇಂಡಿಯಾದಲ್ಲಿಲ್ಲ, ಫಾರಿನಲ್ಲಿದ್ದಾವೆ. ಅದಕ್ಕೋಸ್ಕರ ನಮ್ಮ ಇಂಡಿಯಾದಲ್ಲೇ ನೀವು ಡಾಟಾ ಸ್ಟೋರೇಜ್ಗಳನ್ನು ಮಾಡಿ ಅಂತಂದು ಹೇಳಿ ಈಗ ರೀಸೆಂಟಾಗಿ ಒಂದು ಆಲ್ಫಾಬೆಟ್ ಅವ್ರದ್ದು ಗೂಗಲ್ದು ಪೇರೆಂಟಲ್ ಆರ್ಗನೈಸೇಷನ್ನ ಡಾಟಾ ಸ್ಟೋರೇಜನ್ನು ಆಂಧ್ರ ಪ್ರದೇಶದಲ್ಲಿ ಮಾಡ್ತೀವಿ ಅಂತ ಒಂದು ಪ್ರಾಜೆಕ್ಟ್ ಮುಂದೆ ಬರ್ತಾಯಿದೆ. ಈ ಥರ ಹೆಚ್ಚಾಗಬೇಕು, ಡಾಟಾ ಲೋಕಲೈಸೇಷನ್ ಹೆಚ್ಚಾಗಬೇಕು, ಸೈಬರ್ ಡಿಟರೆನ್ಸ್ ಡಾಕ್ಟ್ರಿನ್ ಆಗಬೇಕು. ನೀವೇನಾದ್ರು ಟಚ್ ಮಾಡಿದ್ರೆ ನಿಮ್ಗೆ ಉಳಿಸಲ್ಲ ಅನ್ನೋದೊಂದು ಮೆಸೇಜಿಂಗ್ ಇರಬೇಕು. ಅದು ಸೈಬರ್ ಡಿಟರೆನ್ಸ್, ವೆರಿ ಸ್ಟ್ರಾಂಗ್ ಇನ್ಫಾರ್ಮೇಷನ್ ಮೆಸೇಜ್ ಕೊಡಬೇಕು ನಾವು. ಹೋಲ್ ಆಫ್ ಎ ನೇಷನ್ ಸೈಬರ್ ಸೆಕ್ಯೂರಿಟಿ ನೇಷನ್ ಅಪ್ರೋಚ್ ಇರಬೇಕು. ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್, ಇದನ್ನು ಬರೀದೇನೆ ಸೈಬರ್ ಸೆಕ್ಯೂರಿಟಿ ಬರೆಯೋ ಹಾಗೆ ಇಲ್ಲ. ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಯೂರಿಟಿನ ಮೇಂಟೈನ್ ಮಾಡಲೇಬೇಕು. ಈ ಇಂಡಿಯಾ ಸ್ಟ್ಯಾಕ್, UPI, ಆಧಾರ್, ದೀಸ್ ಆರ್ ದಿ ವೆರಿ ಕೀ ಇಂಪಾರ್ಟೆಂಟ್ ಕೀ ಸ್ಟ್ಯಾಕ್ಸ್ ಇದ್ದಾವೆ. ಇದಕ್ಕೋಸ್ಕರ ಗೌರ್ಮೆಂಟ್ ಅವರು ಸ್ಕೀಮ್ಸ್ಗಳು ಮಾಡಿರ್ತಾರೆ ಈ ಸೈಬರ್ ಸೆಕ್ಯೂರಿಟಿ ಆಗಬಾರ್ದು ಅಂತಂದೇಳಿ. ಏನಪ್ಪ, ಸೈಬರ್ ಸುರಕ್ಷಿತ್ ಭಾರತ್ ಇನಿಷಿಯೇಟಿವ್. ಇಷ್ಟೇ, ಸೈಬರ್ ಸುರಕ್ಷಿತ್ ಭಾರತ್ ಇನಿಷಿಯೇಟಿವ್ MED ಅಂತ ಬರುತ್ತೆ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪು. ಇದ್ರಾಗ ಮೈಕ್ರೋಸಾಫ್ಟ್, ಇಂಟೆಲ್, ವಿಪ್ರೋ ಮುಗಿತು. ಇದಕ್ಕೆ ಕೆಪಾಸಿಟಿ ಬಿಲ್ಡಿಂಗಿಗೆ, ಸೈಬರ್ ಹೈಜೀನಿಗೆ ಬೆಸ್ಟ್ ಪ್ರಾಕ್ಟೀಸ್ ಸ್ಟ್ರೆಂತ್. ನೆಕ್ಸ್ಟ್ ಸೈಬರ್ ಕ್ರೈಮ್ ಪ್ರಿವೆನ್ಷನ್ ಅಗೇನ್ಸ್ಟ್ ವುಮೆನ್ಗೋಸ್ಕರ ಬುಲ್ಲಿಂಗ್ ನಡೀತಿದ್ದು, ಅವ್ರನ್ನ ಹ್ಯಾರಾಸ್ಮೆಂಟ್ ಮಾಡ್ತಾರೆ ಈ ತುಚ್ಛ ಮನುಷ್ಯರು. ಮತ್ತು ಈ ಕೆಲಸ ಇಲ್ತಕ್ಕಂಥ ಒಂದಿಷ್ಟು ಹುಡುಗರುಗಳು ವುಮೆನನ್ನು ಡಿಮೊರಲೈಸ್ ಮಾಡ್ತಾಯಿರ್ತಾರೆ, ಅವ್ರನ್ನ ತುಂಬ ತುಚ್ಛವಾಗಿ, ತುಂಬ ಸೆಕ್ಷುವಲ್ ಕಮೆಂಟ್ಸ್ಗಳು ಮಾಡ್ತಾರೆ. ಅಂಥವು ಏನಾದರೂ ಬಂದರೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಅಂತಲೇ ಒಂದಿದೆ, ಸೈಬರ್ ಕ್ರೈಮ್ ಪ್ರಿವೆನ್ಷನ್ ಚಿಲ್ಡ್ರನ್ ಸ್ಕೀಮ್ ಅಂತ. ಈ ಬರೀರಪ್ಪ ಈ ಪಾಯಿಂಟ್, ಸೈಬರ್ ಕ್ರೈಮ್ ಪ್ರಿವೆನ್ಷನ್ ಅಗೇನ್ಸ್ಟ್ ವುಮೆನ್ ಆ್ಯಂಡ್ ಚಿಲ್ಡ್ರನ್ ಅಂತ. ಇದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸಲ್ಲಿ ಬರ್ತದೆ. ಅವೇ ಸೈಬರ್ ಫಾರೆನ್ಸಿಕ್ ಲ್ಯಾಬು, ಸೈಬರ್ ಕ್ರೈಮ್ ಯೂನಿಟ್ಸು, ಸೈಬರ್ ಇನ್ವೆಸ್ಟಿಗೇಷನ್ ಟೂಲ್ಸು. ಡಿಜಿಟಲ್ ಇಂಡಿಯಾ ಪ್ರೋಗ್ರಾಮ್ ಇದೆ, ಅದರಲ್ಲಿ ಸೈಬರ್ ಸೆಕ್ಯೂರಿಟಿ ಕಾಂಪೊನೆಂಟು ಇದೆ. MIT ಸರ್ಟಿನ ಸ್ಟ್ರೆಂಥನ್ ಮಾಡೋದು, ಸೆಕ್ಟ್ರಲ್ SRTಗಳು ಮಾಡೋದು, ಇದರಲ್ಲಿ ಮೆನ್ಷನ್ ಮಾಡಿದ್ದೀವಿ. ಸೆಕ್ಯೂರ್ ಸೈಬರ್ ಇನ್ಫ್ರಾಸ್ಟ್ರಕ್ಚರು, ನೇಷನ್ ವೈಡ್ ಅವೇರ್ನೆಸ್ ಪ್ರೋಗ್ರಾಮ್. ಸ್ಟೇಟ್ ಲೆವೆಲ್ ಸೈಬರ್ ಸೆಕ್ಯೂರಿಟಿ ಇನಿಷಿಯೇಟಿವ್ಸ್ ಏನಿದೆ, ಮಹಾರಾಷ್ಟ್ರದಲ್ಲಿ ಸಪರೇಟಾಗಿ ಸರ್ಟಿನ್ ಫಾರ್ ಮಹಾರಾಷ್ಟ್ರ ಇದೆ, ಮಹಾರಾಷ್ಟ್ರ ಸೈಬರ್ ಪ್ರಾಜೆಕ್ಟ್ ಇದೆ, ಡೆಡಿಕೇಟೆಡ್ ಸ್ಟೇಟ್ SRT ಇದೆ, ಸೈಬರ್ ಲ್ಯಾಬ್ ನೆಟ್ವರ್ಕ್ ಇದೆ, ಸ್ಟೇಟ್ ಸೈಬರ್ ಸೇಫ್ ಮಹಾರಾಷ್ಟ್ರ ಕ್ಯಾಂಪೇನ್ ಇದೆ. ಕೇರಳದಲ್ಲಿ ಸೈಬರ್ ಡೋಮಿಗೆ ಹೇಗೆ ಐರನ್ ಡೋಮ್ ಅಂತ ಇಸ್ರೇಲ್ ಇದೆ ಅಲ್ವಾ, ಬಂದ್ರೆ ಹೆಂಗೆ ತಡಿತೀವಲ್ಲ ಹಾಗೆ ಕೇರಳದಲ್ಲಿ ಸೈಬರ್ ಡೋಮ್ ಅಂತ ಒಂದು ಪ್ರಾಜೆಕ್ಟ್ ಮಾಡ್ಕೊಂಡಿದೆ. ಪ್ರಾಜೆಕ್ಟ್ ಲೆಡ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಇಂಟಿಗ್ರೇಟಿಂಗ್ AI, ಬ್ಲಾಕ್ ಚೈನ್, ಫೋರೆನ್ಸಿಕ್, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡಲ್ ಇದೆ. ಹ್ಯಾಕಥಾನ್, ಅವೇರ್ನೆಸ್ ಪ್ರೋಗ್ರಾಮ್ಸ್, ಇನೋವೇಷನ್ ಚಾಲೆಂಜಸ್ ಇದೆ. ತೆಲಂಗಾಣದಲ್ಲಿ ಸೈಬರ್ ಸೆಕ್ಯೂರಿಟಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಮಾಡ್ಕೊಂಡಿವಿ, ಅಲ್ಲಿ ಸೈಬರಾಬಾದ್ ಅಂತಲೂ ಬರುತ್ತೆ. ಜಾಯಿಂಟ್ ಇನಿಷಿಯೇಟಿವ್ ಆಫ್ ಗೌರ್ಮೆಂಟ್ ಆಫ್ ತೆಲಂಗಾಣ ಮತ್ತು NASSCOM, DSSI, R&D, ಇನೋವೇಷನ್, ಇನ್ಕ್ಯುಬೇಷನ್, ಸ್ಟಾರ್ಟಪ್, ಎಕ್ಸಲೇಷನ್, ಸ್ಕಿಲ್ ಡೆವಲಪ್ಮೆಂಟ್ ಎಲ್ಲವೂ ನಡೀತಿದೆ. ಕರ್ನಾಟಕದಲ್ಲಿ ಸೈಸೆಕ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಸೈಬರ್ ಸೆಕ್ಯೂರಿಟಿ ಮಾಡಲಾಗಿದೆ. ಎಸ್ಟಾಬ್ಲಿಷ್ಡ್ ಬೈ ಡಿಪಾರ್ಟ್ಮೆಂಟ್ ಆಫ್ IT, BT, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. IIT ಬೆಂಗಳೂರು ಅಂತ ಬರುತ್ತೆ. IIT ಬೆಂಗಳೂರಲ್ಲಿ IIT ಇಲ್ಲ, ಇದು IIT ಬೆಂಗಳೂರು. ಕೆಪಾಸಿಟಿ ಬಿಲ್ಡಿಂಗು, ಪ್ರಾಡಕ್ಟ್ ಎವ್ಯಾಲ್ಯೂಯೇಷನ್, ಇನ್ಸಿಡೆಂಟ್ ರೆಸ್ಪಾನ್ಸ್, ಪಾಲಿಸಿ ರಿಸರ್ಚ್. ಗುಜರಾತಲ್ಲಿ ಸೈಬರ್ ಅಶ್ವಸ್ಥ ಪ್ರಾಜೆಕ್ಟ್ ಆ್ಯಂಡ್ ಸ್ಟೇಟ್ ಸೈಬರ್ ಸೆಲ್ಸ್ಗಳು ಮಾಡ್ಕೊಂಡಿದ್ದೀವಿ. ಅಂದರೆ ಸೈಬರ್ ಅಶ್ವಸ್ಥ ಪೋರ್ಟಲಲ್ಲಿ ಆನ್ಲೈನ್ ಪೋರ್ಟಲ್ ಸೈಬರ್ ಕ್ರೈಮ್ ರಿಪೋರ್ಟ್ ಮಾಡೋಕ್ಕೆ, ಟ್ರ್ಯಾಕ್ ಮಾಡೋಕ್ಕೆ ಸ್ಟೇಟ್ ವೈಡ್ ಸೈಬರ್ ಫೋರೆನ್ಸಿಕ್ ಲ್ಯಾಬ್ಸ್ಗಳು ಮಾಡೋದಾಗಿದೆ. ಆ್ಯಂಡ್ ಸಿಟಿ ಲೆವೆಲ್ ಸೈಬರ್ ಕ್ರೈಮ್ ಪೊಲೀಸ್ ಆನನಗರದಲ್ಲಿ ಮತ್ತು ಬೇರೆ ಬೇರೆ ಪಾರ್ಟ್ಸ್ ಆಫ್ ದಿ ಗುಜರಾತಲ್ಲಿ, ಕಚ್ಚಲ್ಲಿ ಅಲ್ಲಿ ಏನು ಮಾಡಿದ್ರೆ ಸಿಟಿ ಲೆವೆಲ್ ಸೈಬರ್ ಕ್ರೈಮ್ ಪೊಲೀಸ್ ಯೂನಿಟ್ಸ್ಗಳು ಮಾಡ್ತಾಯಿದ್ದೀವಿ. ಈಗ ಒಂದು ಸ್ಟೇಟಲ್ಲ, ಡಿಸ್ಟಿಕಲ್ಲಿ, ತಾಲೂಕುಗಳಲ್ಲಿ ಸೈಬರ್ ಕ್ರೈಮ್ ಯೂನಿಟ್ಸ್ಗಳು, ಸೆಲ್ಗಳು ಬೇಕಾಗಿದೆ. ಫೋಕಸ್ಗಳಿಗೆ ಸಿಟಿಸನ್ ಇಂಟರ್ಫರೆನ್ಸು, ಪಬ್ಲಿಕ್ ರಿಪೋರ್ಟಿಂಗು. ಗ್ಲೋಬಲಲ್ಲಿ ಈ ಬುಡಾಪೆಸ್ಟ್ ಕನ್ವೆನ್ಷನ್ ಬರೀಲೇಬೇಕು, ಇದು ಇಂಡಿಯಾ ಇದಕ್ಕೆ ಸಿಗ್ನೇಟರಿ ಆಗಿಲ್ಲ. ಈ ಪಾಯಿಂಟ್ ಒಂದು ಇಟ್ಕೊಳ್ಳಿ. ಆಮೇಲೆ ಅವ್ರದ್ದು ಇನ್ವೆಸ್ಟಿಗೇಷನ್, ಎವಿಡೆನ್ಸ್ ಶೇರಿಂಗಿಗೋಸ್ಕರ ಟ್ಯಾಲಿನ್ ಮ್ಯಾನ್ಯುವಲ್ ಅಂತ ಒಂದು ಬರುತ್ತೆ, ಇದು ಬರೀಲೇಬೇಕು. ಇದು ಟ್ಯಾಲಿನ್ ಮ್ಯಾನ್ಯುವಲ್ ಇದು ನ್ಯಾಟೋ ಲಿಂಕ್ಡ್ ಅಕಾಡೆಮಿಕ್ ಪ್ರಾಜೆಕ್ಟ್. ಅದೇ ನಾನ್ ಬೈಂಡಿಂಗ್ ಅನಾಲಿಸಿಸ್ ಇರುತ್ತೆ. ಇಂಟರ್ನ್ಯಾಷನಲ್ ಆಟೋ ಸೈಬರ್ ವಾರ್ಫೇರ್. ಗ್ಲೋಬಲ್ ಫೋರಮ್ ಆನ್ ಸೈಬರ್ ಎಕ್ಸ್ಪರ್ಟೈಸ್ ಅಂತ ಇದೆ.
ಅದೇ ಮಲ್ಟಿ ಸ್ಟೇಕ್ ಹೋಲ್ಡರ್ ಪ್ಲಾಟ್ಫಾರ್ಮ್ಸ್ ಇರ್ತದೆ, ಸೈಬರ್ ಕೆಪಾಸಿಟಿ ಟ್ರೈನಿಂಗು, ರೀಜನಲ್ ರೆಸಿಲಿಯನ್ಸ್ ಪ್ರೋಗ್ರಾಮು, ಪ್ಯಾರಿಸ್ ಕಾಲ್ ಆಫ್ ಟ್ರಸ್ಟ್. ಈ ಒಳಗಿರೋದು ಇಂಪಾರ್ಟೆಂಟ್ ಅಲ್ಲ, ಸೈಡಿಗಿರೋದು ಇಂಪಾರ್ಟೆಂಟ್. ಇದು ಯಾವುದೇ ಅದು ಅಂತ ಒಂದು ಬುಡಾಪಸ್ಟು ಟ್ಯಾಲಿನ್ ಮ್ಯಾನ್ಯಲು, ಗ್ಲೋಬಲ್ ಫೋರಮ್ ಆನ್ ಸೈಬರ್ ಎಕ್ಸ್ಪರ್ಟೈಸು, ಪ್ಯಾರಿಸ್ ಕಾಲ್ ಆಫ್ ಟ್ರಸ್ಟ್ ಆ್ಯಂಡ್ ಸೆಕ್ಯೂರಿಟಿ ಇನ್ ಸೈಬರ್ ಸ್ಪೇಸ್, ಸೈಬರ್ ಪೀಸ್ ಅದೇ ಫಾರ್ಮಲ್ ಸಿಗ್ನೆಟರಿ, ಟ್ರಸ್ಟ್ ರೆಸಿಸ್ಟೆಂಟ್. ಅವು ಈ ಕಡೆ ಬರೀತಾರೆ ಸೈಬರ್ ಸ್ಪೇಸು, ಸೈಬರ್ ಸೆಕ್ಯೂರಿಟಿ, ಅದನ್ನು ಕೊಡ್ರಿ ಇದನ್ನು ಕೊಡ್ರಿ, ಒಳ್ಳೇದು ಮಾಡಿರಿ, ಪ್ರೊಟೆಕ್ಟ್ ಮಾಡಿರಿ ಅಂತ ಬರೆಯೋದೇ ಪಾಯಿಂಟ್ಸ್. ಬಟ್ ಏನಂತಂದರೆ ಬುಡಾಪೆಸ್ಟ್ ಟ್ಯಾಲಿನ್ ಮ್ಯಾನ್ಯುವಲ್, ಗ್ಲೋಬಲ್ ಫೋರಮ್ ಆನ್ ಸೈಬರ್ ಎಕ್ಸ್ಪರ್ಟೈಸ್, ಪ್ಯಾರಿಸ್ ಕಾಲ್ ಫಾರ್ ಟ್ರಸ್ಟ್ ಆ್ಯಂಡ್ ಸೆಕ್ಯೂರಿಟಿ ಆ್ಯಂಡ್ ಸೈಬರ್ ಸ್ಪೇಸ್, ಇಷ್ಟು ಬರೆದ್ರೆ ಸಾಕು. ಇಂಡಿಯಾದು ಇಂಟರ್ನ್ಯಾಷನಲ್ ಕೋಆಪ್ರೇಷನ್ ಏನು ಮಾಡಿದೆ, ಬೈಲಾಟ್ರಲ್ ಕೋಆಪ್ರೇಷನ್ ಮಾಡ್ಕೊಂಡಿದ್ದೀವಿ ನಾವು, MOUಗಳು ಮಾಡ್ಕೊಂಡಿದ್ದೀವಿ USA ಜೊತೆಗೆ, ರಷ್ಯಾ, ಜಪಾನ್, UK ಬೇರೆ ಬೇರೆ ಇಷ್ಟೇ ಬರೀ ಬೈಲಾಟ್ರಲ್ ಕೋಆಪ್ರೇಷನ್ ಮಾಡ್ಕೊಂಡಿದ್ದೀವಿ, ಮುಗೀತು. ದಟ್ಸ್ ವಿಲ್ ಗಿವ್ ಎ 1 ಪಾಯಿಂಟ್. ನೆಕ್ಸ್ಟ್ SCO, ಬ್ರಿಕ್ಸು, ಕ್ವಾಡು, ಬಿಮ್ಸ್ಟೆಕ್, GTO, ಸೈಬರ್ ಇನ್ಸ್ಟಿಟ್ಯೂಟ್ಸ್ ಇದೆ. ಸರ್ಟಿನ್ ಇಂಟರ್ನ್ಯಾಷನಲ್ ಕೊಲಾಬ್ರೇಷನ್ಸ್ಗಳು ಹಂಗೆ USS ಸರ್ಟಿನ್ನು, JPCRT ಜಪಾನ್ದು, KRCRT ಸೌತ್ ಕೊರಿಯಾ ಜೊತೆಗೂ ಮಾಡ್ಕೊಂಡಿದ್ದೀವಿ. ದಟ್ಸ್ ಇಟ್. ಮತ್ತು ವೇ ಫಾರ್ವರ್ಡ್ ಬರೀಬೇಕಪ್ಪ. ಇಂಟಿಗ್ರೇಟು ಕನ್ವರ್ಜೆನ್ಸು ಅಂತ ಈ ಪಾಯಿಂಟ್ ಹೇಳಿದೀವಲ್ಲ, ಇದು ನೀಟಾಗಿ ಬರ್ಕೊಂಬಿಡಿ. ಎಲ್ಲ ಕಡೆಯೂ ಇಂಟಿಗ್ರೇಟ್ ಸೈಬರ್ ಸೆಕ್ಯೂರಿಟಿ ಸ್ಕೀಮ್ಸ್ಗಳು ಅಂಡರ್ ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಮಿಷನಲ್ಲಿ. ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಅಥಾರಿಟಿ ಸ್ಟ್ರೆಂತ್ ಅಂದ ಸ್ಟೇಟ್ SRTಗಳು ಮಾಡೋಣ. ಎನ್ಹಾನ್ಸ್ PPI ಎಂಗೇಜ್ಮೆಂಟ್, ಸ್ಟೇಟ್ SCRT ಮತ್ತು ಸೆಕ್ಟರಲ್ SCRT ಬರೀಬೇಕು. ಸೆಕ್ಟೋರಲ್ SCRT. ಫಾರ್ಮಲೈಸ್ ದ ಇಂಟರ್ನ್ಯಾಷನಲ್ ಕೋಆಪರೇಷನ್ ದ ಬುಡಾಪೆಸ್ಟ್ ಜೊತೆ ಸೈನ್ ಮಾಡಿ. ಇನೋವೇಷನ್ ಸೈಬರ್ R&D ಕ್ಲಸ್ಟರ್ಸ್ಗಳು ಮಾಡಿ. ಡಿಜಿಟಲ್ ಇಂಡಿಯಾ 2.0 ಫ್ರೇಮ್ವರ್ಕ್ನ ಇಂಪ್ರೂವೈಸ್ ಮಾಡಿ. ಈ ಟೈರ್ 2 ಟೈರ್ 3 ಸಿಟೀಸ್ ಅಂತ ಬರೀರಿ. ಮ್ಯಾಂಡೇಟ್ ದ ಸೈಬರ್ ಆಡಿಟ್ಸ್, ಇಷ್ಟೇ ಮ್ಯಾಂಡೇಟ್ ಸೈಬರ್ ಆಡಿಟ್ಸ್. ಸೈಬರ್ ಎಲ್ಲೆಲ್ಲಿ ಏನೇನಿದೆ, ಹೆಂಗಿದೆ ಅಂತ ಸ್ಕ್ಯಾಗ್ ಹೆಂಗೆ ಆಡಿಟ್ ಮಾಡ್ತಿರಲ್ಲ ಹಂಗೆ ಇದಕ್ಕೊಂದು ಸಪ್ರೇಟ್ ಆಡಿಟ್ ಮಾಡಬೇಕು ಅಂತ ಮೆನ್ಷನ್ ಮಾಡಿದರೆ ಮುಗಿತಪ್ಪ. ಏನಂಗ ದೊಡ್ಡ ಏನಲ್ಲ, ಇವೆಲ್ಲ ಅಷ್ಟೇ ಸಿಂಪಲ್. ಒಂದು ಸೈಬರ್ ಹೈಜೀನ್, ಈಗ ಹೆಲ್ತನ್ನ ಮೇಂಟೈನ್ ಮಾಡೋಕ್ಕೆ ಹೈಜೀನ್ ಮಾಡ್ತೀವಿ, ಸೈಬರ್ ಸೆಕ್ಯೂರಿಟಿ ಮೇಂಟೈನ್ ಮಾಡೋಕ್ಕೆ ಸೈಬರ್ ಹೈಜೀನ್ ಅಷ್ಟೇ. ಸೈಬರ್ ಡಿಪ್ಲೊಮೆಸಿ, ಡಿಜಿಟಲ್ ಸಾವರೆನಿಟಿ, ಹೋಲ್ ಆಫ್ ಗೌರ್ನಮೆಂಟ್ ಅಪ್ರೋಚ್, ಟ್ರಸ್ಟೆಡ್ ಸೋರ್ಸ್ ಪ್ರೊಕ್ಯೂರ್ಮೆಂಟ್ ಪಾಲಿಸಿ ಆಲ್ರೆಡಿ ಹೇಳಿದ್ದೀನಿ. ಸೈಬರ್ ಕೆಪಾಸಿಟಿ ಬಿಲ್ಡಿಂಗ್ ಎಕೋ ಸಿಸ್ಟಮ್, ಬೇರೆ ಕೀವರ್ಡ್ಸು ಎಕ್ಸಾಂಪಲ್ಸೇ ತುಂಬಿಸ್ಬೇಕು ಆನ್ಸರ್ಸ್ನ. ಇಂಡಿಯಾ ಸೈಬರ್ ಸೆಕ್ಯೂರಿಟಿ ಆರ್ಕಿಟೆಕ್ಚರ್ ಇಶ್ಯೂಸ್ ವೇ ಫಾರ್ವರ್ಡ್ ಆಲ್ರೆಡಿ ಹೇಳಿದಾಗಿದೆ. ಇವನ್ನ ಜಸ್ಟ್ ಎ ಮಿನಿಟ್. ಓಕೆನಾ, ಇದು ಮ್ಯಾನೇಜ್ಮೆಂಟಲ್ಲಿ ಏನೇನು ಇಶ್ಯೂಸ್ ಇದೆ, ಅದೇ ಫ್ರಾಗ್ಮೆಂಟಲ್ ಇನ್ಸ್ಟಿಟ್ಯೂಷನಲ್ಸ್ ಆಲ್ರೆಡಿ ಹೇಳಲಾಗಿದೆ. ಅದು ಸರ್ಟಿನ್ ಮತ್ತೆ ಎಕ್ಸ್ಪ್ಲೇನ್ ಮಾಡಲ್ಲ. ಡಿಲೇಡ್ ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಸ್ಟ್ರಾಟಜಿನ ಡ್ರಾಫ್ಟ್ ಆಗಿದೆ, ಇನ್ನೂ ಅಕ್ಸೆಪ್ಟ್ ಮಾಡಿಲ್ಲ. ವೀಕ್ ಸ್ಟೇಟ್ ಲೆವೆಲ್ ಸೈಬರ್ ರೆಡಿನೆಸ್, ಇದ್ರಾಗ ಏನಂದರೆ ಲೆಸ್ ದೆನ್ 15 ಸ್ಟೇಟ್ಸ್ಗಳು ಮಾತ್ರ ಸರ್ಟ್ಸ್ಗಳು ಇದ್ದಾವೆ. ಸರ್ಟ್ಸ್ಗಳು ಎಲ್ಲ ಕಡೆಗೆ ಮಾಡಿ. ಲಿಮಿಟೆಡ್ ಪಬ್ಲಿಕ್ ಪ್ರೈವೇಟ್ ಸೆಕ್ಟರ್ ಇಂಟಿಗ್ರೇಷನ್ ಇಲ್ಲ, ವೆರಿ ಲಿಮಿಟೆಡ್ ಐತಿ. ಲೀಗಲ್ ಆ್ಯಂಡ್ ಅದೇ IT ಆ್ಯಕ್ಟ್ನಾಗ ಅವನು ಎಕ್ಸ್ಪ್ಲೇನ್ ಮಾಡಿಲ್ಲ, ಆಲ್ರೆಡಿ ಹೇಳಿದ್ದೀನಿ. ಇದನ್ನ ಎಕ್ಸೆಸಿವ್ ಕಂಟ್ರೋಲ್ ಆಗಿದೆ ಎಕ್ಸಿಕ್ಯೂಟಿವ್ದು, ಪ್ರೈವೇಸಿ ರಿಸ್ಕ್ ಇದೆ. ಬ್ರಾಡ್ ಎಕ್ಸಿಕ್ಯೂಟಿವ್ ಪವರ್ ಕೊಡಲಾಗಿದೆ ಸರ್ಟಿನ್ ಮತ್ತು DPDP ಆ್ಯಕ್ಟಲ್ಲಿ. ಲ್ಯಾಕ್ ಆಫ್ ಅಂದರೆ ಪ್ರೈವೇಸಿ ಇಶ್ಯೂ ಇದೆ, ಲ್ಯಾಕ್ ಆಫ್ ಇಂಡಿಪೆಂಡೆಂಟ್ ಓವರ್ಸೈಟ್ ಮತ್ತು ಜುಡಿಷಿಯಲ್ ರಿವ್ಯೂ. ವೀಕ್ ಇಂಟರ್ನ್ಯಾಷನಲ್ ಸೈಬರ್ ಕ್ರೈಮ್ ಕೋಆಪರೇಷನ್, ಇಂಡಿಯಾ ಇಸ್ ನಾಟ್ ಆದ ಮೆಂಬರ್, ಬುಡಾಪೆಸ್ಟ್ ಮೆಂಬರ್ ಇಲ್ಲ. ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಯೂರಿಟಿ ಗ್ಯಾಪ್ಸ್ ಏನಿದೆ, ಇನ್ಎಡಿಕ್ವೇಟ್ ಕ್ರಿಟಿಕಲ್ ಅದೇ ಹೆಲ್ತು, ಎಜುಕೇಷನು, ಟ್ರಾನ್ಸ್ಪೋರ್ಟ್ ಔಟ್ಸೈಡ್ AA ಫ್ರೇಮ್ವರ್ಕ್ ಒಳಗೆ ಇಟ್ಬಿಟ್ಟಿದ್ದೀವಿ. ಅವ್ರಗಳ ಬಗ್ಗೆ ಡಾಟಾಗಳ ಬಗ್ಗೆ ಅಲ್ಲಿ ಆಗ್ತಕ್ಕಂಥ ಸೈಬರ್ ಥ್ರೆಡ್ಸ್ಗಳ ಬಗ್ಗೆ ಇನ್ನೂ ಅದು ಮೆನ್ಷನ್ನೇ ಆಗಿಲ್ಲ. ಪೂರ್ ಇನ್ಸಿಡೆಂಟ್ ರೆಸ್ಪಾನ್ಸ್ ಇದೆ. ಲ್ಯಾಕ್ ಆಫ್ ನ್ಯಾಷನಲ್ ಸೈಬರ್ ಇನ್ಸಿಡೆನ್ಸ್ ರೆಸ್ಪಾನ್ಸ್ ಪ್ಲಾನ್, ಹೆಂಗೆ ಡಿಸಾಸ್ಟರ್ ಆಗ್ತೈತೆ ಡಿಸಾಸ್ಟರ್ ರೆಸ್ಪಾನ್ಸ್ ಪ್ಲಾನ್ ಐತಲ್ವ, ಹಾಗೆ ಅಟ್ಯಾಕ್ ಆದಾಗೆ ಮಾಡಬೇಕಂತ ಒಂದು ನ್ಯಾಷನಲ್ ಸೈಬರ್ ಇನ್ಸಿಡೆಂಟ್ ರೆಸ್ಪಾನ್ಸ್ ಪ್ಲ್ಯಾನ್ ಇಲ್ಲ. ನೋ ಯೂನಿಫಾರ್ಮ್ ಎಸ್ಕಲೇಷನ್ ಪ್ರೋಟೋಕಾಲ್ ಇಲ್ಲ. ಶಾರ್ಟೇಜ್ ಆಫ್ ದಿ ಸ್ಕಿಲ್ಡ್ ಸೈಬರ್ ಲ್ಯಾಕ್ಸ್. ನೀವು NCSPಯಲ್ಲಿ ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಪಾಲಿಸಿಯಲ್ಲಿ 2013ನಲ್ಲಿ ನಾವು 5 lakhs ಸೈಬರ್ ಸ್ಕಿಲ್ಡ್ ಪ್ರೊಫೆಷನಲ್ಸ್ನ ಕ್ರಿಯೇಟ್ ಮಾಡ್ತೀವಿ ಅಂತೀವಿ. ವೇರ್ ಆರ್ ದೋಸ್ 5 lakhs ಸ್ಕಿಲ್ಡ್ ಪ್ರೊಫೆಷನಲ್ಸ್? ಇಲ್ಲ, ಕಡಿಮೆ ಇದ್ದಾರೆ. ಪಬ್ಲಿಕ್ ಅವೇರ್ನೆಸ್ ಆ್ಯಂಡ್ ಡಿಜಿಟಲ್ ಹೈಜೀನ್ ಡಿಫಿಸಿಟ್ ಇದೆ. ಲೋ ಸೈಬರ್ ಲಿಟ್ರಸಿ ಇದೆ. ಫಿಶಿಂಗ್ ಆ್ಯಂಡ್ ಡಿಜಿಟಲ್ ಸ್ಕ್ಯಾಮ್ಸ್ಗಳು ತುಂಬ ನಡೀತಿದೆ. 1750 crores ಲಾಸ್ಟ್ ಆಗಿದೆ. ಇಷ್ಟೇನಾ? ವೇ ಫಾರ್ವರ್ಡ್ ಆದ ಲೀಗಲ್ ಮಾಡರ್ನೈಸೇಷನ್. ಇಲ್ಲಿ ಮಾಡಲ್ ಆನ್ ಯುರೋಪ್ NIS ಡೈರೆಕ್ಟಿವ್ ಪ್ರಕಾರ ಮಾಡಿ ಕಾಂಪ್ರಹೆನ್ಸಿವ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಸ್ಟಾಬ್ಲಿಷ್ಮೆಂಟ್ ಆಫ್ ದಿ ಅಪೆಕ್ಸ್ ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಅಥಾರಿಟಿ ಬೇಕು. ಸರ್ಟಿನ್ NCPC ಬೇಕು. ಸ್ಟ್ರೆಂಥನ್ ದ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಯೂರಿಟಿ, ಹೆಲ್ತ್, ಎಜುಕೇಷನ್, ಟ್ರಾನ್ಸ್ಪೋರ್ಟು, ಸೆಕ್ಟರ್ ಸ್ಪೆಸಿಫಿಕ್ ಸರ್ಟ್, ಸೈಬರ್ ವರ್ಕ್ ಫೋರ್ಸ್ ಡಿಪ್ಲಾಯ್ಮೆಂಟು, ನ್ಯಾಷನಲ್ ಸೈಬರ್ ಟ್ಯಾಲೆಂಟ್ ಮಿಷನ್ ಮಾಡೋದು, ಇನ್ಸ್ಟಿಟ್ಯೂಷನ್ ಆಫ್ ಪಬ್ಲಿಕ್ PPPನ ಇನ್ಸ್ಟಿಟ್ಯೂಷನಲೈಸ್ ಮಾಡೋದು, ಕ್ರಿಯೇಟ್ ದ ನ್ಯಾಷನಲ್ ಥ್ರೆಟ್ ಇಂಟೆಲಿಜೆನ್ಸ್ ಎಕ್ಸ್ಚೇಂಜ್ ಪ್ಲ್ಯಾಟ್ಫಾರ್ಮು, ರಿಯಲ್ ಟೈಮ್ ಥ್ರೆಟ್ ಶೇರಿಂಗ್ ಮಾಡಬೇಕು. ಸ್ಟೇಟ್ ಲೆವೆಲ್ ಸೈಬರ್ ಎಂಪವರ್ಮೆಂಟ್ ಆಗಬೇಕು, ಅದೇ ಸ್ಟೇಟ್ SCRT, ಸೈಬರ್ ಫೋರೆನ್ಸಿಕ್ ಲ್ಯಾಬ್ಸು, ನ್ಯಾಷನಲ್ ಸೈಬರ್ ಇನ್ಸಿಡೆಂಟ್ ರೆಸ್ಪಾನ್ಸ್ ಫ್ರೇಮ್ವರ್ಕು, ನ್ಯಾಷನಲ್ ಸೈಬರ್ ಇನ್ಸಿಡೆನ್ಸ್ ರೆಸ್ಪಾನ್ಸ್ ಪ್ಲ್ಯಾನ್ ಮಾಡಿ. ಅಲ್ಲೆಲ್ಲ ಪ್ಲ್ಯಾನು, ಇದಕ್ಕೊಂದು ಪ್ಲ್ಯಾನ್ ಮಾಡಿ. ಇಷ್ಟೇ ವೇ ಫಾರ್ವರ್ಡು. ಅಡಾಪ್ಷನ್ ಆಫ್ ದಿ ಝೀರೋ ಟ್ರಸ್ಟ್ ಆರ್ಕಿಟೆಕ್ಚರ್ ಅಂದರೆ ಮ್ಯಾಂಡೇಟ್ ದ ಝೀರೋ ಟ್ರಸ್ಟ್ ಆರ್ಕಿಟೆಕ್ಚರ್ ಮಾಡಲ್ ಫಾರ್ ಆಲ್ ಗೌರ್ನಮೆಂಟ್ ಡಿಪಾರ್ಟ್ಮೆಂಟ್ಸ್, ಎಂಫಸೈಸ್ ಐಡೆಂಟಿಟಿ ಬೇಸ್ಡ್ ಆಕ್ಸೆಸ್, ಮೈಕ್ರೋ ಸೆಗ್ಮೆಂಟೇಷನ್ಸ್ ಆಗಬೇಕು. ಸ್ಟ್ರೆಂಥನ್ ದಿ ಸೈಬರ್ ಕ್ರೈಮ್ ರೆಸ್ಪಾನ್ಸಸ್ಗಳಿಗೋಸ್ಕರ
ಇಂಟರ್ನ್ಯಾಷನಲ್ ಎಂಗೇಜ್ಮೆಂಟ್ ಎನ್ಹಾನ್ಸ್ಮೆಂಟ್ ಆಗಬೇಕು. ಅದೇ ಕ್ವಾಡೋ, ಸೈಬರ್ ಗ್ರೂಪ್ಸು, ಬ್ರಿಕ್ಸು, G20. ಸೈಬರ್ ಹೈಜೀನ್ ಲಿಟ್ರಸಿ ನೋಡಿ, ಸೈಬರ್ ಹೈಜೀನ್ ಆ್ಯಂಡ್ ಲಿಟ್ರಸಿ ಕ್ಯಾಂಪೇನ್, ಸೈಬರ್ ಹೈಜೀನ್ ಸೈಬರ್ ಲಿಟ್ರಸಿ ಕ್ಯಾಂಪೇನ್ಸ್ಗಳು ಮಾಡಬೇಕು. ಇದಕ್ಕೆ ಒಂದು ನ್ಯಾಷನಲ್ ಸೈಬರ್ ಅವೇರ್ನೆಸ್ ಗ್ರಿಡ್ ಅಂತ ಮಾಡೋದು. ನ್ಯಾಷನಲ್ ಸೈಬರ್ ಅವೇರ್ನೆಸ್ ಗ್ರಿಡ್ ಅಕ್ರಾಸ್ ದಿ ಸ್ಕೂಲ್ಸ್, ಕಾಲೇಜಸ್ ಆ್ಯಂಡ್ SMEs ಮಾಡಬೇಕು. ಅಷ್ಟೇಪ್ಪ. ಝೀರೋ ಟ್ರಸ್ಟ್ ಸೆಕ್ಯೂರಿಟಿ ಆರ್ಕಿಟೆಕ್ಚರ್, ಈ ಕೀವರ್ಡ್ಸ್ಗಳು. ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಅಥಾರಿಟಿ ಇದೆ. ಸೈಬರ್ ರೆಸಿಲಿಯನ್ಸ್ ಎಕೋಸಿಸ್ಟಮು, ಡಿಜಿಟಲ್ ಸಾವರ್ನಿಟಿ, ಥ್ರೆಟ್ ಇಂಟೆಲಿಜೆನ್ಸ್ ಎಕ್ಸ್ಚೇಂಜ್, ಸೈಬರ್ ಡಿಪ್ಲೊಮೆಸಿ. ನೆಕ್ಸ್ಟ್ ಸೈಬರ್ ವಾರ್ಫೇರ್ ಇದೆ, ಇದು ನೋಡೋಣ ಈಗ. ಓಕೆನಾ. ಈಗ ಸೈಬರ್ ವಾರ್ಫೇರ್ ಅಂದರೆ ಯೂಸ್ ಆಫ್ ಡಿಜಿಟಲ್ ಟ್ರ್ಯಾಕ್ಸ್ ಬೈ ನೇಷನ್, ಸ್ಟೇಟ್ಸ್, ಪ್ರಾಕ್ಸಿಸ್ ಇದೆ. ಕೀ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಡಿಜಿಟಲ್ ಅಟ್ಯಾಕ್ಸ್ ಬೈ ಮಾಡ್ತಾರೆ. ನೇಷನ್, ಸ್ಟೇಟ್ ಅಂದನಾರು ಆಗ್ಬೋದು, ಅಥವಾ ಪ್ರಾಕ್ಸಿಸ್ ಮಾಡೋದು. ಎದಕ್ಕೆ? ಟು ಡಿಸ್ಟ್ರಪ್ಟ್, ಟು ಡ್ಯಾಮೇಜ್ ಆರ್ ಡೆಸ್ಟ್ರಾಯ್ ಅನದರ್ ಕಂಟ್ರೀಸ್ ಇನ್ಫಾರ್ಮೇಷನ್ನು, ಸೈಬರ್ ಸಿಸ್ಟಮು, ಕ್ರಿಟಿಕಲ್ ವಾರ್ ಮಾಡಿ ಹೆಂಗೆ ಡೆಸ್ಟ್ರಾಯ್ ಮಾಡ್ತೀವೋ ಹಂಗೆ ಸೈಬರ್ನ ಯೂಸ್ ಮಾಡ್ಕೊಂಡು ಡೆಸ್ಟ್ರಾಯ್ ಮಾಡೋಕ್ಕೆ ಸೈಬರ್ ವಾರ್ಫೇರ್. ಅದಕ್ಕೆ ನೀವು ಡಿಜಿಟಲ್ ಅಟ್ಯಾಕ್ಸ್ ಸ್ಟೇಟ್ ಅವರಿಂದ ಮಾಡ್ತಾರೆ. ಎದಕ್ಕೆ? ಟು ಡಿಸ್ಟ್ರಪ್ಟ್, ಡ್ಯಾಮೇಜು, ಡೆಸ್ಟ್ರಾಯ್ ಅನದರ್ ಕಂಟ್ರೀಸ್ ಇನ್ಫಾರ್ಮೇಷನ್ನು, ಸಿಸ್ಟಮ್ಸ್, ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್. ಇಷ್ಟೇ ಕಂಡ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಮಾಡ್ತೀವಿ. ಸ್ಟೇಟ್ ಮಾಡಿದ್ರೆ ಸ್ಟೇಟ್ ಸ್ಪಾನ್ಸರ್ಡು, ಅದಕ್ಕೆ ಗೌರ್ಮೆಂಟ್ಗಳು ಅಲ್ಲಿ ಬಂದು ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಸ್ಟಕ್ ನೆಟ್ಸ್ ಅಂತಂದು ಹೇಳಿ ಸ್ಟೇಟ್ ಒಳಗೆ ಸ್ಟಕ್ಸ್ ನೆಟ್ US ಅವರು ಇರಾನ್ ನ್ಯೂಕ್ಲಿಯರ್ ಸೆಂಟ್ರಿಫ್ಯೂಜ್ನ ಹಾಳು ಮಾಡೋಕ್ಕೆ ಮಾಡಿರೋದು ಸ್ಟಕ್ಸ್ ನೆಟ್ಟು. ಮುಂದೆ ಟಾರ್ಗೆಟಿಂಗ್ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಮಾಡೋದಕ್ಕೆ ಅದೇ ಎನರ್ಜಿ, ಡಿಫೆನ್ಸು, ಫೈನಾನ್ಸ್ಗೋಸ್ಕರ ಮುಂಬೈ ಗ್ರಿಡ್ ಅಟ್ಯಾಕ್ ಆಗಿದೆ. ಅಲ್ಲಿ ಒಂದು ಚೈನೀಸ್ ಮಾಲ್ವೇರು ರೆಡ್ ಎಕೋ ಅನ್ನೋದು ಒಂದು ನ್ಯೂಸ್ ಇದೆ, ಬರೀರಪ್ಪ. ಮುಂಬೈ ಗ್ರಿಡ್ ಅಟ್ಯಾಕು ಚೈನೀಸ್ ಮಾಲ್ವೇರು. ಕೋವರ್ಟ್ ಆ್ಯಂಡ್ ಡಿನೇಬಲ್ ಆಪ್ರೇಷನ್ಸ್, ಅವ್ರು ಯಾರಂತ ಅಟ್ಯಾಕ್ ಫೈಂಡ್ ಮಾಡೋಕ್ಕಾಗಲ್ಲ, ಹಾಗೆ ಒಂದು ಸೋಲಾರ್ ವಿಂಡ್ ಅಟ್ಯಾಕ್ ಅಂತ ಹೇಳ್ತಾರೆ 2020 ರಷ್ಯಾದವರು. ಅದನ್ನ AP-8029 ಅಂತ ಹೇಳಿದ್ರೆ ರಷ್ಯಾ ಡಿನೈ ಮಾಡಿದೆ, ನಾವು ಮಾಡಿಲ್ಲ ಅಂತ ಹೇಳಿದರು, ಬಟ್ ಇಟ್ಸ್ ಓಕೆ. ಸೊಫೆಸ್ಟಿಕೇಟೆಡ್ ಮಾಲ್ವೇರ್ಸ್ಗಳನ್ನ ಆ್ಯಂಡ್ ಎಕ್ಸ್ಪ್ಲಾಯ್ಟ್ಸ್ ಅನ್ನು ಯೂಸ್ ಮಾಡಿದ್ದಾರೆ. 0 ಡೇ ಎಕ್ಸ್ಪ್ಲಾಯ್ಟ್ಸ್ ಅಂತಾರೆ.
ಅದೇ ರ್ಯಾನ್ಸಮ್ವೇರು, ಕಸ್ಟಮ್ ಮಾಲ್ವೇರು. ಒಂದು ನೋಟಾಪೇಟ್ಯ ಅಂತ ಬರುತ್ತೆ, ನೋಟ್ಯಾಪೇಟ್ಯ. ರಷ್ಯಾ ಲಿಂಕ್ಡು ಅವ್ರು ಏನು ಮಾಡಿದ್ರೆ ಉಕ್ರೇನಿಯನ್ ಸಿಸ್ಟಮ್ಸ್ ಮೇಲೆ ಅಟ್ಯಾಕ್ ಮಾಡಿರೋದು. ನೆಕ್ಸ್ಟ್ ಅಸಿಮೆಟ್ರಿಕ್ ವಾರ್ಫೇರ್, ಸ್ಮಾಲ್ ಸ್ಟೇಟ್ಸ್ಗಳು ಅಥವಾ ನಾನ್ ಟ್ರೆಡಿಷನಲ್ ಪವರ್ಸ್ಗಳು. ನಾರ್ತ್ ಕೊರಿಯಾದ ಒಂದು ಲಜರಾಸ್ ಗ್ರೂಪ್ ಅಂತಿದೆ, ಸೋನಿ ಪಿಕ್ಚರ್ಸ್ಗಳನ್ನ ಹ್ಯಾಕ್ ಮಾಡಿದ್ರು. ಗ್ಲೋಬಲ್ ಬ್ಯಾಂಕ್ ಸೈಬರ್ ಥ್ರೆಫ್ಟ್ಸ್ ಆಗಿತ್ತು. ಇದು ಲಜರಾಸ್ ಅಂತ ಬರೀ ನಾರ್ತ್ ಕೊರಿಯಾದ್ದು. ನಾನ್ ಲಿಥಲ್ ಬಟ್ ಹೈ ಇಂಪ್ಯಾಕ್ಟ್ ಇರುತ್ತೆ. ಎಕನಾಮಿಕ್ ಪ್ಯಾರಲೈಸಿಸ್ ಮಾಡೋದು, ಡಿಸ್ರಪ್ಷನ್ ಆಫ್ ಸರ್ವಿಸಸ್ ಮಾಡೋದು. ಏಮ್ಸ್ ಡೆಲ್ಲಿ ರ್ಯಾನ್ಸಮ್ವೇರ್ ಮಾಡೋದಕ್ಕೆ ಹಾಸ್ಪಿಟಲ್ನೇ ಹಾಲ್ಟ್ ಮಾಡಲಾಗಿತ್ತು. 1.3 ಡಾಟಾಗಳನ್ನ ಕಾಂಪ್ರಮೈಸ್ ಆಗಿದೆ, ಬಿಟ್ಕೊಟ್ಟಿದ್ದೀವಿ. ಇಟ್ ಬ್ಲರ್ಡ್ ದ ವಾರ್ ಆ್ಯಂಡ್ ಪೀಸ್ ಡಿವೈಡ್. ವಾರ್ ಯಾವುದು, ಪೀಸ್ ಯಾವುದು ಎಂತ ಗೊತ್ತೇ ಆಗಲಾರ್ದಂಗೆ ಅಟ್ಯಾಕ್ ನಡೀತಾನೇ ಇರುತ್ತೆ ಇನ್ನು ಪೀಸ್ ಟೈಮಲ್ಲಿ. ರಷ್ಯನ್ ಸೈಬರ್ ಆಪರೇಷನ್ಸ್ಗಳು, ಉಕ್ರೇನಿಯನ್ ಬ್ಯಾಂಕ್ಸ್ಗಳ ಮೇಲೆ ಸೈಬರ್ ಸೈಕಲಾಜಿಕಲ್ ಇಂಟಿಗ್ರೇಷನ್ಸ್. 2016 ಎಲೆಕ್ಷನ್ಸಲ್ಲಿ ಇದನ್ನು ಬರೀಲೇಬೇಕಪ್ಪ. ಅದು ಒಂದು ಕೇಂಬ್ರಿಡ್ಜ್ ಅನಾಲಿಟಿಕಾ ಅಂತ ಬರುತ್ತೆ, ಇದನ್ನು ಸೈಕಲಾಜಿಕಲ್ ಅನಾಲಿಸಿಸ್ ಮಾಡಿ ಎಲೆಕ್ಷನ್ ಮಾಡಿದ್ರು ಅಂತ. ಇದು ಒಂದು ಫೇಮಸ್ ಕಾಮನ್ ಎಕ್ಸಾಂಪಲ್. ಸ್ಟೇಟಾ USA ಸ್ಟಕ್ಸ್ನೆಟ್, ಮುಂಬೈ ಪವರ್ ಗ್ರಿಡ್, ರೆಡ್ ಎಕೋ ಚೀನೀಸ್, ಕವರ್ ಟು ಡಿನಿಯಲ್ ಆಪರೇಷನ್ಸಲ್ಲಿ ಸೋಲಾರ್ ವಿಂಡ್ ರಷ್ಯಾ. ಇನ್ನೊಂದು ಅದು ಸೊಫಿಸ್ಟಿಕೇಟೆಡ್ ಮಾಲ್ವೇರ್ಗೆ ನೋಟಾಪೇಟೆ ಉಕ್ರೇನು, ಅಸಿಮೆಟ್ರಿಕಲ್ ವಾರ್ಫೇರ್ಗೆ ನಾರ್ತ್ ಕೊರಿಯಾ ಲಜರಸ್ ಗ್ರೂಪ್, ನಾನ್ ಲೀಥಲ್ ಬಟ್ ಹೈ ಇಂಪ್ಯಾಕ್ಟ್ಗೆ ಏಮ್ಸ್ ಡೆಲ್ಲಿ ರ್ಯಾನ್ಸಮ್ವೇರು, ರಷ್ಯಾ ಸೈಬರ್ ಆಪ್ಸ್. 2016 ಎಲೆಕ್ಷನ್ಸ್ ಇಷ್ಟೇ ಕಂಡ್ರಿ. ಟೈಪಾಲಜೀಸ್ ಏನು, ಸೈಬರ್ ಎಸ್ಪಿಯನೇಜ್ ಅಂದ್ರೆ ಗೊತ್ತಿದೆ ನಿಮಗೆ. ಅದನ್ನು ಒಂಥರ ಡಾಟಾ ಥೆಫ್ಟ್ ಮಾಡ್ಕೊಂಡು ಕೊಡ್ರಿ, ಇಲ್ಲಾಂದ್ರೆ ದುಡ್ಡು ಬೇಕು ಅಂತ ಹೇಳೋದು. ಅದಕ್ಕೊಂದು ಶಾಡೋ ಪೇಡ್ ಮಾಲ್ವೇರ್ ಅಂತ ಬರೀರಿ. ಇಂಡಿಯನ್ ಲಾಜಿಸ್ಟಿಕ್ಸ್ ರೈಲ್ವೆ ಮೇಲೆ ಮಾಡಿರೋದು ಶಾಡೋ ಪೇಡು, ಸೈಬರ್ ಎಸ್ಪಿಯನೇಜ್, ಶಾಡೋ ಪೇಡು, ಇಂಡಿಯನ್ ರೈಲ್ವೆ ಲಾಜಿಸ್ಟಿಕ್ಸ್. ಇಷ್ಟ ಅಂಡರ್ಸ್ಟುಡ್ ಅದು ಅವರಿಗೆ. ಸ್ಯಾಬೋಟೇಜ್ ಅಂದರೆ ಡಿಸ್ಟ್ರಕ್ಷನ್ ಮಾಡೋದು. ಸ್ಟಕ್ಸ್ನೆಟ್ ಇರಾನು, ಮುಂಬೈ ಪವರ್ ಗ್ರಿಡ್ ಅಟ್ಯಾಕ್, ಪ್ರೊಪಗೆಂಡ ಮಾಡೋದು, AI ಬಾಟ್ಸು, ಡೀಪ್ ಫೇಕ್ಸು, ಫೇಕ್ ನ್ಯೂಸ್ಗೆ. ಎಲೆಕ್ಷನ್ ಮಿಸ್ಇನ್ಫಾರ್ಮೇಷನ್, ತೆಲಂಗಾಣ MP ಎಲೆಕ್ಷನ್ಸಲ್ಲಿ 2023 ಸೈಬರ್ ಫೈನಾನ್ಷಿಯಲ್ ವಾರ್ಫೇರು, ಈ ಲಜರಸ್ ಗ್ರೂಪ್ನವ್ರು ಮಾಡಿರೋದು. UPI ಫ್ರಾಡ್ ಸರ್ಜ್ ಆಗಿರೋದು. ಓಕೆನಾ. ಅದೇ ಕ್ರಿಟಿಕಲ್. ಆಮೇಲೆ ವಲ್ನರಬಿಲಿಟಿ ಇಂಡಿಯಾದಾಗ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ಸ್, ಪವರ್ ಗ್ರಿಡ್, ಮುಂಬೈ ಪವರ್ ಗ್ರಿಡ್, ಔಟ್ಡೇಟೆಡ್ ಲೀಗಲ್ ನೆಟ್ವರ್ಕ್ ಇದೆ. IT ಆ್ಯಕ್ಟ್ 2000 IT ಆ್ಯಕ್ಟ್ 2000 ಔಟ್ಡೇಟೆಡ್ ಇದೆ. ಅದ್ರಾಗ ನಿಮಗೆ ಇಲ್ಲ, ಡೀಪ್ ಫೇಕ್ ಇಲ್ಲ, ಫಿಶಿಂಗ್ ಮೆನ್ಷನ್ ಮಾಡಿಲ್ಲ. ಸ್ಟೇಟ್ ಲೆವೆಲಲ್ಲಿ ಓನ್ಲಿ 15 ಸ್ಟೇಟ್ಸ್ ಯಾವ್ದು ಸಪ್ರೇಟ್ ಸರ್ಟ್ ಇದ್ದಾವೆ. ಕ್ರಾಸ್ ಬಾರ್ಡರ್ ಎಸ್ಪಿಯನೇಜ್ ಇದೆ. ಸ್ಟೇಟ್ ಬ್ಯಾಕರ್ ಸೈಬರ್ ಎಸ್ಪಿಯನೇಜ್ ಮಾಡ್ತೀವಿ. ಶಾಡೋ ಪೇಡ್ ಮಾಲ್ವೇರು ರೈಲ್ವೆ ಲಾಜಿಸ್ಟಿಕ್ ಮೇಲೆ. ಆಮೇಲೆ ಡಿಜಿಟಲ್ ಎಕ್ಸ್ಪೆನ್ಷನ್ ವಿತೌಟ್ ರೆಸಿಲಿಯನ್ಸ್. ನೀವು ಡಿಜಿಟಲ್ ಎಲ್ಲ ಕಡೆಗೆ, ಡಿಜಿಟಲ್ ಹೆಲ್ತ್, ಡಿಜಿಟಲ್ ಸೆಕ್ಯೂರಿಟಿ, ಡಿಜಿಟಲ್ ಎಜುಕೇಷನ್ ಎಲ್ಲ ಕಡೆಗೆ ಮಾಡ್ತೀವಿ. ಡು ವಿ ಹ್ಯಾವ್ ಎ ಸಪ್ರೇಟ್ ಸೆಕ್ಟರ್ ಸರ್ಟ್? ಇಲ್ಲ, ಅದನ್ನು ತನ್ನಿ. ಓಕೆನಾ. ನೆಕ್ಸ್ಟ್ 1750 crore ಲಾಸ್ ಆಗಿದೆ ಇದರಲ್ಲಿ, ಈ ಥರ ಫೈನಾನ್ಷಿಯಲ್ ಫ್ರಾಡ್ಸಲ್ಲಿ. ವೀಕ್ ಸೈಬರ್ ವರ್ಕ್ ಫೋರ್ಸು ಮತ್ತು ಲೋ ರೆಸಿಲಿಯನ್ಸ್ ಇದೆ. ಓನ್ಲಿ 7% ಆಫ್ ಇಂಡಿಯನ್ ಆರ್ಗನೈಸೇಷನ್ಸ್ ಆರ್ ಸೈಬರ್ ರೆಸಿಲಿಯಂಟ್. ಅಂದರೆ ಅಟ್ಯಾಕ್ ಆದರೂ ಅದನ್ನು ತಡೆದುಕೊಳ್ಳುವಂಥ ಶಕ್ತಿ ಓನ್ಲಿ 7% ಇದೆ. ಥಿಂಕ್ ಮಾಡಿ ಎಷ್ಟು ಬ್ಯಾಕ್ ಇದ್ದೀವಿ. ಸಪೋಸ್ ಆಲ್ ಆಫ್ ಎ ಸಡನ್ ಎಲ್ಲ ಗೌರ್ಮೆಂಟ್ ಅಫಿಷಿಯಲ್ಸ್ ಡಾಕ್ಯುಮೆಂಟ್ಸ್ಗಳ ಮೇಲೆ ಸೈಬರ್ ಅಟ್ಯಾಕ್ ಆದಂದ್ರೆ ವಾಟ್ ಇಸ್ ದ ಕಂಡೀಷನ್? ನಾವು ಬರೀ ಗಡಿಗಳು ಕಾಯ್ದುಕೊಳ್ಳುವುದು ಅಷ್ಟೇ ಅಲ್ಲ, ಸೈಬರ್ ಸೆಕ್ಯೂರಿಟಿನೂ ಅಷ್ಟೇ ಇಂಪಾರ್ಟೆಂಟ್. ನಾವು ದ ಡಾಟಾ ಇಸ್ ಇನ್ ಆಯಿಲ್. ಇದ್ರ ಬಗ್ಗೆ ಯಾವಾಗ ಬುದ್ಧಿ ಬರುತ್ತೋ ವಿ ಕ್ಯಾನ್ ವೇಟ್ ಆ್ಯಂಡ್ ವಾಚ್. ಸೈಕಲಾಜಿಕಲ್ ಆಪ್ರೇಷನ್ಸ್ ಆ್ಯಂಡ್ ಡಿಸ್ಇನ್ಫಾರ್ಮೇಷನ್ ಥ್ರೆಡ್ಸ್ ಇದ್ದಾವೆ. ಸೈಬರ್ ಎನೇಬಲ್ಡ್ ಇನ್ಫ್ಲುಯೆನ್ಸ್ ಕ್ಯಾಂಪೇನ್ಸ್ ಮಾಡ್ತೀವಿ. ಎಲೆಕ್ಷನ್ಸ್ ಕಮ್ಯುನಲ್ ಟೆನ್ಷನ್ಸ್ ಅದೇ ಡೀಪ್ ಫೇಕ್ ವೀಡಿಯೋಸ್ ನ್ಯಾರೇಟಿವ್ಸ್ಗಳು ಸೆಟ್ ಮಾಡ್ತೀವಿ. ಸ್ಟ್ರಾಟಜಿಕ್ ಇಂಪ್ಲಿಕೇಶನ್ ಇದರಿಂದ ಅದೇ ಮಿಲಿಟರಿ ವಲ್ನರಬಿಲಿಟಿ ಆಗುತ್ತೆ, ಕಮಾಂಡ್ ಸಿಸ್ಟಮ್ ಹಾಳಾಗುತ್ತೆ, ಎಕನಾಮಿಕ್ ರಿಸ್ಕ್ ಹೋಗುತ್ತೆ, ದುಡ್ಡು ಬರೀ 1750 crores ಲಾಸ್ ಆಗಿದೆ. UPI, NPCI ಬ್ಯಾಂಕು, ಪಬ್ಲಿಕ್ ಸೇಫ್ಟಿ ಥ್ರೆಟ್, ಹೆಲ್ತ್ ಕೇರ್, ಪವರ್, ಟ್ರಾನ್ಸ್ಪೋರ್ಟು ಹಾಳಾಗಿದೆ. ಇನ್ಫಾರ್ಮೇಷನ್ ವಾರ್ಫೇರ್, ಮಿಸ್ಇನ್ಫಾರ್ಮೇಷನ್, ಸೋಷಿಯಲ್ ಕ್ಯಾಂಪೇನ್, ಸೋಷಿಯಲ್ ಕ್ಯಾಷನ್, ಟ್ರಸ್ಟ್ ಹಾಳು ಮಾಡ್ತೀವಿ. ಡೀಪ್ ಫೇಕು, ಮಾಲ್ ನ್ಯೂಟ್ರಿಷನ್, ಅದು ಮಾಲ್ ಇನ್ಫಾರ್ಮೇಷನ್ಸ್ಗಳು, ಡೀಪ್ ಫೇಕ್ಸ್ಗಳು, ಫೇಕ್ ನ್ಯೂಸ್ಗಳು, ಸುಳ್ಳು ಸುದ್ದಿಗಳು, ರೂಮರ್ಸ್ಗಳು, ಡಿಪ್ಲೊಮ್ಯಾಟಿಕ್ ರಿಪರ್ಕಷನ್ಸ್. ಒಂದು ದೇಶ ಒಂದು ಇನ್ನೊಂದು ದೇಶದ ಮಧ್ಯೆ ಬೆಂಕಿ ಹಚ್ಚಂತ ಕೆಲಸ ನಡೀತದೆ. ಇಂಡಿಯಾ ಸ್ಟ್ರಾಟಜಿಕ್ ಫಾರ್ ಎಕ್ಸಾಂಪಲ್ ಈ ಇಂಡಿಯಾ ನೇಪಾಳ ಮಧ್ಯೆ ಇಶ್ಯೂ ಆಗಿದೆ ಬಿಕಾಸ್ ಆಫ್ ಆಲ್ ದಿಸ್ ಡೀಪ್ ಫೇಕ್ ನ್ಯೂಸ್ಗಳು. ಇಂಡಿಯಾ ಸ್ಟ್ರಾಟಜಿಕ್ ರೆಸ್ಪಾನ್ಸ್ಗಳು ಏನು ಮಾಡಿದ್ದೀವಿ? ವೇ ಫಾರ್ವರ್ಡ್ ಲೀಗಲ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ ಮಾಡಿ, ಕಾಂಪ್ರಹೆನ್ಸಿವ್ ಸೈಬರ್ ಸೆಕ್ಯೂರಿಟಿ ಅವೇ ಸೇಮ್ ರೀ. ಮತ್ತೆ ನಾವು ಐ ಡೋಂಟ್ ಎಕ್ಸ್ಪ್ಯಾಂಡ್ ಅದನ್ನೇ ಹೇಳಲ್ಲ, ಮತ್ತೆ ಹೇಳಿದ್ರೆ ಆಲ್ರೆಡಿ ಕವರ್ ಮಾಡಿದ್ದೀನಿ, ಅವನೇ ಬರಿಬೋದು. ಮತ್ತು ಅಂಥವು ಏನು ಸ್ಪೆಷಲ್ಲಾಗಿ ಯಾವುದೂ ಇಲ್ಲ. ನ್ಯಾಷನಲ್ ಥ್ರೆಟ್ ಇಂಟೆಲಿಜೆನ್ಸ್ ಎಕ್ಸ್ಚೇಂಜ್, ರೆಸ್ಟ್ ಆಲ್ರೆಡಿ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್, ನಥಿಂಗ್ ಮೋರ್. ಡಿಜಿಟಲ್ ಬ್ಯಾಟಲ್ ಫೀಲ್ಡ್, ಈಗ ನಾವು ವಾರ್ಫೇರ್ ಮಾತಾಡೋದ್ರಿಂದ ಡಿಜಿಟಲ್ ಬ್ಯಾಟಲ್ ಫೀಲ್ಡ್, ಅಸಿಮೆಟ್ರಿಕ್ ಸೈಬರ್ ಪವರ್, ಸೈಬರ್ ಡಿಟರೆನ್ಸ್ ಡಾಕ್ಟ್ರಿನ್ ಬೇಕು. ಯಾವ ಕಂಟೆಕ್ಸ್ಟಲ್ಲಿ ಮಾತಾಡ್ತಿದ್ದೀವಿ ಅಂದಾಗ ಆ ಕಂಟೆಕ್ಸ್ಟ್ ವರ್ಡ್ಸ್ಗಳು ಯೂಸ್ ಮಾಡಬೇಕು. ವಾರ್ ಮಾತಾಡ್ತೀವಿ, ಡಿಟರೆನ್ಸ್ ಡಾಕ್ಟ್ರಿನ್. ವಾರ್ ಮಾತಾಡ್ತಿರ್ತೀವಿ, ಬ್ಯಾಟಲ್ ಫೀಲ್ಡು, ಇನ್ಫ್ರಾಸ್ಟ್ರಕ್ಚರ್ ರೆಸಿಲಿಯನ್ಸ್ ಮಾಡೋದು, ಇನ್ಫಾರ್ಮೇಷನ್ ವಾರ್ಫೇರು, ಕಾಗ್ನೇಟಿವ್ ಸೆಕ್ಯೂರಿಟಿ, ಹೋಲ್ ಆಫ್ ಎ ನೇಷನ್, ಸೈಬರ್ ಡಿಫೆನ್ಸ್. ಅಷ್ಟೇ ಕಣ್ರಿ, ಇನ್ನೇನಿಲ್ಲ. ಈಗ ಈ ಮೀಡಿಯಾಗಳು, ಸೋಷಿಯಲ್ ಮೀಡಿಯಾಗಳು, ನೆಟ್ವರ್ಕ್ ಸೈಟ್ಸ್ಗಳು ಹೇಗೆ ಸೆಕ್ಯೂರಿಟಿ ಚಾಲೆಂಜಸ್ನ ಮಾಡ್ತವೆ, ಏನು ಮಾಡ್ತಿದ್ದಾವೆ, ಅದ್ರ ಥ್ರೆಟ್ ಏನು, ವಲ್ನರಬಿಲಿಟಿ ಏನು, ವೇ ಫಾರ್ವರ್ಡ್ ಏನು, ಗೌರ್ಮೆಂಟ್ ಮೆಜರ್ಸ್ ಏನು, ಇಷ್ಟು ನೋಡ್ಕೊಂಡ್ಬಿಟ್ರೆ ಮುಗಿತಪ್ಪ. ಇನ್ಫಾರ್ಮೇಷನ್ ವಾರ್ಫೇರ್ ಅಂತ ಬರುತ್ತೆ. ರೆಫರ್ ದ ಕಲೆಕ್ಷನ್, ಡಿಸ್ಟ್ರಿಬ್ಯೂಷನ್, ಮಾಡಿಫಿಕೇಷನ್, ಡಿಸ್ರಪ್ಷನ್, ಇಂಟರ್ಫರೆನ್ಸ್ ವಿತ್ ಕರಪ್ಷನ್,
ಡಿಗ್ರೇಡೇಷನ್ ಆಫ್ ಇನ್ಫಾರ್ಮೇಷನ್ ಟು ಗೇನ್ ಅಡ್ವಾಂಟೇಜ್ ಆಫ್ ಅಡ್ವರ್ಸರೀಸ್ ಅಂದರೆ ಒಂದು ಕಡೆಯಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದು, ಇದನ್ನ ಇನ್ಫಾರ್ಮೇಷನ್ ಕಲೆಕ್ಷನ್ ಅಂತೀವಿ. ಇಲ್ಲಿ ಏನು ಮಾಡ್ತೀವಿ, ಕಲೆಕ್ಷನ್ ಮಾಡಿಫೈ ಮಾಡಿ ಇನ್ಫಾರ್ಮೇಷನನ್ನು ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಮಾಡೋದು. ಇದರಿಂದ ಏನಾಗುತ್ತೆ, ಡಿಸ್ರಪ್ಟ್ ಆಗುತ್ತೆ, ಇಂಟರ್ಫರೆನ್ಸ್ ಆಗಬೇಕು. ಹೀಗಾಗಿ ಡಿಗ್ರೇಡೇಷನ್ ಆಫ್ ಇನ್ಫಾರ್ಮೇಷನ್ ಟು ಗೇನ್ ಅಡ್ವಾಂಟೇಜ್ ಓವರ್ಸ್ ದಿ ಅಡ್ವರ್ಸರೀಸ್ ಅಂದರೆ ಬರೆದ್ರೆ ಸಾಕು ನೀವಿಷ್ಟು. ಓಕೆನಾ. ಮಾಡರ್ನ್ ಕಾನ್ಫ್ಲಿಕ್ಟ್ಸ್, ಡಿಸ್ಇನ್ಫಾರ್ಮೇಷನ್, ಫೇಕ್ ನ್ಯೂಸ್, ಸೈಕಲಾಜಿಕಲ್ ಆಪರೇಷನ್ಸ್, ಮೀಡಿಯಾ, ಸೋಷಿಯಲ್ ಮೀಡಿಯಾ, ಇನ್ಸ್ಟೆಂಟ್ ಮೆಸೇಜ್ ಪ್ಲಾಟ್ಫಾರ್ಮ್ಸ್ಗಳು ಯೂಸ್ ಮಾಡ್ತೀವಿ. ಇದರಿಂದ ಡೆಮೋಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸ್ನ ಅಂಡರ್ಮೈನ್ ಮಾಡ್ತೀವಿ. ಫೇಕ್ ನ್ಯೂಸಿಂದ 2024 ಜನರಲ್ ಎಲೆಕ್ಷನ್ ಆಗಿತ್ತು ಫಾಲ್ಸ್ ನೆರೇಟಿವ್ ಸೆಟ್ ಮಾಡೋದು. ಸ್ಟಾಕಿಂಗ್ ದ ಕಮ್ಯುನಲ್ ಟೆನ್ಷನ್ಸ್, ಮನಿ ಫಾರ್ ಕಾನ್ಫ್ಲಿಕ್ಟಿಗೆ ಫಾರಿನ್ ಬೇಸ್ಡ್ ಬೋರ್ಡ್ಸ್ಗಳು ವರ್ಕ್ ಮಾಡಿದ್ದಾವೆ. ಪಬ್ಲಿಕ್ ಟ್ರಸ್ಟ್, ಕೋವಿಡ್-19 ವ್ಯಾಕ್ಸಿನೇಷನ್ಗೆ ವ್ಯಾಕ್ಸಿನ್ ಹೆಸಿಟೆನ್ಸಿ ಕ್ರಿಯೇಟ್ ಮಾಡುತ್ತಿದ್ದು. ಸೈಕಲಾಜಿಕಲ್ ಇಂಪ್ಯಾಕ್ಟ್ ಆನ್ ಆರ್ಮ್ಡ್ ಫೋರ್ಸ್, ಗಾಲ್ವಾನ್ ಕ್ಲಾಶ್ ಆದಾಗ ಅಲ್ ಜಜೀರದವರು ಫೇಕ್ ಕೊಟ್ಟಿದ್ದರು. ಫಿಮೇಲ್ IAF ಇಂಡಿಯನ್ ಏರ್ಫೋರ್ಸ್ ಆಫೀಸರ್ನ ಅರೆಸ್ಟ್ ಮಾಡಲಾಗಿದೆ, ಚಿತ್ರಹಿಂಸೆ ಕೊಡಲಾಗಿದೆ. ಸೈಕಲಾಜಿಕಲ್ ಡಿಸ್ರಪ್ಷನ್ ಮಾಡಿದರು, ಡಿಸ್ಟೆಬಿಲೈಸಿಂಗ್ ದ ಎಕಾನಮಿ ಮಾಡಿದರು. ಫಾರಿನ್ ಇಂಟರ್ಫರೆನ್ಸ್ ಇನ್ ಡೊಮೆಸ್ಟಿಕ್ ಅಫೇರ್ಸ್, ಚೈನೀಸ್ ಸೈಬರ್ ಟ್ರಾಲ್ಸ್ಗಳು ಟಾರ್ಗೆಟಿಂಗ್ ದಿ anti-CAA ಪ್ರೊಟೆಸ್ಟ್ ಮಾಡೋಕ್ಕೆ. ಹೈಬ್ರಿಡ್ ಥ್ರೆಟ್ಸ್ ಮಾಡಿದ್ರು, ಅಂದರೆ ರೆಡ್ ಎಕೋ ಸೈಬರ್ ಅಟ್ಯಾಕ್ಸ್ ಮಾಡಿದ್ರು, ಟಾರ್ಗೆಟ್ ಇಂಡಿಯನ್ ಪವರ್ ಗ್ರಿಡ್ಗೋಸ್ಕರ. ಆಲ್ರೆಡಿ ಹೇಳಿದ್ದು ಮುಂಬೈದು. ಸೋಷಿಯಲ್ ಮೀಡಿಯಾನ ವೆಪನೈಸೇಷನ್ ಬರೀಬೇಕು, ವೆಪನೈಸೇಷನ್ ಆಫ್ ಸೋಷಿಯಲ್ ಮೀಡಿಯಾ. ಫೇಕ್ ಅಡ್ವರ್ಸರೀಸು, ಫಾಲ್ಸ್ ನೆರೇಟಿವ್ಸು, ಪಾಲ್ಗಾಮ್ ಅಟ್ಯಾಕದಲ್ಲಿ ಇಂಡಿಯಾ ಫಾಲ್ಸ್ ಫ್ಯಾಗು, ಪಾಲ್ಗಾಮ್ ಡ್ರಾಮಾ, ಎಕ್ಸ್ಪೋಸರ್ ಅಂತಂದು ಹೇಳಿ ಈ ಥರ ಎಲ್ಲ ಹ್ಯಾಶ್ಟ್ಯಾಗ್ಗಳು ಬಂದುಬಿಟ್ಟಿದ್ರು. ಹಿಂಗೆ ಬರೀರಿ, ವೆಪನೈಸೇಷನ್ ಆಫ್ ಸೋಷಿಯಲ್ ಮೀಡಿಯಾ, ಫೇಕ್ ಅಡ್ವರ್ಸರೀಸು, ಫಾಲ್ಸ್ ನೆರೇಟಿವ್, ಪಾಲ್ಗಾಮ್ ಅಟ್ಯಾಕು. ಮುಂದೆ ಹ್ಯಾಶ್ಟ್ಯಾಗ್ ಹಾಕಿನೇ ಬರೀರಿ, ಇಂಡಿಯಾ ಫಾಲ್ಸ್ ಫ್ಲ್ಯಾಗ್, ಪಹಲ್ಗಾಮ್ ಡ್ರಾಮಾ, ಎಕ್ಸ್ಪೋಸರ್, ಈ ಥರನೇ ಬರೀಬೇಕಪ್ಪ. ಥ್ರೆಟ್ ಆಫ್ ಡಿಫೆನ್ಸ್ ಆ್ಯಂಡ್ ಸೆಕ್ಯೂರಿಟಿ ಸೀಕ್ರೆಟ್ಸ್, ಆಪರೇಷನ್ ಸಿಂಧೂರ್, ಕ್ರಾಸ್ ಬಾರ್ಡರ್ ನೆರೇಟಿವ್ಸ್ ಇತ್ತು. ಪಾಕಿಸ್ತಾನ್ ಮೀಡಿಯಾ, ಸೈಬರ್ ಅಟ್ಯಾಕ್ಸ್ ಡ್ಯಾಮೇಜ್ 70% ಆಫ್ ಇಂಡಿಯಾಸ್ ಪವರ್ ಗ್ರಿಡ್. ಆನ್ಲೈನ್ ರೆಡಿಕಲೈಸೇಷನ್ ಟೂಲ್ಸ್ಗಳಿದ್ದು. ಇಂಡಿಯನ್ ಸೈಬರ್ ಆ್ಯಂಡ್ ಸ್ಟ್ರಾಟಜಿಕ್ ಕಮ್ಯುನಿಕೇಷನ್ ಆರ್ಕಿಟೆಕ್ಚರ್, ಅದೇ ಸೈಬರ್ ಸ್ಟ್ರಾಟಜಿಕ್ ಕಮ್ಯುನಿಕೇಷನ್ ಆರ್ಕಿಟೆಕ್ಚರ್. ಲೀಗಲ್ ಒಳಗೆ IT ಆ್ಯಕ್ಟ್ ಇದೆ, IT ರೂಲ್ಸ್ ಇದೆ. ಇನ್ಸ್ಟಿಟ್ಯೂಷನಲ್ ಸರ್ಟಿನ್ ಇದೆ. ಇಂಡಿಯನ್ ಸೈಬರ್ ಕ್ರೈಮ್ ಕೋರ್ಡಿನೇಷನ್ ಸೆಂಟರ್ಸ್ಗಳಿದೆ. ಡಿಫೆನ್ಸ್ ಸೈಬರ್ ಏಜೆನ್ಸಿ ಇದೆ. ಡಿಜಿಟಲ್ ಕೌಂಟ್ರಿಂಗ್ ಮೆಸೇಜ್, PIB ಫ್ಯಾಕ್ಟ್ ಚೆಕ್ ಅಂದರೆ ಡಿಬಂಕ್ ಮಾಡೋದಕ್ಕೆ ಮೆಸೇಜ್ಗಳನ್ನ, ನೀವು ಫೇಕ್ ನ್ಯೂಸ್ಗಳನ್ನ ಸ್ಪ್ರೆಡ್ ಮಾಡ್ತಿರ್ತೀರಲ್ಲ ಅದನ್ನೇ ಡಿಬಂಕ್ ಮಾಡೋಕ್ಕೆ. ಮೈ ಗೌರ್ಮೆಂಟ್ ಪೋರ್ಟಲ್ ಅಂತ ಇದೆ ಪಬ್ಲಿಕ್ ಎಂಗೇಜ್ಮೆಂಟಿಗೆ. ಆಮೇಲೆ ಮಿನಿಸ್ಟ್ರಿ ಆಫ್ MEA ಡಿಜಿಟಲ್ ಡಿಪ್ಲೊಮೆಸಿ ಮಾಡ್ತಿದೆ. ಡಿಜಿಟಲ್ ಇಂಡಿಯಾ ಸೈಬರ್ ಸೆಕ್ಯೂರಿಟಿ ಇನಿಷಿಯೇಟಿವ್ಸ್ ಇದ್ದಾವೆ. ಸೈಬರ್ ಏಜಿಂಗ್ ಪ್ರೋಗ್ರಾಮ್ಸ್ ಇದ್ದಾವೆ. ಅವೇರ್ನೆಸ್ ಕ್ಯಾಂಪೇನ್ಸ್ ಇದೆ. ಇಂಟರ್ನ್ಯಾಷನಲಿ ಗ್ಲೋಬಲ್ ಫೋರಮ್ ಆನ್ ಸೈಬರ್ ಎಕ್ಸ್ಪರ್ಟೈಸ್ ಅಂತಿದೆ. ಬೈಲೇಟ್ರಲ್ ಸರ್ಟ್ ಅಗ್ರಿಮೆಂಟ್ಸ್ಗಳು ಮಾಡ್ಕೊಂಡಿದ್ದೀವಿ. ಇಂಡಿಯಾ ಇಸ್ ಅ ಪಾರ್ಟಿಸಿಪೇಷನ್ ಆಫ್ ದಿ UNA ಓಪನ್ ಎಂಡೆಡ್ ವರ್ಕಿಂಗ್ ಗ್ರೂಪ್. OEWG ಅಂದರೆ UN ಓಪನ್ ಎಂಡೆಡ್ ವರ್ಕಿಂಗ್ ಗ್ರೂಪ್ ಅಂತ ಬರುತ್ತೆ. ಸ್ಟ್ರಾಟಜಿಕ್ ಕನ್ಸರ್ನ್ಸ್ ಅದೇ ಇನ್ಫಾರ್ಮೇಷನ್ ಸಾವರ್ನಿಟಿ, ಪಬ್ಲಿಕ್ ಅವೇರ್ನೆಸ್, ಪ್ರೈವೇಟ್ ಸೆಕ್ಟರ್ ಅಕೌಂಟಬಿಲಿಟಿ, ಕ್ರಾಸ್ ಸೆಕ್ಟರ್ ಕೋಆರ್ಡಿನೇಷನ್ ಇಲ್ಲ, ಇಂಟರ್ನ್ಯಾಷನಲ್ ನಾರ್ಮ್ಸು. ಚಾಲೆಂಜಸ್ ಏನಪ್ಪ, ಲ್ಯಾಕ್ ಆಫ್ ಯೂನಿಫೈಡ್, ಅದೇಪ್ಪ ಎಲ್ಲ ಹೋದ್ರೆ ಲ್ಯಾಕ್ ಆಫ್ ಯೂನಿಫೈಡ್ ಬರೀರಿ. USA ಗ್ಲೋಬಲ್ ಎಂಗೇಜ್ಮೆಂಟ್ ಸೆಂಟರ್ ಇದೆ. ಚೀನಾದ 3 ವಾರ್ಫೇರ್ ಇರುತ್ತೆ, ಸೈಕಲಾಜಿಕಲ್, ಪಬ್ಲಿಕ್ ಒಪಿನಿಯನ್, ಲೀಗಲ್ ವಾರ್ಫೇರ್. ಲಿಮಿಟೆಡ್ ಅಫೆನ್ಸಿವ್ ಇನ್ಫಾರ್ಮೇಷನ್ ವಾರ್ಫೇರ್ ಕೆಪಬಿಲಿಟೀಸ್ ಇದೆ ನಮ್ಮ ಹತ್ರ. ಡಿಲೇಡ್ ಪಾಲಿಸಿ ನಾಮ್ಸ್ ಇದೆ. ಏನು ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಪಾಲಿಸಿ ರಿಮೇನ್ಸ್ ಔಟ್ಡೇಟೆಡ್ ಇದೆ. ಡಿಜಿಟಲ್ ಇಂಡಿಯಾ ಡ್ರಾಫ್ಟ್ಗಳು ಮಾಡಬೇಕಿದೆ. ಕಂಟೆಂಟ್, ಡಿಫೇಕ್ಸ್ ಸೇರಿಸಿ, ರಿಯಾಕ್ಟಿವ್ ಮೆಜರ್ಸ್ ಡಾಮಿನೆಂಟ್ ಇಲ್ಲ. ವೀಕ್ ಇಂಟರ್ ಏಜೆನ್ಸಿ ಕೋಆರ್ಡಿನೇಷನ್, ಸರ್ಟಿನ್ನು, DCA, India 4 ಅವೆಲ್ಲ ಕಡಿಮೆ ಇದೆ. ವೀಕ್ ಫಾಸ್ಟ್ ಚೆಕಿಂಗ್ ಮೆಕ್ಯಾನಿಸಮ್ಸ್ ಇದೆ. ಲೋ ಪಬ್ಲಿಕ್ ಡಿಜಿಟಲ್ ಲಿಟ್ರಸಿ ಇದೆ, ಭಾಳ ಕಡಿಮೆ ಇದೆ ಇಂಡಿಯಾದಲ್ಲಿ ಡಿಜಿಟಲ್ ಲಿಟ್ರಸಿ, 22% ಸಮಥಿಂಗ್ ಇದೆ. ರೆಕಮೆಂಡೆಡ್ ಸ್ಟ್ರಾಟಜಿಕ್ ಪಾಲಿಸಿ ಮೆಜರ್ಸ್ ಇದೆ. ಫಾರ್ಮೇಷನ್ ಆಫ್ ನ್ಯಾಷನಲ್ ಇನ್ಫಾರ್ಮೇಷನ್ ವಾರ್ಫೇರ್ ಸ್ಟ್ರಾಟಜಿ ಬೇಕು. ಸೈಬರು, ಸೈಕಲಾಜಿಕಲ್ಲು, ಕಮ್ಯುನಿಕೇಷನ್ಗೆ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಸೆಕ್ರೆಟರಿಯೇಟ್ ಕಮಾಂಡ್ ಎಸ್ಟಾಬ್ಲಿಷ್ ಮಾಡಬೇಕಂದ್ರೆ ಇನ್ಫಾರ್ಮೇಷನ್ ವಾರ್ಫೇರ್ ಕಮಾಂಡ್ ಅಂತಲೇ ಒಂದು ಎಸ್ಟಾಬ್ಲಿಷ್ ಮಾಡಬೇಕಿದ್ರೆ ಅಂಡರ್ NCCS ಅಂಡರ್ ಒಂದು ನ್ಯಾಷನಲ್ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಮಾಡಬೇಕು ಫಾರ್ ರಿಯಲ್ ಟೈಮ್ ನೆರೇಟಿವ್ ಮ್ಯಾನೇಜ್ಮೆಂಟ್ಗೋಸ್ಕರ. ಪ್ರೋಟೋಕಾಲು, ಕೌಂಟರ್ ಪ್ರೊಪಗಂಡಾ, ಡಿಸ್ಇನ್ಫಾರ್ಮೇಷನ್ಗೆ, ಡಿಸ್ಇನ್ಫಾರ್ಮೇಷನು, ಪ್ರೊಪಗಂಡಾ, ಕಂಟೈನ್ಮೆಂಟ್ಗೆ ಒಂದು ಕೌಂಟರ್ ಬೇಕು. ಆಮೇಲೆ ಪಬ್ಲಿಕ್ ಬ್ರೀಫ್ ಟೈಮ್ ಲೈನ್ಸ್ಗಳು ಆಗಬೇಕು. 24/7 ಡಿಜಿಟಲ್ ಮಾನಿಟರಿಂಗ್ ಮಾಡಬೇಕು. ಇವೆಲ್ಲವೂ ಇಶ್ಯೂಸ್ ಇದ್ದಾವೆ. ಇನ್ಸ್ಟಿಟ್ಯೂಷನಲ್ ಸೆಂಟ್ರಲೈಸ್ ಕ್ರೈಸಿಸ್ ಕೋಆರ್ಡಿನೇಷನ್ ಮಾಡಬೇಕು. ಇಲ್ಲ ಅಂದರೆ ಅದೇ ಅಂದರೆ ಕ್ರೈಸಿಸ್ ಕೋಆರ್ಡಿನೇಷನಲ್ಲಿ ಇಂಟಿಗ್ರೇಷನ್ ಇಲ್ಲ. ಪ್ರಮೋಟ್ ಜಸ್ಟ್ ಎ ಮಿನಿಟ್. ಸರಿ, ನಾವೀಗ ರೆಕಮೆಂಡ್ ಇರೋದು ಇನ್ಸ್ಟಿಟ್ಯೂಷನಲೈಸ್ ಮಾಡಿ, ಅದೇ ಡಿಜಿಟಲೈಸ್ಡ್ ಮೀಡಿಯಾ ಲಿಟ್ರಸಿ ಕೊಡಿ. ಬಿಲ್ಡ್ ಪವರ್ಡ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಮಾಡಿ. ಅಲ್ಗಾರಿದಮ್ ಹಾಕು, ಬಾಟ್ ನೆಟ್ವರ್ಕ್ಸ್, ಡೀಪ್ ಫೇಕ್ಸ್, ಸರ್ಟಿನ್ಸ್ ಇನ್ ನ್ಯಾಷನಲ್ ಸೈಬರ್ ಕೋಆರ್ಡಿನೇಷನ್ ಸೆಂಟರ್ಸ್ ಮಾಡಿ. ಎನ್ಹಾನ್ಸ್ ದಿ ಪ್ಲಾಟ್ಫಾರ್ಮ್ ಅಕೌಂಟಬಿಲಿಟಿ ಮಾಡಿ. ಮಸ್ಟ್ ಲೇಬಲ್ ಮ್ಯಾನಿಪುಲೇಷನ್ ಆಫ್ ಮೀಡಿಯಾ ಮತ್ತು ಇವನ್ನ ಸ್ಟ್ರಾಟಜಿಕ್ ಅವೇರ್ನೆಸ್ ಮಾಡಿ. ಇನ್ಫಾರ್ಮೇಷನ್ ವಾರ್ಫೇರ್ ರಿಫ್ಲೆಕ್ಟ್ ದ ಸುನ್ ತ್ಜು's ಪ್ರಿನ್ಸಿಪಲ್ ಆಫ್ ಸಬ್ಡ್ಯೂಯಿಂಗ್ ದ ಎನಿಮಿ ವಿತೌಟ್ ಫೈಟಿಂಗಿಗೋಸ್ಕರ. ಕೇಸ್ ಸ್ಟಡಿ ಏನಪ್ಪ, ಬೋಟ್ ಆರ್ಮಿಸ್ ಆನ್ ನೆರೇಟಿವ್ ವಾರ್ಫೇರ್. ಹಿಂಗೆ ಬರೀಬೇಕು. ಬೋಟ್ ಆರ್ಮಿಸ್ ಅಂದರೆ ಕೀಬೋರ್ಡ್ ವಾರಿಯರ್ಸ್ ಅಂತೇವಲ್ಲ ಹಾಗೆ ಅವ್ರು ಮಾಡಿದ್ರು. 75% ಪೋಸ್ಟ್ ಫ್ರಮ್ ಪಾಕಿಸ್ತಾನಿ ಹ್ಯಾಂಡಲ್ಸ್ ಆಗಿತ್ತು. ಮಾಸ್ ಬೋಟ್ ಫ್ಲಡ್ಡಿಂಗು ಆ್ಯಂಪ್ಲಿಫೈಡ್ ಬೈ ದ ವೆರಿಫೈಡ್ ಅಕೌಂಟ್ಸಿಂದ.
ಸ್ಟೇಟ್ ಮೀಡಿಯಾ ಕಾಂಪ್ಲಿಸಿಟಿ ಅಂತ ಬರುತ್ತೆ. ಪಾಕಿಸ್ತಾನ್ ಸ್ಟೇಟ್ ಮೀಡಿಯಾಸು ಹಂಗೆ ಹೋಗಿದ್ದು, ಆ್ಯಂಪ್ಲಿಫೈಡ್ ದ ಫಾಲ್ಸ್ ನ್ಯಾರೇಟಿವ್ಸ್ ಇತ್ತು. ನಾನಕ್ ಸಾಹಿಬರ್ ಟೆಂಪಲ್ ಮೇಲೆ ಅಟ್ಯಾಕ್ ಮಾಡಿರುವಂಥ ಸುಳ್ಳು ಸುದ್ದಿ ಹಬ್ಬಿಸಿದ್ರು ಅವರು. ನೆಕ್ಸ್ಟ್ ಎಕ್ಸ್ಪ್ಲೋರಿಂಗ್ ದ ರಿಲಿಜಿಯಸ್ ಫಾಲ್ಟ್ ಲೈನ್ಸ್, ಆ್ಯಂಟಿ ಮುಸ್ಲಿಮ್ ಹೇಟ್ ಟ್ರೆಂಡ್ಸ್ಗಳನ್ನ ಕ್ರಿಯೇಟ್ ಅವರೇ ಮಾಡ್ತಾರೆ. ಗೌರ್ಮೆಂಟ್ ಗೈಡ್ಲೈನು ಬ್ಯಾನ್ ಆನ್ ದ ಲೈವ್ ಕವರೇಜ್ ಆಫ್ ಆಪರೇಷನ್ಸ್ ಹೇಳಿದ್ರು. ಮಿನಿಸ್ಟ್ರಿ ಆಫ್ ಡಿಫೆನ್ಸು ಮತ್ತು ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಬ್ರಾಡ್ಕಾಸ್ಟಿಂಗ್ ಅವರು ಪ್ರಿವೆಂಟ್ ದ ಇಂಟೆಲಿಜೆನ್ಸ್ ಲೀಕ್ಸ್ಗೋಸ್ಕರ. ಆಮೇಲೆ ರೆಸ್ಪೆಕ್ಟ್ ಫಾರ್ ಪ್ರೈವಸಿ ಆಫ್ ದ ಆರ್ಮ್ಡ್ ಫೋರ್ಸ್, ಪರ್ಸನಲ್ಸ್ಗಳ್ದು ಅವ್ರ ಫ್ಯಾಮಿಲಿ ಮೆಂಬರ್ಸ್ಗಳ್ದು ಎಲ್ಲದನ್ನು ಕಾಂಟ್ಯಾಕ್ಟ್ ಮಾಡಬೇಡಿ, ಪ್ರೈವಸಿನ ಮೇಂಟೈನ್ ಮಾಡಿ ಅಂತ ಹೇಳಿದರು. ಅಫಿಷಿಯಲ್ ಸೋರ್ಸಸ್ಗಳಿಂದ ಮಾತ್ರ ನಂಬಿ, PIB ಮತ್ತು MIBಯಿಂದ ಅಂದರೆ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಬ್ರಾಡ್ಕಾಸ್ಟಿಂಗು ಅಂದರೆ PIB ಫ್ಯಾಕ್ಟ್ ಚೆಕ್ಕಿಂದ. ಅಡ್ವೈಸರೀಸ್ ಟು OTT ಪ್ಲ್ಯಾಟ್ಫಾರ್ಮ್ಸ್, ನೀವೇನು ಪಾಕಿಸ್ತಾನದಿಂದ ಯೂಸ್ ಮಾಡ್ತಿದ್ದೀರ ಅಲ್ಲಿ ನಟಿಯರನ್ನು ಒಂದು ಸ್ವಲ್ಪ ಜನ ತಡೆ ಹಿಡಿಯಬೇಕಂತಂದು ಹೇಳಿ ಅಡ್ವೈಸರ್ ಇದನ್ನು ಕೊಟ್ಟಿದ್ದರು, ನೋಟಿಫಿಕೇಷನ್ನು. ಪ್ಲ್ಯಾಟ್ಫಾರ್ಮ್ ಕೋಆರ್ಡಿನೇಷನ್ ಫಾರ್ ಡಿಸ್ಇನ್ಫಾರ್ಮೇಷನ್ ರಿಮೂವಲ್ಗೋಸ್ಕರ. ಇಲ್ಲಿಗೆ ನಮ್ಮದು ಸೈಬರ್ ಸೆಕ್ಯೂರಿಟಿ ಮುಗಿತು. ಇನ್ಮೇಲಿಂದ ಡಿಫೆನ್ಸ್ ಸ್ಟಾರ್ಟ್ ಆಗಿದೆ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅಂಟಿಲ್ ದೆನ್, ಓಕೆ, ಬಾಯ್, ಟೇಕ್ ಕೇರ್. ಇಫ್ ಯು ಲೈಕ್ ದಿಸ್ ಇನಿಷಿಯೇಟಿವ್, ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್. ಬಾಯ್.